ನಾವು ಆಲ್ರೆಡಿ ಚಾಪ್ಟರ್ 1 ಮಾಡಿದ್ದೇವೆ. ಸೊ ಇದು ಚಾಪ್ಟರ್ 2ನ ಡೀಟೇಲ್ ಎಕ್ಸ್ಪ್ಲನೇಷನ್ ಮತ್ತು ಸ್ಟೇಟ್ಮೆಂಟ್ ಬೇಸ್ಡ್ MCQಗಳನ್ನು ಮಾಡ್ತೇವೆ. ಸೊ ರೀಸೆಂಟಾಗಿ ಎಲ್ಲ ಎಕ್ಸಾಮ್ಗಳಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ MCQಗಳನ್ನು ಜಾಸ್ತಿ ಕೇಳ್ತಿರೋದ್ರಿಂದ ಅದೇ ರೀತಿಯಾಗಿ ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಅದಕ್ಕೆ ಸೊ ಕ್ವಾಲಿಟಿ ಕ್ಲಾಸನ್ನು ತಂದಿದ್ದೀವಿ, ಯಾವುದೂ ಮಿಸ್ ಆಗಲ್ಲ. ಪ್ರತಿಯೊಂದು ಇನ್ಪುಟ್ ಔಟ್ಪುಟ್ ಮತ್ತು CPUಗೆ ಸಂಬಂಧಿಸಿದಂಥ ಎಲ್ಲ ಡೀಟೇಲ್ ಎಕ್ಸ್ಪ್ಲನೇಷನ್ನ ಈ ಚಾಪ್ಟರ್ನಲ್ಲಿ ನಾವು ಕಲಿಯೋಣ. ಸೊ ನೋಡಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇನ್ಪುಟ್ ಸಾಧನಗಳು ಅಂದರೆ ಏನು ಅಂತ ಕೇಳಿದ್ದಾರೆ. ಫಸ್ಟು ಇನ್ಪುಟ್ ಸಾಧನ ಎಂದರೆ ಏನು ನೋಡಿ. ಬಳಕೆದಾರರಿಂದ ದತ್ತಾಂಶ ಮತ್ತು ಸೂಚನೆಗಳನ್ನು ಸ್ವೀಕರಿಸಿ ಅವುಗಳನ್ನು ಕಂಪ್ಯೂಟರ್ಗೆ ಅರ್ಥವಾಗುವ ಯಂತ್ರ ಭಾಷೆಗೆ, ಅಂದರೆ ಯಂತ್ರದ ಭಾಷೆ ಯಾವುದು, ಬೈನರಿ ರೂಪಕ್ಕೆ ಪರಿವರ್ತಿಸಿ ರವಾನಿಸುವ ಹಾರ್ಡ್ವೇರ್ ಸಾಧನಗಳನ್ನು ನಾವು ಏನಂತೇವೆ ಅಂದರೆ ಇನ್ಪುಟ್ ಸಾಧನಗಳು ಅಂತ ಕರಿತೇವೆ. ಅರ್ಥ ಆಯ್ತಾ? ಡಾಟಾನ ನಾವು ಇನ್ಪುಟ್ ಆಗಿ ಕೊಟ್ಟರೆ ಅದು CPUನಲ್ಲಿ ಪ್ರೋಸೆಸ್ ಆಗಿ ನಮಗೆ ಔಟ್ಪುಟ್ ನೀಡುತ್ತೆ. ಅದಕ್ಕೆ ಇದು ಟಚೇಬಲ್ ಹಾರ್ಡ್ವೇರ್ ಅಂದರೆ ಏನು, ನಾವು ಏನು ಟಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಲ್ಲ ಅದನ್ನು ಹಾರ್ಡ್ವೇರ್ಗಳಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೌಸ್, ಕೀಬೋರ್ಡ್ ಟಚ್ ಮಾಡಿಬಿಟ್ಟು ನಾವು ಅಲ್ಲಿ ಕೆಲಸ ಮಾಡ್ತಿರ್ತಲ್ಲ. ಆಮೇಲೆ ಮಾನಿಟರ್ ಆಗಲಿ, ಆಮೇಲೆ ಸಿಸ್ಟಮ್ಸ್ ಆಗಲಿ, ಇವೆಲ್ಲ ಟಚೇಬಲ್ ಅಂದರೆ ಇವು ಹಾರ್ಡ್ವೇರ್ ಡಿವೈಸಸ್. ಓಕೆನಾ? ಯಂತ್ರದ ಭಾಷೆ ಯಾವುದು, ಬೈನರಿ, 0 ಮತ್ತು 1. ಹಾಗಾದರೆ ಇನ್ಪುಟ್ ಡಿವೈಸಸ್, ಇಂಪಾರ್ಟೆಂಟ್ ಇನ್ಪುಟ್ ಡಿವೈಸಸ್ ಬಂದುಬಿಟ್ರೆ ಕೀಬೋರ್ಡ್. ನೋಡಿ, ಕೀಬೋರ್ಡ್ನ ಬಗ್ಗೆ ತಿಳ್ಕೊಳ್ಳೋಣ, ಡೀಟೇಲಾಗಿ ತಿಳ್ಕೊಳ್ಳೋಣ. ಕೀಬೋರ್ಡ್ ಏನಿದು ನೋಡಿ, ಅಕ್ಷರಗಳು, ಸಂಖ್ಯೆಗಳು, ವಿಶೇಷ ಚಿಹ್ನೆಗಳು ಟೈಪ್ ಮಾಡುವ ಮೂಲಕ ಕಂಪ್ಯೂಟರ್ಗೆ ಮಾಹಿತಿಯನ್ನು ನೀಡಲು ಬಳಸುವ ಅತಿ ಪ್ರಾಥಮಿಕ ಸಾಧನ ಯಾವುದಂದರೆ ದಟ್ ಈಸ್ ಕೀಬೋರ್ಡ್. ನೋಡಿರ್ತೀರ ಅನ್ಕೊತೀನಿ, ನೋಡಿರ್ತೀರಲ್ಲ? ಕೀಬೋರ್ಡ್. ಹಾಗಾದರೆ ಈ ಕೀಬೋರ್ಡ್ನ ಸಂಶೋಧನೆ ಮಾಡಿದವರು ಯಾರು? ಕ್ರಿಸ್ಟೋಫರ್ ಲ್ಯಾಥಮ್ ಶೋಲ್ಸ್ ರವರು ಕೀಬೋರ್ಡ್ನ ಸಂಶೋಧನೆ ಮಾಡ್ತಾರೆ. ಯಾವ ವರ್ಷದಲ್ಲಿ ಅಂದರೆ 1868ರಲ್ಲಿ ಸಂಶೋಧನೆ ಮಾಡ್ತಾರೆ. ಯಾರು? ಕ್ರಿಸ್ಟೋಫರ್ ಲ್ಯಾಥಮ್ ಶೋಲ್ಸ್. ಹಾಗಾದರೆ ಪರೀಕ್ಷೆಗೆ ಬರುವಂಥ ಪ್ರಮುಖ ಪಾಯಿಂಟ್ಗಳನ್ನು ನೋಡೋದಾದರೆ ನೋಡಿ, ಈ ಕಂಪ್ಯೂಟರ್ನ ಅತ್ಯಂತ ಸಾಮಾನ್ಯ ಮತ್ತು ಪ್ರಾಥಮಿಕ ಇನ್ಪುಟ್ ಸಾಧನ, ಪ್ರೈಮರಿ ಇನ್ಪುಟ್ ಸಾಧನ ಯಾವುದಂದರೆ ದಟ್ ಈಸ್ ಯಾವುದು? ಕೀಬೋರ್ಡ್. ನೋಡಿ, ರೀಸೆಂಟಾಗಿ ಆಧುನಿಕ ಕೀಬೋರ್ಡ್ಗಳು ಕ್ವಾರ್ಟೆ ಕೀಲಿಮಣಿ ವಿನ್ಯಾಸವನ್ನು ಹೊಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ವಾರ್ಟಿ ಕೀಲಿಮಣಿ ವಿನ್ಯಾಸಗಳನ್ನು ಹೊಂದಿರುವಂಥದ್ದು. ನೋಡಿ, ಎಷ್ಟು ಕೀಲಿಮಣಿಗಳಿದೆ ಕೀಬೋರ್ಡಲ್ಲಿ? 104 ಕೀಲಿಮಣಿಗಳು ಇರುವಂಥದ್ದು. ಆಮೇಲೆ ಒಂದು ಸಾಮಾನ್ಯ ಸ್ಟ್ಯಾಂಡರ್ಡ್ ಕೀಬೋರ್ಡ್ನಲ್ಲಿ 104 ಕೀಲಿಮಣಿಗಳು ಇರುತ್ತವೆ. ಎಷ್ಟು? 104 ಕೀಲಿಮಣಿಗಳು ಇರುತ್ತೆ. 104 ಬಟನ್ಗಳು ಇರುವಂಥದ್ದು ಕೀಬೋರ್ಡ್ನಲ್ಲಿ ನೋಡಿರ್ತೀರ. ಆಲ್ಮೋಸ್ಟ್ ಎಲ್ಲ ಕೀಬೋರ್ಡ್ಗಳನ್ನು ನೋಡಿರ್ತೀರ ನೀವು. ಅದರಲ್ಲಿ 104 ಕೀಲಿಮಣಿಗಳು ಇರುತ್ತೆ. ಇಂಪಾರ್ಟೆಂಟ್, ಕೇಳ್ತಾರೆ. ಯಾವ ಆಧುನಿಕ ಕೀಲಿಮಣಿ ವಿನ್ಯಾಸವನ್ನು ಇಲ್ಲಿ ಬಳಸ್ತಾರೆ ಅಂದರೆ ಕ್ವಾರ್ಟೆ ಕೀಲಿಮಣಿ ವಿನ್ಯಾಸವನ್ನು ಇದು ಆಧರಿಸಿರುವಂಥದ್ದು ಯಾವುದು? ಕೀಬೋರ್ಡ್. ನೋಡಿ, ಕೀಬೋರ್ಡ್ನ ಮೇಲ್ಭಾಗದಲ್ಲಿ ಫಂಕ್ಷನ್ ಕೀಗಳಿರ್ತವೆ. ಫಂಕ್ಷನ್ ಕೀಗಳು ಎಷ್ಟಿರ್ತವೆ ಅಂದರೆ 12. F1, F2, F3, F4 ಅಂತ ಇರುತ್ತಲ್ಲ. ಟೋಟಲ್ ಎಷ್ಟಿರುತ್ತೆ ಅಂದರೆ 12 ಫಂಕ್ಷನ್ ಕೀಗಳು ಇದೆ. ಯಾವುದರಿಂದ ಇಲ್ಲಿ F1 to F12 ವರೆಗೂ ಇದನ್ನು ಫಂಕ್ಷನ್ ಕೀಗಳು ಅಂತ ಕರಿತೀವಿ. ಇದು ಕೀಬೋರ್ಡ್ ಅಂದರೆ ಇದು ಮೇಲ್ಭಾಗದಲ್ಲೇ ಇರುತ್ತೆ. ಈ ಭಾಗದಲ್ಲಿ ಇಲ್ಲಿ ಎಸ್ಕೇಪ್ ಇರುತ್ತೆ. ಇಲ್ಲಿ ಎಸ್ಕೇಪ್ ಇದ್ದರೆ F1, F2, F3, F4, F5 ಅಪ್ ಟು 12 ಫಂಕ್ಷನ್ ಕೀಗಳು ಇರುವಂಥದ್ದು. ಆಮೇಲೆ ಕಂಟ್ರೋಲ್, ಶಿಫ್ಟ್ ಮತ್ತು ಆಲ್ಟ್ ಕೀಗಳನ್ನು ಮಾಡಿಫೈಯರ್ ಕೀಗಳು ಏನಂತ ಕರಿತೀವಿ? ಇವುಗಳನ್ನ ಮಾಡಿಫೈಯರ್ ಕೀಗಳು ಎಂದು ಕರೆಯುವಂಥದ್ದು. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಈಸಿ ಇದ್ರೂ ಕೂಡ ನಿಮಗೆ ಪ್ರತಿಯೊಂದು ಗೊತ್ತಿರಬೇಕಾಗುತ್ತೆ. ಯಾವ ರೀತಿ ಕ್ವಶನ್ ಕೇಳ್ತಿದ್ದಾರೆ ನೋಡ್ತಿರ್ಬೋದು. ನೋಡಿ, ಅಪ್ಕಮಿಂಗ್ ವಿಲೇಜ್ ಕೌಂಟರ್ ಎಕ್ಸಾಮ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ FDA SDA ನೋಟಿಫಿಕೇಶನ್ ಕೂಡ ಇದೆ. ಸೊ ವೆರಿ ಇಂಪಾರ್ಟೆಂಟ್. ನೀವು ಡೀಟೇಲಾಗಿ ಕಲಿತ್ರೆ 1 ಮಾರ್ಕ್ಸು ನಿಮಗೆ ಬಿಡಲಿಕ್ಕೆ ಸಾಧ್ಯ ಆಗಲ್ಲ. ನೀವು ನೇಮಕಾತಿಯಲ್ಲಿ ನಿಮ್ಮ ಹೆಸರು ಕೂಡ ಇರಬೇಕಂದ್ರೆ ಡೀಟೇಲಾಗಿ ಕಲಿಬೇಕಾಗುತ್ತೆ. ಓಕೆನಾ? ಕಂಟ್ರೋಲ್, ಶಿಫ್ಟ್, ಆಲ್ಟ್ ಕೀಗಳನ್ನು ಮಾಡಿಫೈಯರ್ ಕೀಗಳಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಲ್ಯಾಪ್ಟಾಪ್ಗಳು ಮೊಬೈಲ್ಗಳಲ್ಲಿರುವ ಸಣ್ಣ ಕೀಬೋರ್ಡ್ಗಳನ್ನು ಕೀಪ್ಯಾಡ್ ಎಂದು ಕರೀತಾರೆ. ಏನಂತ? ಕೀಪ್ಯಾಡ್ ಅಂತ ಕರೀತಾರೆ. ಅದನ್ನು ಇದರಲ್ಲಿರೋದು ಕೀಬೋರ್ಡಲ್ಲಿರೋದು ಮಾಡಿಫೈಯರ್ ಕೀಸ್ ಯಾವುದು? ಕಂಟ್ರೋಲ್, ಶಿಫ್ಟ್ ಆ್ಯಂಡ್ ಆಲ್ಟ್. ಇದನ್ನು ಲ್ಯಾಪ್ಟಾಪ್ ಮತ್ತು ಮೊಬೈಲ್ನಲ್ಲಿರುವ ಸಣ್ಣ ಕೀಬೋರ್ಡ್ಗಳನ್ನ ಏನಂತ ಕರಿತೀವಿ ಅಂದರೆ ಕೀಪ್ಯಾಡ್ಗಳಂತ ಕರಿತೀವಿ. ನೆನಪಿರಲಿ. ಹಾಗಾದರೆ ನೋಡಿ, ಇಲ್ಲಿದೆ ಕೀಬೋರ್ಡ್ ಆಯಿತಾ? ನೋಡಿ, ಇಲ್ಲಿ ಎಂಟ್ರ್ ಇದೆ, ಬ್ಯಾಕ್ ಸ್ಪೇಸ್ ಇದೆ. ನೋಡಿ, ಫಂಕ್ಷನ್ ಕೀ F1, F2, F3 ಫಂಕ್ಷನ್ ಕೀ ಅಪ್ ಟು 12 ಇದೆ. ಇಲ್ಲಿ ಡಿಲೀಟ್ ಆಪ್ಷನ್ ಇದೆ, ಇನ್ಸರ್ಟ್ ಇದೆ, ಪ್ರಿಂಟ್ ಸ್ಕ್ರೀನ್. ಓಕೆನಾ? ನೆಕ್ಸ್ಟ್ ಮೌಸ್. ಇನ್ನೊಂದು ಇಂಪಾರ್ಟೆಂಟ್ ಇನ್ಪುಟ್ ಸಾಧನ ಯಾವುದಂದರೆ ದಟ್ ಈಸ್ ಮೌಸ್. ಏನಿದು ಮೌಸ್ ನೋಡಿರ್ತೀರಲ್ಲ ನೀವು?
ಮೌಸ್ ಇಲ್ಲಿ ನೋಡ್ಕೊಂಬಿಡಿ, ಇಲ್ಲ ಇರ್ತದೆ. ಸೊ ಮೌಸ್ ನೋಡಿರ್ತೀರ ಅನ್ಕೋತೀನಿ. ಇಲ್ಲೊಂದು ಸ್ಕ್ರೋಲ್ ಬಟನ್ ಇರುತ್ತೆ, ಆಮೇಲೆ ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್ ಇರುತ್ತೆ. ಓಕೆನಾ? ಸೊ ಮೌಸ್ ಅಂದರೆ ಕಂಪ್ಯೂಟರ್ ಪರದೆಯ ಮೇಲಿನ ಕರ್ಸರ್ ಪಾಯಿಂಟನ್ನು ನಿಯಂತ್ರಿಸಲು. ಕರ್ಸರ್ ಪಾಯಿಂಟ್ ಯಾವ ರೀತಿ ಇರುತ್ತೆ? ಈ ರೀತಿ ಕಂಪ್ಯೂಟರ್ ಆನ್ ಮಾಡಿದಾಗ ನಿಮಗೆ ಕರ್ಸರ್ ಪಾಯಿಂಟ್ ಇರುತ್ತೆ ಗೊತ್ತಾ? ಇದು ಕರ್ಸರ್ ಪಾಯಿಂಟ್, ಇದು ಕಂಪ್ಯೂಟರ್ ಮೇಲೆ ಇರುತ್ತಲ್ವಾ? ಇದನ್ನು ನಿಯಂತ್ರಿಸಲು ಫೈಲ್ಗಳನ್ನು ಆಯ್ಕೆ ಮಾಡಲು ಮತ್ತು ಕ್ಲಿಕ್ ಮಾಡಲು ಬಳಸುವ ಕೈಬೆರಳಿನ ಸಾಧನ ಆಗಿರುವಂಥದ್ದು ಯಾವುದು? ಕೀಬೋರ್ಡ್ ಒಂದು ಕೈಬೆರಳಿನ ಸಾಧನ ಆಗಿದೆ. ಇದನ್ನು ಮೌಸನ್ನು ಕಂಡುಹಿಡಿದವರು ಸಂಶೋಧಕ ಯಾರು? ಮೌಸ್ನ ಸಂಶೋಧಕ ಯಾರಂದರೆ ಮೌಸ್ನ ಸಂಶೋಧಕ ಯಾರು? ಒಂದು ಸೆಕೆಂಡ್. ಓಕೆ, ಮೌಸ್ನ ಸಂಶೋಧಕ ಬಂದ್ಬಿಟ್ಟು ಡಗ್ಲಾಸ್ ಎಂಗಲ್ಬರ್ಟ್ ಕೇಳಿದ್ದಾರೆ, ಕ್ವಶನ್ ಕೇಳಿದ್ದಾರೆ. ಮೌಸ್ನ ಸಂಶೋಧಕ ಯಾರಂತ ಕೇಳಿದ್ದಾರೆ. ಡಗ್ಲಾಸ್ ಎಂಗಲ್ಬರ್ಟ್. ವರ್ಡ್ ಸ್ವಲ್ಪ ಕ್ರಿಟಿಕಲ್ ಇರುತ್ತೆ, ದಯವಿಟ್ಟು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಪದೇ ನೋಡ್ತಿರಿಂದ ನಿಮಗೆ ಕನ್ಫರ್ಮ್ ಆಗುತ್ತೆ. ಡಗ್ಲಾಸ್ ಎಂಗಲ್ಬರ್ಟ್ ಯಾವ ವರ್ಷದಲ್ಲಿ ಇದನ್ನು ಸಂಶೋಧನೆ ಮಾಡಲಾಯಿತು ಅಂದರೆ 1963ರಿಂದ 1964 ಸಮಯದಲ್ಲಿ ಇದನ್ನು ಸಂಶೋಧನೆ ಮಾಡಲಾಯಿತು. ಯಾವುದನ್ನು? ಕೀಬೋರ್ಡನ್ನು. ನೋಡಿ, ಮೌಸನ್ನು ಪಾಯಿಂಟಿಂಗ್ ಸಾಧನ ಎಂದು ಸಹ ಕರೀತಾರೆ. ಪಾಯಿಂಟಿಂಗ್ ಸಾಧನ ಅಂತ ಕರೀತಾರೆ. ಗ್ರಾಫಿಕಲ್ ಯೂಸರ್ಸ್ ಇಂಟರ್ಫೇಸ್. ಯಾವುದು? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ವ್ಯವಸ್ಥೆಗಳಲ್ಲಿ ಮೌಸ್ನ ಬಳಕೆ ಅತಿ ಮುಖ್ಯ ಆಗಿರುವಂಥದ್ದು. ಎಲ್ಲಿ? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. GUI ಫುಲ್ ಫಾರ್ಮ್ನ ಕೇಳ್ಬಿಡ್ತಾರೆ, ಅವಾಗ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ನೀವು ಹೇಳ್ಬೋದು. ಆಮೇಲೆ ಸಾಮಾನ್ಯವಾಗಿ ಇದರಲ್ಲಿ ಎಡ ಬಟನ್, ಬಲ ಬಟನ್ ಮತ್ತು ಸ್ಕ್ರಾಲ್ ವೀಲ್. ನಾನು ಹೇಳಿದ್ನಲ್ಲ, ಇಲ್ಲಿ ಇದು ಸ್ಕ್ರಾಲ್ ವೀಲು, ಇದು ಎಡಗಡೆ ಬಟನು, ಇದು ಬಲಗಡೆ ಬಟನು. ಸ್ಕ್ರೋಲ್ ವೀಲ್ ಇರುತ್ತದೆ. ಆಧುನಿಕ ಆಪ್ಟಿಕಲ್ ಮೌಸ್ಗಳು ಚಲನೆಯನ್ನು ಗುರುತಿಸಲು ಲೇಸರ್ ಮತ್ತು LED ಬೆಳಕನ್ನು ಬಳಸುತ್ತವೆ. ನೀವು ಮೌಸ್ನ ನೋಡಿದಾಗ, ಎಲ್ಲರೂ ಹೋಗಿದ್ದಾಗ ರೆಡ್ ಕಲರ್ ಒಂದು ಇದು ಬರುತ್ತಲ್ಲ, ಕಲರ್ ಲೈಟ್ ಬ್ಲಿಂಕಿಂಗ್ ಆಗ್ತಿರುತ್ತಲ್ಲ, ಅದೇ ಲೇಸರ್. ಅದರಲ್ಲಿ ಲೇಸರ್ ಮತ್ತು LED ಬೆಳಕನ್ನು ಬಳಸಿರ್ತಾರೆ. ಇಲ್ಲಿ ಈಗ ರೀಸೆಂಟಾಗಿ ಬರ್ತಿರುವಂಥ ಮೌಸ್ಗಳಲ್ಲಿ ಬಳಸ್ತಿದ್ದಾರೆ. ಓಕೆನಾ? ಐಕಾನ್ ಅಥವಾ ಫೈಲನ್ನು ಆಯ್ಕೆ ಮಾಡಿ ಮತ್ತೊಂದೆಡೆಗೆ ಪ್ರಕ್ರಿಯೆಯನ್ನು ಡ್ರ್ಯಾಗ್ ಮಾಡಿಕೊಂಡು ನೀವು ಸ್ವಲ್ಪ ಕಂಪ್ಯೂಟರ್ನ ಯೂಸ್ ಮಾಡಬೇಕು ಸ್ನೇಹಿತರೆ, ಅಂದರೆ ಇವೆಲ್ಲ ಅರ್ಥ ಆಗುತ್ತೆ. ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಬೋದು ಯಾವುದರಲ್ಲಿ? ಈ ಮೌಸಿಂದ. ಸೊ ಡಬಲ್ ಕ್ಲಿಕ್ ಮಾಡುವುದರ ಮೂಲಕ ಫೈಲ್ ಮತ್ತು ಪ್ರೋಗ್ರಾಮನ್ನು ತೆರೆಯಬಹುದು. ಯಾವುದರಿಂದ? ಡಬಲ್ ಕ್ಲಿಕ್ ಮಾಡಬಹುದು. ಯಾವುದರಿಂದ? ಮೌಸಿಂದ. ಸ್ಕ್ಯಾನರ್ ನೋಡಿ. ನೆಕ್ಸ್ಟ್ ಇನ್ನೊಂದು, ಇವೆಲ್ಲ ಇನ್ಪುಟ್ ಡಿವೈಸಸ್, ನೆನಪಿರಲಿ. ಮತ್ತೆ ಇನ್ಪುಟ್ ಡಿವೈಸಸ್ ಯಾವುದು? ಕೀಬೋರ್ಡ್ ಆಯಿತು, ಮೌಸ್ ಆಯಿತು, ಇವಾಗ ಸ್ಕ್ಯಾನರ್. ಭೌತಿಕ ಕಾಗದದ ಮೇಲಿರುವ ಪಠ್ಯ ಅಥವಾ ಚಿತ್ರಗಳನ್ನು ಸ್ಕ್ಯಾನ್ ಮಾಡಿ ಅವುಗಳನ್ನು ಕಂಪ್ಯೂಟರ್ನಲ್ಲಿ ಡಿಜಿಟಲ್ ರೂಪದಲ್ಲಿ, ಅಂದರೆ ಸಾಫ್ಟ್ ಕಾಪಿಯನ್ನು ಉಳಿಸಲು ಬಳಸುವಂಥ ಒಂದು ಸಾಧನ. ನೀವೇನಾದರೂ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಿದ್ರೆ, ಯಾವುದು? ವಿಲೇಜ್ ಅಕೌಂಟರ್ ಅಪ್ಲಿಕೇಶನ್, ಅದು ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಫೋಟೋನ ಸ್ಕ್ಯಾನ್ ಮಾಡಿ ಹಾಕಬೇಕಲ್ಲ, ಅದೇ ಈ ಸ್ಕ್ಯಾನರ್. ಸ್ಕ್ಯಾನ್ ಮಾಡಿ ಅದು ಒಳಗೆ ಹಾಕ್ತಾರಲ್ಲ, ಅದು ಇನ್ಪುಟ್. ನಿಮ್ಮ ಇಮೇಜನ್ನು ಅದು ಕಂಪ್ಯೂಟರ್ಗೆ ಕಳಿಸ್ತಾ ಇದೆ, ಅದಕ್ಕೆ ಅದು ಇನ್ಪುಟ್ ಸಾಧನ ಆಗುತ್ತೆ. ಅಥವಾ ಸಾಫ್ಟ್ ಕಾಪಿಯನ್ನು ಉಳಿಸಲು ಬಳಸಿ ಮಾಡುವಂಥದ್ದು ಯಾವುದು? ಸ್ಕ್ಯಾನರ್. ನೋಡಿ, ಇದರ ಸಂಶೋಧಕ ಬಂದ್ಬಿಟ್ಟು ರಜೆಲ್ ಕಿರ್ಚ್. ಇದನ್ನು ಮೊದಲ ಬಾರಿಗೆ ಸಂಶೋಧನೆ ಮಾಡ್ತಾರೆ. ಯಾವಾಗ? 1957ರಲ್ಲಿ. ನೋಡಿ, ಸ್ಕ್ಯಾನರ್ ಒಂದು ಆಪ್ಟಿಕಲ್ ಇನ್ಪುಟ್ ಸಾಧನ. ಯಾವುದು? ಆಪ್ಟಿಕಲ್ ಇನ್ಪುಟ್ ಸಾಧನ. ಪ್ರೈಮರಿ ಇನ್ಪುಟ್ ಸಾಧನ ಯಾವುದು? ಕೀಬೋರ್ಡ್. ಆಪ್ಟಿಕಲ್ ಇನ್ಪುಟ್ ಸಾಧನ ಯಾವುದು? ಸ್ಕ್ಯಾನರ್. ಓಕೆನಾ? ಇದು ಹಾರ್ಡ್ ಕಾಪಿಯನ್ನು ಸಾಫ್ಟ್ ಕಾಪಿಯಾಗಿ, ಹಾರ್ಡ್ ಕಾಪಿ ಇರುತ್ತಲ್ಲ ನಿಮ್ಮ ಹತ್ರ, ಒಂದು ಆಧಾರ್ ಕಾರ್ಡ್ ಇದೆ ಅಂತ, ಅದು ಹಾರ್ಡ್ ಕೈಯಿಂದ ಮುಟ್ಟಬಹುದು. ಅದನ್ನು ಸಾಫ್ಟ್ ಕಾಪಿ ಅಂದರೆ ಡಿಜಿಟಲಿ ಕನ್ವರ್ಟ್ ಮಾಡಿ ಅದನ್ನು ಕಂಪ್ಯೂಟರ್ ಒಳಗೆ ಕಳಿಸ್ತಾರಲ್ಲ, ಅದನ್ನೇ ಸಾಫ್ಟ್ ಕಾಪಿ ಅಂತೀವಿ ನಾವು. ಹಾರ್ಡ್ ಕಾಪಿಯನ್ನು ಸಾಫ್ಟ್ ಕಾಪಿಯನ್ನಾಗಿ ಪರಿವರ್ತಿಸುವ ಕೆಲಸವನ್ನು ಯಾವ್ದು ಮಾಡುತ್ತೆ ಅಂದರೆ ಸ್ಕ್ಯಾನರ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಈಸ್ ದ್ಯುತಿವಿದ್ಯುತ್ ಕೋಶಗಳನ್ನು ಅಂದರೆ ಫೋಟೋ ಎಲೆಕ್ಟ್ರಿಕ್ ಸೆಲ್ಸ್ಗಳನ್ನು ಬಳಸಿಕೊಂಡು ಇದು ಬೆಳಕನ್ನು ಗ್ರಹಿಸುತ್ತದೆ. ಈ ಕ್ವಶನ್ನ ಕೇಳುವ ಚಾನ್ಸಸ್ ಇದೆ. ಯಾವುದನ್ನು ಬಳಸಿಕೊಂಡು ಇದು ಬೆಳಕನ್ನು ಗ್ರಹಿಸುತ್ತದೆ ಅಂದರೆ ದಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಸೆಲ್. ದ್ಯುತಿವಿದ್ಯುತ್ ಕೋಶಗಳನ್ನು ಬಳಸಿಕೊಳ್ಳುತ್ತೆ ತನ್ನ ಸ್ಕ್ಯಾನನ್ನು ಮಾಡಲಿಕ್ಕೆ. ನೀವು ಸ್ಕ್ಯಾನರ್ ಮೇಲೆ ಇಟ್ಟಿರ್ತಾರಲ್ಲ, ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಲಿಕ್ಕೆ ಹೋಗಿರ್ತೀರಲ್ಲ, ಸೊ ಅಲ್ಲೊಂದು ಬೆಳಕು ಬರುತ್ತಲ್ವ, ಫೋಟೋ ಎಲೆಕ್ಟ್ರಿಕ್ ಸೆಲ್ಸ್, ಅದು ಈ ತತ್ವದಲ್ಲಿ ಬಳಕೆಯಾಗುತ್ತೆ. ನೋಡಿ, ಸ್ಕ್ಯಾನ್ ಮಾಡಿರ್ತೀವಲ್ಲ, ಆ ಕಡತಗಳನ್ನು PDF ಅಥವಾ JPG ಮಾದರಿಯಲ್ಲಿ ಉಳಿಸಲಾಗುತ್ತದೆ. PDF ಅನ್ನು ಕನ್ವರ್ಟ್ ಮಾಡ್ಬೋದು, ಅಥವಾ JPG ಫೋಟೋಗಳನ್ನಾಗಿ ಕನ್ವರ್ಟ್ ಮಾಡಬಹುದು. PDF ಅಂದರೆ ಪೋರ್ಟಬಲ್ ಡಾಕ್ಯುಮೆಂಟ್. ನೋಡಿ, ನೆಕ್ಸ್ಟ್ ನೋಡಿ, ಇಲ್ಲಿ ಫ್ಲಾಟ್ ಬೆಡ್ ಮತ್ತು ಹ್ಯಾಂಡ್ ಹೆಲ್ಡ್ ಎಂಬುದು ಸ್ಕ್ಯಾನರ್ಗಳ ಪ್ರಮುಖ ವಿಧಗಳು. ಯಾವುದ್ಯಾವುದು?
ಫ್ಲ್ಯಾಟ್ ಬೆಡ್ ಮತ್ತು ಹ್ಯಾಂಡ್ ಹೆಡ್. ನೆಕ್ಸ್ಟ್ ಇನ್ನೊಂದು ಬರುತ್ತೆ OCR, ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್ ಅಂತ ಬರುತ್ತೆ. ಯಾವುದು? ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್ ತಂತ್ರಜ್ಞಾನದ ನೆರವಿನಿಂದ ಸ್ಕ್ಯಾನ್ ಮಾಡಿದ ಪಠ್ಯವನ್ನು ಏನು ಮಾಡುತ್ತೆ? ಸ್ಕ್ಯಾನ್ ಮಾಡಿದ ಪಠ್ಯವನ್ನು ಎಡಿಟ್ ಮಾಡಬಹುದಾದ ಪಠ್ಯವಾಗಿ ಬದಲಾಯಿಸಬಹುದು. ಯಾವುದರಿಂದ? OCR ಇಂದ. OCR ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್. ಫುಲ್ ಫಾರ್ಮ್ ಕೇಳಿದರೆ ತುಂಬ ಸರಿ ಕೇಳಿದರೆ ಸ್ನೇಹಿತರೆ, ಫುಲ್ ಫಾರ್ಮ್ನ ಕೇಳಿದರೆ OCR ಫುಲ್ ಫಾರ್ಮ್ ಕೇಳಿದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ಅಂದ್ರೆ ಏನು? ಅಕ್ಷರಗಳು. ಆಪ್ಟಿಕಲ್ ರೆಕಗ್ನೈಸೇಷನ್, ಅದನ್ನು ರೆಕಗ್ನೈಸ್ ಮಾಡುತ್ತೆ. ಏನು ಇದರ ಪ್ರಮುಖ ಕಾರ್ಯ ಏನಂದರೆ, ಪ್ರಮುಖ ಕಾರ್ಯ ಬಂದ್ಬಿಟ್ಟು ನೋಡಿ, ನೀವೇನೋ ಸ್ಕ್ಯಾನ್ ಮಾಡ್ತಿರಲ್ಲ ಅದನ್ನು ಪಠ್ಯವನ್ನಾಗಿ ಬದಲಾಯಿಸಬಹುದು ತಂತ್ರಜ್ಞಾನ. ಈ ತಂತ್ರಜ್ಞಾನದಿಂದ, ಇದೊಂದು ತಂತ್ರಜ್ಞಾನ OCR ತಂತ್ರಜ್ಞಾನದಿಂದ ಸ್ಕ್ಯಾನ್ ಮಾಡಿದ ಪಠ್ಯವನ್ನು ಎಡಿಟ್ ಮಾಡಬಹುದು. ನೀವು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಏನಾದರೂ ಇದ್ದರೆ ಅದನ್ನು ಎಡಿಟ್ ಮಾಡಿ ನಿಮ್ಮದೇ ಅಕ್ಷರಗಳಲ್ಲಿ ಬರೀಬಹುದು ಅಂತ. ನೆಕ್ಸ್ಟ್ ಇನ್ಪುಟ್ ಸಾಧನ ಬಂದ್ಬಿಟ್ಟು ಜಾಯ್ಸ್ಟಿಕ್ನ ನೋಡಿರ್ತೀರಾ ನೋಡಿ. ಕಂಪ್ಯೂಟರ್ ಪರದೆಯ ಮೇಲೆ ನಿರ್ದಿಷ್ಟ ವಸ್ತುವಿನ ಚಲನೆಯ ದಿಕ್ಕನ್ನು ನಿಯಂತ್ರಿಸಲು ಬಳಸುವ ಕಡ್ಡಿಯಂತಹ ಸಾಧನ ಜಾಯ್ಸ್ಟಿಕ್. ನೋಡಿರ್ತೀರಲ್ಲ ನೀವು, ಈ ಗೇಮ್ಸ್ ಎಲ್ಲ ಆಡಲಿಕ್ಕೆ ಬಳಸ್ತಾರಲ್ಲ ಅದೇ ಥರ ಇದು ಒಂದು ಪಾಯಿಂಟಿಂಗ್ ಡಿವೈಸ್ ಜಾಯ್ಸ್ಟಿಕ್ಸ್. ಕಂಪ್ಯೂಟರ್ ಪರದೆಯ ಮೇಲೆ ನಿರ್ದಿಷ್ಟ ವಸ್ತುವಿನ ಚಲನೆಯ ದಿಕ್ಕನ್ನು ನಿಯಂತ್ರಿಸಲು ಬಳಸುವ ಕಡ್ಡಿಯಂತಹ ಸಾಧನ. ಇದನ್ನು ಬಹುತೇಕ ವಿಡಿಯೋ ಗೇಮ್ಗಳನ್ನು ಆಡಲು ಎಲ್ಲ ಹುಡುಗರು ಈ ಥರ ಒಂದು ಡಿವೈಸನ್ನು ಇಟ್ಕೊಂಡು ಕೂತಿರ್ತಾರೆ ಗೊತ್ತಾ, ಗೇಮ್ ಆಡಲಿಕ್ಕೆ. ಇದೇ ಜಾಯ್ಸ್ಟಿಕ್. ಇದರ ಸಹಾಯದಿಂದ ಅವರು ವಿಡಿಯೋ ಗೇಮನ್ನು ಆಡ್ತಾರೆ. ಜಾಯ್ಸ್ಟಿಕ್ ಅಂದರೆ ವಿಡಿಯೋ ಗೇಮನ್ನು ಆಡಲು ಬಳಸುವಂಥ ಒಂದು ಯಂತ್ರ. ನೋಡಿ, ಇದನ್ನು ಯಾರು ಸಂಶೋಧನೆ ಮಾಡಿದರೆ ಮಿರಿಕ್ ಅವರು ಸಂಶೋಧನೆ ಮಾಡ್ತಾರೆ. ಯಾವ ವರ್ಷದಲ್ಲಿ? 1926ರಲ್ಲಿ ಇದನ್ನು ಸಂಶೋಧನೆ ಮಾಡ್ತಾರೆ. ಹಾಗಾದರೆ ಜಾಯ್ಸ್ಟಿಕ್ನ ಉಪಯೋಗಗಳು ನೋಡೋಣ. ನೋಡಿ, ಜಾಯ್ಸ್ಟಿಕ್ ಸಹ ಮೌಸ್ನಂತೆ ಒಂದು ಪಾಯಿಂಟರ್ ಸಾಧನವಾಗಿ ಬಳಸ್ತಾರೆ. ಕಂಪ್ಯೂಟರ್ ಮತ್ತು ಕನ್ಸೋಲ್ಗಳಲ್ಲಿ ವಿಡಿಯೋ ಗೇಮ್ಗಳಲ್ಲಿ ಅತಿ ಹೆಚ್ಚು ಬಳಸಲು ನಿಯಂತ್ರಿಸಲು ಇದನ್ನು ಮುಖ್ಯವಾಗಿ ಬಳಸಲಾಗುತ್ತೆ. ಯಾವುದನ್ನು? ಜಾಯ್ಸ್ಟಿಕ್ಕನ್ನು. ವಿಮಾನ ಹಾರಾಟದ ತರಬೇತಿ ನೀಡುವ ಫ್ಲೈಟ್ ಸಿಮ್ಯುಲೇಟರ್. ಇಂಪಾರ್ಟೆಂಟ್. ಫ್ಲೈಟಲ್ಲಿ ನಿಮಗೆ ಚಕ್ರ ಇರಲ್ಲ, ಈ ಥರ ಚಕ್ರ ಇರಲ್ಲ, ಬದಲಿಗೆ ನೀವು ಡ್ರೋನ್ಗಳಲ್ಲೂ ಕೂಡ ನೋಡಿರ್ಬೋದು. ಡ್ರೋನನ್ನು ಚಲನೆ ಮಾಡ್ತಾರಲ್ಲ ಜಾಯ್ಸ್ಟಿಕ್ಸ್, ಅದು ನೋಡಿರ್ಬೋದು. ಆಮೇಲೆ ಈ ಥರ ಒಂದು ಅಪ್ ಡೌನ್ ರೈಟ್ ಲೆಫ್ಟ್ ಆ ಥರ ಮಾಡುವ ಫ್ಲೈಟ್ ಸಿಮ್ಯುಲೇಟರ್ ಬಳಸಿರ್ಬೋದು ನೀವು. ಫ್ಲೈಟ್ ಗೇಮ್ಗಳಲ್ಲಿ ನೀವು ವಿಡಿಯೋ ಗೇಮ್ ಮಾಡಿದರೆ ಗೊತ್ತಿರುತ್ತೆ. ಸೊ ವಿಮಾನ ಹಾರಾಟದ ತರಬೇತಿ ನೀಡುವ ಫ್ಲೈಟ್ ಸಿಮ್ಯುಲೇಟರ್ಗಳಲ್ಲಿ ಇದನ್ನು ಬಳಸ್ತಾರೆ. ಯಾವುದನ್ನು? ಜಾಯ್ಸ್ಟಿಕ್ಸ್ಗಳನ್ನು. ಕ್ಯಾಡ್, ಕಂಪ್ಯೂಟರ್ ಆಡೆಡ್ ಡಿಸೈನ್. ಇದು ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ. ಕ್ಯಾಡ್ ಅಂದರೆ ಏನು ಗೊತ್ತಾ? ಫುಲ್ ಫಾರ್ಮ್ ಕೇಳ್ತಾರೆ. ಕ್ಯಾಡ್ ಅಂದರೆ ಕಂಪ್ಯೂಟರ್ ಆಡೆಡ್ ಡಿಸೈನ್. ಯಾವುದೇ ಒಂದು ಡಿಸೈನ್, ಬಿಲ್ಡಿಂಗ್ ಡಿಸೈನ್ ಆಗಲಿ ಅಥವಾ ಯಾವುದೋ ಒಂದು ಡಿವೈಸ್, ಇನ್ ಕೇಸ್ ಮೊಬೈಲ್ಸು, ಕಾರು, ಎಲ್ಲ ಇಂಜಿನಿಯರಿಂಗ್ ಕ್ಷೇತ್ರದಲ್ಲೂ ಕ್ಯಾಡು ಯೂಸ್ ಆಗುವಂಥದ್ದು. ಏನಾದರೂ ಡಿಸೈನ್ ಮಾಡಲಿಕ್ಕೆ ತುಂಬ ಉಪಯುಕ್ತವಾದಂಥ ಒಂದು ಸಾಫ್ಟ್ವೇರ್ ಯಾವುದಂದರೆ ದಟ್ ಈಸ್ ಕ್ಯಾಡ್ ವ್ಯವಸ್ಥೆಯಲ್ಲಿ ವಿನ್ಯಾಸಗಳನ್ನು ಮಾಡಲು ಇದನ್ನು ಉಪಯೋಗ ಮಾಡಲಾಗುತ್ತೆ. ಆಮೇಲೆ ಮೌಸನ್ನು ಬಿಟ್ಟರೆ ಕರ್ಸರ್ ನಿಲ್ಲುತ್ತದೆ, ಆದರೆ ಜಾಯ್ಸ್ಟಿಕ್ಕನ್ನು ತಿರುಗಿಸಿದ ದಿಕ್ಕಿನತ್ತ ಕರ್ಸರ್ ನಿರಂತರವಾಗಿ ಚಲಿಸುತ್ತಿರುತ್ತದೆ. ಯಾವ ಕಡೆ ತಿರುಗಿಸಿದ್ರು ಕರ್ಸರ್ ನಿರಂತರವಾಗಿ ಚಲಿಸಿರುತ್ತದೆ. ಬಟ್ ಮೌಸನ್ನು ನಿಲ್ಲಿಸಿಬಿಟ್ರೆ ಅದು ಏನಾಗುತ್ತೆ? ನಿಂತು ಬಿಡುತ್ತೆ. ನೋಡಿ, ಇದು 360 ಡಿಗ್ರಿ ದಿಕ್ಕನ್ನು ಸುಲಭವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದು? ಜಾಯ್ಸ್ಟಿಕ್ 360 ಡಿಗ್ರಿ. ನೆಕ್ಸ್ಟ್ ಇನ್ಪುಟ್ ಡಿವೈಸ್ ಬಂದ್ಬಿಟ್ಟು ಮೈಕ್ರೋಫೋನ್ ಅಂದರೆ ಮಾನವನ ಧ್ವನಿ ಅಥವಾ ಯಾವುದೇ ಶಬ್ದವನ್ನು ಗ್ರಹಿಸಿ ಅದನ್ನು ಕಂಪ್ಯೂಟರ್ಗೆ ಆಡಿಯೋ ರೂಪದಲ್ಲಿ ಇನ್ಪುಟ್ ಆಗಿ ಒದಗಿಸುವ ಸಾಧನ ಯಾವುದಂದರೆ ದಟ್ ಈಸ್ ಮೈಕ್ರೋಫೋನ್. ಮಾನವನ ಧ್ವನಿ ಮಾತಾಡ್ತಿರಲ್ಲ, ಯಾವುದಾದ್ರೂ ಒಂದು ಶಬ್ದ ಗ್ರಹಿಸಿ ಅದನ್ನು ಕೇಳಿಬಿಟ್ಟು ಕಂಪ್ಯೂಟರ್ಗೆ ಆಡಿಯೋ ರೂಪದಲ್ಲಿ ಇನ್ಪುಟ್ ಆಗಿ ನೀಡೋದು. ನೀವು ವಾಟ್ಸಪ್ಪಲ್ಲಿ ನೀವು ಸೈಡಿಗೆ ಒಂದು ವಾಯ್ಸ್ ಓವರ್ ಕೊಟ್ಬಿಟ್ಟು ಮಾತಾಡೋಂಥ ಇರುತ್ತಲ್ಲ, ಇನ್ ಕೇಸಾಗಿ ಅವರಿಗೆ ಟೆಕ್ಸ್ಟ್ ಮಾಡೋಕ್ಕೆ ಬರ್ತಿರಲ್ಲ, ಏನು ಮಾಡೋದು? ಅದನ್ನು ಒತ್ಬಿಟ್ಟು ನೀವು ವಾಯ್ಸ್ ಓವರ್ ಕೊಟ್ಟರೆ ಅದು ರಿಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇರುವಂಥದ್ದು. ಆಮೇಲೆ ಗೂಗಲಲ್ಲಿ ಕೂಡ ನೀವು ಯೂಸ್ ಮಾಡಿರ್ತೀರ ಆಲ್ಮೋಸ್ಟಲ್ಲೂ. ಆ ಥರ ಇದು ಮೈಕ್ರೋಫೋನ್ ಆಗಿ ಬಳಕೆ ಮಾಡ್ತಾರೆ. ಇದನ್ನು ಆಡಿಯೋ ರೂಪದಲ್ಲಿ ಇನ್ಪುಟ್ ಒದಗಿಸುವುದು, ಮೈಕ್ರೋಫೋನ್. ಸಂಶೋಧಕರು ಯಾರು? ಎಮಿಲೆ ಬರ್ಲಿನ್ ಆರ್ ಥಾಮಸ್ ಎಡಿಸನ್. ಸೊ ಇಲ್ಲಿ ನೋಡಿ, ಮೈಕ್ರೋಫೋನನ್ನು ಆಡಿಯೋ ಇನ್ಪುಟ್ ಸಾಧನ ಎಂದು ಕರೆಯಲಾಗುತ್ತೆ. ಆಡಿಯೋ ಇನ್ಪುಟ್ ಸಾಧನ ಅಂತ ಕರೀತಾರೆ ಅದನ್ನು. ಮೈಕ್ರೋಫೋನ್ ಅಂದರೆ ಇದು ಇನ್ಪುಟ್ನ ನಾವು ಕೊಟ್ಟರೆ ಇದು ಇನ್ಪುಟ್ ಸಾಧನ. ಮೈಕ್ರೋಫೋನ್ ಕೂಡ ಒಂದು ಇನ್ಪುಟ್ ಸಾಧನ ಆಗಿರುವಂಥದ್ದು. ಇದು ಧ್ವನಿ ತರಂಗಗಳನ್ನು ಸೌಂಡ್ ವೇವ್ಗಳನ್ನು ವಿದ್ಯುತ್ ಸಂಕೇತಗಳಾಗಿ ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ಗಳಾಗಿ ಪರಿವರ್ತಿಸುತ್ತದೆ. ಯಾವುದು? ಮೈಕ್ರೋಫೋನ್ಗಳು ಏನು ಮಾಡುತ್ತೆ? ಸೌಂಡ್ ವೇವ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನಾಗಿ ಪರಿವರ್ತನೆ ಮಾಡುವ ಸಾಧನ ಆಗಿರುವಂಥದ್ದು.
ಇದು ವಾಯ್ಸ್ ರೆಕಗ್ನೈಸೇಷನ್ ತಂತ್ರಜ್ಞಾನದಲ್ಲಿ ಇದು ಕಡ್ಡಾಯವಾಗಿ ಬಳಸುವಂಥ ಒಂದು ಸಾಧನ ಆಗಿದೆ. ಡಿಜಿಟಲ್ ರೂಪದಲ್ಲಿ ಶಬ್ದವನ್ನು ರೆಕಾರ್ಡ್ ಮಾಡಲು ಮತ್ತು ಸೇವ್ ಮಾಡಲು ಇದು ಅಗತ್ಯವಾಗಿದೆ. ವಾಯ್ಸ್ ರೆಕಾರ್ಡರ್ ನೀವೆಲ್ಲ ನೋಡಿರ್ತಿಲ್ಲ, ಇದೇ ಸ್ನೇಹಿತರೆ, ಏನಿಲ್ಲ ವಾಯ್ಸ್ ರೆಕಾರ್ಡರ್ ಲ್ಯಾಪಲ್ಲೆಲ್ಲ ನೀವು ಬಳಸಿರ್ತೀರ ಆಲ್ಮೋಸ್ಟ್ ಆಲ್. ಆನ್ಲೈನ್ ತರಗತಿಗಳು, ವಿಡಿಯೋ ಕಾನ್ಫರೆನ್ಸ್ ಮತ್ತು ಪಾಡ್ಕಾಸ್ಟ್ಗಳಲ್ಲಿ ಇದರ ಬಳಕೆ ಪ್ರಮುಖವಾಗಿ ಇರುವಂಥದ್ದು. ನೋಡಿ, ಆನ್ಲೈನ್ ಕ್ಲಾಸ್ಗಳು ಮಾಡ್ತಿರ್ತಾರಲ್ಲ, ಅದು ಮೈಕ್ ಇಟ್ಕೊಂಡು ಪಾಡ್ಕಾಸ್ಟ್ ಮಾಡ್ತಿರ್ತಾರೆ, ಅದು ಇಟ್ಕೊಂಡಿರ್ತಿರಲ್ಲ, ಅದೇ ಇನ್ಪುಟ್ ಡಿವೈಸ್, ಅದೇ ಮೈಕ್ರೋಫೋನ್. ಆಮೇಲೆ ಧ್ವನಿ ಮೂಲಕ ಟೈಪ್ ಮಾಡುವ ವಾಯ್ಸ್ ಟೈಪಿಂಗ್ ಸೌಲಭ್ಯವನ್ನು ಇದು ಒದಗಿಸುವಂಥದ್ದು. ವಾಯ್ಸನ್ನು ಟೈಪ್ ಮಾಡಿ ಅಲ್ಲಿ ಕಳಿಸ್ಬಹುದು. ಆಮೇಲೆ ಲೈಟ್ ಪೆನ್ ಅಂದರೆ ಕಂಪ್ಯೂಟರ್ ಮಾನಿಟರ್ ಪರದೆಯ ಮೇಲೆ ನೇರವಾಗಿ ಬರೆಯಲು ಅಥವಾ ಚಿತ್ರಗಳನ್ನು ಬಿಡಿಸಲು ಬಳಸುವ ಪೆನ್ ಆಕಾರದ ಬೆಳಕಿನ ಸೂಕ್ಷ್ಮ ಸಾಧನ ಯಾವುದಂದರೆ ಲೈಟ್ ಪೆನ್. ಆನ್ಲೈನ್ ವಿಡಿಯೋಸ್ ನೋಡ್ತಿರ್ತೀರ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೀಚರ್ಸು ಒಂದು ಪೆನ್ ಇಟ್ಕೊಂಡಿರ್ತಿರಲ್ಲ, ಈ ಪೆನ್ನನ್ನು ಯೂಸ್ ಮಾಡಿಬಿಟ್ಟು ಬರೀತಿರ್ತಾರೆ. ಹಿಂಗೆ ನಾನು ಕೂಡ ಈಗ ಬರೀತಿರೋದು ಇದೇ ಪೆನ್ನಿಂದ. ಸೊ ಅದೇ ಲೈಟ್ ಪೆನ್. ಇದರ ಸಂಶೋಧಕ ಬೆನ್ ಗುರ್ಲೆ ಸ್ಥಾಪನೆಯಾದ ವರ್ಷ ಯಾವಾಗ? 1956ರಲ್ಲಿ. ನೋಡಿ, ಇದು ಕ್ಯಾಥೋಡ್ ರೇ ಟ್ಯೂಬ್. ಯಾವುದು? ಕ್ಯಾಥೋಡ್ ರೇ ಟ್ಯೂಬ್. CRT ಫುಲ್ ಫಾರ್ಮ್ನ ಕೇಳ್ತಾರೆ. ಕ್ಯಾಥೋಡ್ ರೇ ಟ್ಯೂಬ್ ಅಂತ ಮಾನಿಟರ್ಗಳೊಂದಿಗೆ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು ಆಪ್ಟಿಕಲ್ ಪಾಯಿಂಟಿಂಗ್ ಸಾಧನವಾಗಿ ಕೆಲಸ ಮಾಡುತ್ತೆ. ಇದು ಯಾವುದು? ಸೊ ಇದರ ತುದಿಯಲ್ಲಿ ಫೋಟೋ ಎಲೆಕ್ಟ್ರಿಕ್ ಸೆಲ್ ನಿಬ್ಬಿರುತ್ತಲ್ಲ, ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಸೆಲ್ ಮತ್ತು ಲೆನ್ಸ್ ಇರುತ್ತದೆ. ಈ ಪೆನ್ ಇರುತ್ತಲ್ಲ, ಈ ಪೆನ್ನ ನಿಬ್ನಲ್ಲಿ ಏನಿರುತ್ತೆ ಅಂದರೆ ಫೋಟೋ ಎಲೆಕ್ಟ್ರಿಕ್ ಸೆಲ್ ಮತ್ತು ಲೆನ್ಸ್ ಇರುವಂಥದ್ದು. ಪರದೆಯ ಮೇಲಿನ ಎಲೆಕ್ಟ್ರಿಕ್ ಕಿರಣಗಳ ಪಿಕ್ಸೆಲ್ಗಳನ್ನು ಗುರುತಿಸುವ ಮೂಲಕ ಇದು ಕಾರ್ಯನಿರ್ವಹಿಸುತ್ತದೆ. ಯಾವುದು? ಎಲೆಕ್ಟ್ರಿಕ್ ಕಿರಣಗಳನ್ನು ಪಿಕ್ಸೆಲ್ಗಳನ್ನು ಗುರುತಿಸುವ ಮೂಲಕ ಇದು ಕಾರ್ಯನಿರ್ವಹಿಸುತ್ತದೆ. ಗ್ರಾಫಿಕ್ ವಿನ್ಯಾಸಕರು, ಇಂಜಿನಿಯರ್ಗಳು, ಆರ್ಕಿಟೆಕ್ಟ್ಗಳು ಚಿತ್ರಗಳನ್ನು ವಿನ್ಯಾಸಗೊಳಿಸಲು ಇದನ್ನು ಬಳಸ್ತಾರೆ. ಯಾವುದನ್ನು? ಈ ಪೆನ್ನನ್ನು ಬಳಸ್ತಾರೆ. ಕೀಬೋರ್ಡ್ ಅಥವಾ ಮೌಸ್ಗಿಂತ ನಿಖರವಾದ ಡ್ರಾಯಿಂಗ್ಗಳನ್ನು ಮಾಡಲು ಇದು ಸಹಕಾರಿಯಾಗಿದೆ. ಪ್ರಸ್ತುತ ಟಚ್ ಸ್ಕ್ರೀನ್ ತಂತ್ರಜ್ಞಾನ ಬಂದಿರುವುದರಿಂದ ಇದರ ಬಳಕೆಯನ್ನು ಸ್ಟೈಲಸ್ ಪೆನ್ಗಳು ಆಕ್ರಮಿಸಿಕೊಂಡಿವೆ. ಈಗ ರೀಸೆಂಟಾಗಿ ಸ್ಟೈಲಸ್ ಪೆನ್ಗಳು ಇದರ ಆಕ್ರಮಣ ಮಾಡಿಕೊಂಡಿರುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಬಾರ್ಕೋಡ್ ರೀಡರ್ ಅಂತ ಬರುತ್ತೆ. ಬಾರ್ಕೋಡ್ ರೀಡರ್ಗಳು ಇದು ಕೂಡ ಇನ್ಪುಟ್ ಸಾಧನೆ ಹೌದು. ಉತ್ಪನ್ನಗಳ ಪ್ಯಾಕೆಟ್ಗಳ ಮೇಲಿರುವ ಕಪ್ಪು ಮತ್ತು ಬಿಳಿ ಬಟ್ಟೆಗಳ ಬಾರ್ಕೋಡ್ ರಹಸ್ಯ ಮಾಹಿತಿಯನ್ನು ಓದಿ ಕಂಪ್ಯೂಟರ್ಗೆ ರವಾನೆ ಮಾಡುತ್ತದೆ. ರಹಸ್ಯ ಮಾಹಿತಿ ಇರುತ್ತೆ ಬಾರ್ಕೋಡ್ ರೂಪದಲ್ಲಿ. ನೀವೇನಾದರೂ ಇದಕ್ಕೆ ಹೋಗಿರ್ತೀರ ಅಂಥದ್ದು, ಸೂಪರ್ ಮಾರ್ಕೆಟಲ್ಲೆಲ್ಲ ಹೋಗಿರ್ತೀರ, ಬಾರ್ಕೋಡ್ ರೂಪದಲ್ಲಿ ಅದರೊಳಗೆ ನಂಬರ್ ಎಲ್ಲ ಇರುತ್ತೆ. ಸೊ ಇದನ್ನು ಸ್ಕ್ಯಾನ್ ಮಾಡಿದರೆ ಸಾಕು, ಅಲ್ಲಿ ಅದರ ರೇಟ್ ಎಷ್ಟು ಅಂತ ಕಂಪ್ಯೂಟರ್ನಲ್ಲಿ ತೋರಿಸ್ಬಿಡುತ್ತೆ. ಅದು ಇನ್ಪುಟ್ ಮಾಹಿತಿಯನ್ನು ಕೊಡ್ತಾ ಇದೆ. ಯಾವುದು? ಬಾರ್ಕೋಡ್ ರೀಡರ್. ಒಂದು ಡಿವೈಸ್ ಇರುತ್ತೆ ನೋಡಿ, ಈ ಥರ ಇರುತ್ತೆ ನೋಡಿ. ಸೊ ಈ ಥರ ಇಟ್ಕೊಂಡಿರ್ತಾರೆ ಅಲ್ಲಿ ಸೂಪರ್ ಮಾರ್ಕೆಟ್ಸು, ಡಿಮಾರ್ಟ್ ಎಲ್ಲ ಹೋಗಿರ್ತೀರ, ಇಲ್ಲಿ ಬಟ್ಟೆ ಮೇಲೆ ಅಥವಾ ಯಾವುದೇ ಒಂದು ಇದರ ಮೇಲೆ, ವಸ್ತುವಿನ ಮೇಲೆ ಬಾರ್ಕೋಡ್ ಇದ್ದರೆ ಇದನ್ನು ರೀಡ್ ಮಾಡುತ್ತೆ. ಒಂದು ರೆಡ್ ಕಲರ್ ಲೈಟ್ ಬರ್ತಾ ಇರುತ್ತೆ. ಓಕೆನಾ? ಗೊತ್ತಾಯ್ತು ಅನ್ಕೋತೀನಿ. ಸೊ ರಹಸ್ಯ ಮಾಹಿತಿಯನ್ನು ಓದಿ ಕಂಪ್ಯೂಟರ್ಗೆ ರವಾನೆ ಮಾಡುತ್ತೇವೆ, ಅದು ಬಾರ್ಕೋಡ್ ರೀಡರ್. ಸೊ ಶೋಧಕ ಯಾರು? ನಾರ್ಮನ್ ಜೋಸೆಫ್ ವುಡ್ಲ್ಯಾಂಡ್ ಅವರು ಇದರ ಸಂಶೋಧನೆ ಮಾಡ್ತಾರೆ. 1952ರಲ್ಲಿ ಬಾರ್ಕೋಡ್ನ ಸಂಶೋಧನೆ ಮಾಡಿದರೆ 1969ರಲ್ಲಿ ಸ್ಕ್ಯಾನರ್ನ ಸಂಶೋಧನೆ ಮಾಡ್ತಾರೆ. ನೋಡಿ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅದು. ಹಾಗಾದರೆ ಸೂಪರ್ ಮಾರ್ಕೆಟ್, ಮಾಲ್, ಪಾಯಿಂಟ್ ಆಫ್ ಸೇಲ್, POS ಅಂದರೆ ಪಾಯಿಂಟ್ ಆಫ್ ಸೇಲ್ ಫುಲ್ ಫಾರ್ಮ್ ಕೇಳ್ತಾರೆ. ಬಿಲ್ಲಿಂಗ್ ಮಾಡಲು ಇದನ್ನು ಬಳಸ್ತಾರೆ. ಈಸಿ ಅನ್ನಿಸ್ಬೋದು, ಆದರೆ ಎಕ್ಸಾಮಲ್ಲಿ ನಿಮಗೆ ಟಫ್ ಆಗುತ್ತೆ. ಅಲ್ಲಿ ಅನಲೈಸ್ ಮಾಡಲಿಕ್ಕೆ ಲೇಸರಿಗೆ ಹೋಗಿ ಬಾರ್ಕೋಡ್ಗೆ ಹೋಗಿ ಪೆನ್ನು ಯಾವುದಾದ್ರು ಹಾಕಿ ರಾಂಗ್ ಮಾಡಿ ಬಂದಿರ್ತೀರ. ಅದಕ್ಕೆ ಸ್ವಲ್ಪ ನೀಟಾಗಿ ನೋಡ್ಕೊಂಬಿಡಿ ಅಂತ. ಸೂಪರ್ ಮಾರ್ಕೆಟ್, ಮಾಲ್ಗಳಲ್ಲಿ ನೀವು ಬಿಲ್ಲಿಂಗ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುವಂಥದ್ದು. ಇದು ಬಾರ್ಕೋಡನ್ನು ಓದಲು ಲೇಸರ್ ಕಿರಣಗಳನ್ನು ಬಳಸ್ತದೆ. ಯಾವುದು? ಲೇಸರ್. ರೆಡ್ ಒಂದು ಕಲರ್ ಬರುತ್ತೆ ಅಂತ ಹೇಳಿದ್ನಲ್ಲ ನಾನು ಬಾರ್ಕೋಡಲ್ಲಿ, ಅದೇ ಲೇಸರ್ ಕಿರಣಗಳನ್ನು ಬಳಸ್ತದೆ ರೀಡ್ ಮಾಡಲು, ಬಾರ್ಕೋಡ್ಗಳನ್ನು ರೀಡ್ ಮಾಡಲು. ಬಾರ್ಕೋಡ್ಗಳನ್ನು ಉತ್ಪನ್ನದ ಬೆಲೆ, ತಯಾರಿಕೆಯ ದಿನಾಂಕ, ಕಂಪನಿಯ ಮಾಹಿತಿ ಅಡಗಿರುತ್ತದೆ. ಏನೇನು ಅಡಗಿರುತ್ತದೆ ಅಂದರೆ ಬಾರ್ಕೋಡ್ನಲ್ಲಿ ಉತ್ಪನ್ನ ಬೆಲೆ ಎಷ್ಟು, ತಯಾರಿಕೆ ಯಾವಾಗ ಇದು ತಯಾರಾಗಿರೋದು, ದಿನಾಂಕ ಮತ್ತು ಕಂಪನಿಯ ಮಾಹಿತಿಯನ್ನು ಇದು ಒಳಗೊಂಡಿರುತ್ತೆ. ಇದು ಕಪ್ಪು ಬಿಳಿ ಗೆರೆಗಳ ದಪ್ಪ ಹಾಗೂ ಅವುಗಳ ನಡುವಿನ ಅಂತರವನ್ನು ಅಳೆಯುತ್ತದೆ. ಯಾವುದು? ಬಾರ್ಕೋಡ್ಸ್. UPC ಅಂದರೆ ಯೂನಿವರ್ಸಲ್ ಪ್ರಾಡಕ್ಟ್ ಕೋಡ್ ಅಂತ ಬರುತ್ತೆ ಎಂಬುದು ಜಗತ್ತಿನಾದ್ಯಂತ ಅತಿ ಹೆಚ್ಚು ಬಳಕೆಯಲ್ಲಿರುವ ಬಾರ್ಕೋಡ್. ಯಾವುದು? UPC ಬಾರ್ಕೋಡ್ ಅತಿ ಹೆಚ್ಚು ಬಳಕೆಯಲ್ಲಿರುವಂಥ ಬಾರ್ಕೋಡ್. ಆಮೇಲೆ ಡೇಟಾ ಎಂಟ್ರಿಗಳನ್ನು ಮನುಷ್ಯರಿಗಿಂತ ಅತ್ಯಂತ ವೇಗವಾಗಿ ದೋಷರಹಿತವಾಗಿ ಮಾಡುವ ಸಾಧನ ಯಾವುದಂದರೆ ದಟ್ ಈಸ್ ಬಾರ್ಕೋಡ್. ರೀಸೆಂಟಾಗಿ ಇವತ್ತಿನ ಪೇಪರ್ನಲ್ಲಿ ಬಂದಿದೆ ನೋಡಿ, ಕರ್ನಾಟಕ ಗೌರ್ಮೆಂಟ್ ಫುಡ್ಗಳ ಮೇಲೆ ಬಾರ್ಕೋಡ್ಗಳನ್ನು ಹಾಕಲು ತೀರ್ಮಾನ ಮಾಡಿದ್ದಾರೆ. ಯಾವ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಎಲ್ಲ ಅದನ್ನು ನೋಡಿಬಿಟ್ರೆ ಅದು ಪ್ರಾಡಕ್ಟ್ ಕ್ವಾಲಿಟಿ ಇದೆಯೋ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ.
ಸೊ ನೆಕ್ಸ್ಟ್ ವೆಬ್ ಕ್ಯಾಮ್ರಾ ಅಂತ ಬರುತ್ತೆ. ವೆಬ್ ಕ್ಯಾಮ್ರಾ ವಿಡಿಯೋ ಕರೆಗಳು ಲೈವ್ ಸ್ಟ್ರೀಮಿಂಗ್ ಆಗಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗೆ ಸಂಪರ್ಕಿಸಲಾದ ಸಣ್ಣ ಡಿಜಿಟಲ್ ಕ್ಯಾಮ್ರಾ ಯಾವುದಂದರೆ ವೆಬ್ ಕ್ಯಾಮ್ರಾ. ನೀವೆಲ್ಲಾದರೂ ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋದರೆ ಅಲ್ಲಿ ಕಂಪ್ಯೂಟರ್ ಮೇಲ್ಗಡೆ ಒಂದು ಕ್ಯಾಮ್ರಾ ಹಾಕಿರ್ತಾರೆ ನೋಡಿ, ಈ ಥರ ಈ ಕಡೆ ತಿರುಗಿ ಆ ಕಡೆ ತಿರುಗಿ ಅಂತ ಹೇಳ್ತಿರ್ತಲ್ಲ, ಇದೇ ವೆಬ್ ಕ್ಯಾಮ್ರಾ. ಏನಕ್ಕೆ ಯೂಸ್ ಆಗುತ್ತೆ? ಇದು ವಿಡಿಯೋ ಕರೆಗಳು, ಲೈವ್ ಸ್ಟ್ರೀಮಿಂಗ್, ಅಂದರೆ ಇನ್ಪುಟ್, ನಿಮ್ಮ ಫೋಟೋನ ತಗೋತದಲ್ಲ ಅದು ಇನ್ಪುಟ್ ಸಾಧನ ಅಲ್ವಾ. ಇನ್ಪುಟ್ ಸಾಧನಗಳು ಇವೆಲ್ಲ ಸುಮಾರು ಇಂಪಾರ್ಟೆಂಟ್ 8 ಸಾಧನಗಳನ್ನು ಹೇಳಿದ್ದೀನಿ. ಇನ್ಪುಟ್ ಅದು ನಿಮ್ಮ ಫೋಟೋಗಳನ್ನು ತಗೊಂಡು ಅದು ಸಿಸ್ಟಮ್ಗೆ ಕಳಿಸುತ್ತೆ. ಇದು ಕೂಡ ಇನ್ಪುಟ್ ಸಾಧನ ಆಗಿರುವಂಥದ್ದು. ಶೋಧಕರು ಇದರ ಕ್ವಾಂಟಿನ್ ಸ್ಟಾಫೋರ್ಡ್ ಪ್ರೆಸರ್ ಮತ್ತು ಪಾಲ್ ಜಾರ್ಟೆಟಿಸ್ 1991ರಲ್ಲಿ ಮೊದಲ ಬಾರಿಗೆ ಇದನ್ನು ಕಂಡು ಹಿಡಿಯಲಾಯಿತು. ಸೊ ಇದು ನೈಜ ಸಮಯದ ಅಂದರೆ ರಿಯಲ್ ಟೈಮ್ ಚಲಿಸುವ ಚಿತ್ರಗಳನ್ನು ಇನ್ಪುಟ್ ಆಗಿ ಸೆರೆ ಹಿಡಿಯುವ ವಿಡಿಯೋ ಸಾಧನ ಆಗಿರುವಂಥದ್ದು. ಆನ್ಲೈನ್ ಮೀಟಿಂಗ್ಗಳು, ವಿಡಿಯೋ ಕಾನ್ಫರೆನ್ಸಿಂಗ್ ಇದು ಅತಿ ಮುಖ್ಯವಾಗಿರುವಂಥದ್ದು. ಆನ್ಲೈನ್ ಮೀಟಿಂಗ್ಗಳಲ್ಲಿ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಲು ಇದು ತುಂಬ ಮುಖ್ಯವಾದಂಥ ಒಂದು ಸಾಧನ. ಆಧುನಿಕ ಲ್ಯಾಪ್ಟಾಪ್ ಮತ್ತು ಮಾನಿಟರ್ಗಳು ಮೊದಲೇ ಅಳವಡಿಸಲಾದ ಬಿಲ್ಟ್ ಇನ್ ವೆಬ್ ಕ್ಯಾಮರಾಗಳನ್ನು ಹೊಂದಿರುತ್ತೆ. ಈಗ ಪ್ರೆಸೆಂಟ್ ಬರ್ತಿರುವಂಥ ಎಲ್ಲ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ಗಳಲ್ಲಿ ಇನ್ಪುಟ್ ಆಗಿ ವೆಬ್ ಕ್ಯಾಮ್ರಾಗಳನ್ನು ಬಳಸ್ತಿದ್ದಾರೆ. ಇವುಗಳು ಆಪ್ಟಿಕಲ್ ಚಿತ್ರಗಳನ್ನು ಡಿಜಿಟಲ್ ಸಂಕೇತಗಳಾಗಿ ಪರಿವರ್ತಿಸಿ ಕಂಪ್ಯೂಟರ್ಗೆ ಕಳುಹಿಸುತ್ತದೆ. ಕಂಪ್ಯೂಟರ್ಗೆ ಕಳಿಸ್ತವೆ. ಕೇವಲ ವಿಡಿಯೋ ಮಾತ್ರವಲ್ಲದೆ ಸ್ಥಿರ ಚಿತ್ರಗಳಂದರೆ ಫೋಟೋಸ್ಗಳನ್ನು ಕ್ಲಿಕ್ಕಿಸಲು ಇದನ್ನು ವಿಡಿಯೋ ಮಾತ್ರ ಅಲ್ಲ, ಫೋಟೋ ತೆಗೆಯಲಿಕ್ಕೂ ಕೂಡ ಇದನ್ನು ಬಳಸ್ತಾರೆ. ಆಮೇಲೆ ಇಂಟರ್ನೆಟ್ ಸಂಪರ್ಕದೊಂದಿಗೆ ಭದ್ರತೆ ಮತ್ತು ನಿಗಾ ಸೆಕ್ಯೂರಿಟಿ ಸರ್ವೆಲೆನ್ಸ್ ವ್ಯವಸ್ಥೆಗಾಗಿ ಭಾಗವಾಗಿ ಇದು ಕೆಲಸ ಮಾಡುತ್ತದೆ. ಸೆಕ್ಯೂರಿಟಿ ಪರ್ಪಸ್ ಕೂಡ ಅದರ ಭಾಗವಾಗಿ ಕೂಡ ಇದು ಕೆಲಸ ಮಾಡುವಂಥದ್ದು. ಹಾಗಾದರೆ ಇನ್ಪುಟ್ ಸಾಧನಗಳನ್ನು ನೋಡಿದ್ವಿ. ಈಗ ಔಟ್ಪುಟ್ ಸಾಧನಗಳು ಯಾವ್ಯಾವು ಅಂತ ಅರ್ಥ ಆಯ್ತು ಅಂದ್ಕೊಂಡಿವಿ. ಇನ್ಪುಟ್ ಡಿವೈಸಸ್ ಎಲ್ಲ ಅರ್ಥ ಆಯ್ತಾ? ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ಔಟ್ಪುಟ್ ಸಾಧನಗಳು ಅಂದರೆ ಕಂಪ್ಯೂಟರ್ ಪ್ರಕ್ರಿಯೆಗೊಳಿಸಿದ ದತ್ತಾಂಶವನ್ನು ಕಂಪ್ಯೂಟರ್ ಡಾಟಾನ ನಾವು ಕೊಡ್ತೀವಿ, ಇನ್ಪುಟ್ ಆಗಿ ಕೊಡ್ತೀವಲ್ಲ, ಆ ಡಾಟಾವನ್ನು ಮನುಷ್ಯರಿಗೆ ಅರ್ಥವಾಗುವ ರೂಪದಲ್ಲಿ ಅಂದರೆ ಪಠ್ಯದ ರೂಪದಲ್ಲಿ, ಚಿತ್ರಗಳ ರೂಪದಲ್ಲಿ, ಆಡಿಯೋ ರೂಪದಲ್ಲಿ ಅಥವಾ ಭೌತಿಕ ರೂಪದಲ್ಲಿ ಪ್ರದರ್ಶಿಸುವ ಅಥವಾ ಒದಗಿಸುವ ಯಂತ್ರಾಂಶ ಅಂದರೆ ಇದೊಂದು ಹಾರ್ಡ್ವೇರ್ ಸಾಧನಗಳನ್ನು ಔಟ್ಪುಟ್ ಸಾಧನಗಳು ಎಂದು ಕರೆಯುತ್ತಾರೆ. ಔಟ್ಪುಟ್ ಮತ್ತು ಇನ್ಪುಟ್ ಸಾಧನಗಳು ಏನು? ಹಾರ್ಡ್ವೇರ್ ಸಾಧನಗಳು ಅಂದರೆ ನಾವು ಕೈಯಿಂದ ಮುಟ್ಟಬಹುದು. ಮೊಬೈಲ್, ಮಾನಿಟರ್, ಪ್ರಿಂಟರ್, ಜಾಯ್ಸ್ಟಿಕ್ ಇದನ್ನೆಲ್ಲ ನಾವು ಕೈಯಿಂದ ಮುಟ್ಬೋದಲ್ವಾ, ಸ್ಪರ್ಶ ಮಾಡ್ಬೋದು. ಸಾಫ್ಟ್ವೇರ್ ಅಂದರೆ ಒಳಗಡೆ ಇನ್ಬಿಲ್ಟ್ ಆಗಿರುತ್ತಂಥದ್ದು, ಕಣ್ಣಿಗೆ ಕಾಣಲಾದ ಸಾಫ್ಟ್ವೇರ್. ಔಟ್ಪುಟ್ ಸಾಧನಗಳು ಓಕೆನಾ? ನೋಡಿ ಔಟ್ಪುಟ್ ಸಾಧನಗಳು ಯಾವ್ಯಾವು? ಮಾನಿಟರ್. ಏನಿದು ಮಾನಿಟರ್? ಕಂಪ್ಯೂಟರ್ನಲ್ಲಿ ನಾವು ಮಾಡುವ ಕೆಲಸವನ್ನು ಪರದೆಯ ಮೇಲೆ ವೀಕ್ಷಿಸಲು ನೇರವಾಗಿ ಅತ್ಯಂತ ಪ್ರಾಥಮಿಕ ಔಟ್ಪುಟ್ ಸಾಧನವಾಗಿದೆ. ಇದೆ ನೋಡಿ, ಇಲ್ಲೇನೋ ವರ್ಕ್ ಮಾಡ್ತಿದ್ದೀರ ಕೀಬೋರ್ಡಲ್ಲಿ, ಇದು ಇನ್ಪುಟ್ ಸಾಧನ. ಇಲ್ಲಿ ಕಾಣುತ್ತೆ, ಇಲ್ಲಿ ಟೈಪ್ ಮಾಡ್ತೀರ ನೀವು ABCD ಅಂತ, ಇಲ್ಲಿ ABC ಅಂತ. ಇದು ಮಾನಿಟರ್, ಕಂಪ್ಯೂಟರ್ನ ಮಾನಿಟರ್. ಇದೆ ಮಾನಿಟರ್ ನೋಡಿ, ಇಲ್ಲಿ ಕಾಣುತ್ತಲ್ಲ, ಇದೆ ಮಾನಿಟರ್. ಇದನ್ನು ಸಂಶೋಧನೆ ಮಾಡಿದವರು ಕಾರ್ಲ್ ಫರ್ಡಿನಾಂಡ್ ಬ್ರೌನ್ ಅವರು ಸಂಶೋಧನೆ ಮಾಡ್ತಾರೆ. CRT ಮಾನಿಟರ್ ಅಂತಾನೆ ಫೇಮಸ್ ಇವರು. CRT ಮಾನಿಟರ್ ಕಾರ್ಲ್ ಫರ್ಡಿನಾಂಡ್ ಬ್ರೌನ್ ಯಾವಾಗ 1897ರಲ್ಲೇ ಸ್ಥಾಪನೆ ಮಾಡ್ತಾರೆ. ನೋಡಿ ಮಾನಿಟರನ್ನು VDU ಅಂದರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಎಂದು ಕರೆಯಲಾಗುತ್ತದೆ. ಏನು VDU? ವಿಜುವಲ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮಾನಿಟರ್ನ ಏನಂತ ಕರಿತೇವೆ ಅಂದರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್. ಡಿಸ್ಪ್ಲೇ ಮಾಡುತ್ತಲ್ಲ ನಾವು ಏನು ಬರೆದ್ರು ಅದೇ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಕರೀತಾರೆ. ಇದು ಒದಗಿಸುವ ಮಾಹಿತಿಯನ್ನು ಸಾಫ್ಟ್ ಕಾಪಿ ಅಂತ ಕರೀತವೆ. ಇದು ಒದಗಿಸುವ ಒಂದು ಮಾಹಿತಿಯನ್ನು ಅಂತ ಕರಿತೀವಿ, ಸಾಫ್ಟ್ ಕಾಪಿಯನ್ನು ಒದಗಿಸುತ್ತದೆ. ಯಾವುದು? ಮಾನಿಟರ್. ಪರದೆಯ ಮೇಲಿನ ಚಿತ್ರವು ಸಣ್ಣ ಚುಕ್ಕೆಗಳಿಂದ ಮಾಡಲ್ಪಟ್ಟಿರುತ್ತೆ. ಇವುಗಳನ್ನು ಪಿಕ್ಸೆಲ್ ಎಂದು ಕರೆಯಲಾಗುತ್ತೆ. ಆ ಪರದೆ ಮೇಲೆ ಒಂದು ಸಣ್ಣ ಚುಕ್ಕೆಗಳಿಂದ ಮಾಡಲ್ಪಟ್ಟಿರುತ್ತೆ. ಯಾವುದು? ಮಾನಿಟರ್. ಆ ಪರದೆ ಐತಲ್ಲ ಅದನ್ನು ಏನಂತ? ಪಿಕ್ಸೆಲ್ಗಳಂತ ಕರಿತೇವೆ ನಾವು. ಪಿಕ್ಸೆಲ್ಗಳ ಸಾಂದ್ರತೆಯನ್ನು ಮಾನಿಟರ್ ರೆಸಲ್ಯೂಷನ್ ಎಂದು ಅಳೆಯಲಾಗುತ್ತದೆ. ಪಿಕ್ಸೆಲ್ಗಳ ಸಾಂದ್ರ ಅಂದರೆ ಡೆನ್ಸಿಟಿ ಆಫ್ ದ ಪಿಕ್ಸೆಲ್ ಅನ್ನು ಏನಂತ ಕರಿತೇವೆ? ಮಾನಿಟರ್ನ ರೆಸಲ್ಯೂಷನ್ ಅಂತ ಅಳೆಯಲಾಗುತ್ತದೆ. ಪ್ರಮುಖ ಮಾನಿಟರ್ಗಳು ಯಾವುದು? CRT, LCD, LED, OLED, QLED ಅಂತ ಬರುತ್ತೆ, OLED ಅಂತ ಬರುತ್ತೆ. ಇವೆಲ್ಲ ಹೈ ರೆಸಲ್ಯೂಷನ್ ಇರುತ್ತೆ. ಇದರಲ್ಲಿ ಲೈಟ್ ಎಮಿಟಿಂಗ್ ಡಿವೈಸ್. ಇವೆಲ್ಲ ಮಾನಿಟರ್ನ ಪ್ರಮುಖ ವಿಧಗಳು. LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, ಲೈಟ್ ಎಮಿಟಿಂಗ್,
ಇದೆ ಮಾನಿಟರ್ ಕಾಣ್ತೈತಲ್ವಾ, ಇದೆ ಮಾನಿಟರ್. ನೋಡಿ, ಮಾನಿಟರ್ ಪರದೆಯು ಪ್ರತಿ ಸೆಕೆಂಡ್ಗೆ ಎಷ್ಟು ಬಾರಿ ಚಿತ್ರವನ್ನು ರಿಪ್ರೆಸ್ ಮಾಡುತ್ತದೆ ಎಂಬುದು ಹರ್ಡ್ಸ್ಗಳಲ್ಲಿ ಅಳೆಯಲಾಗುತ್ತದೆ. ಯಾವುದರಲ್ಲಿ? ಹರ್ಡ್ಸ್ಗಳಲ್ಲಿ ಅಳೆಯಲಾಗುತ್ತದೆ. ಇದನ್ನು ಎಷ್ಟು ಬಾರಿ ಚಿತ್ರವನ್ನು ರಿಪ್ಲೇಸ್ ಮಾಡ್ತಂದರೆ ಯಾವುದರಲ್ಲಿ? ಹರ್ಡ್ಸ್ನಲ್ಲಿ ಅಳೆಯಲಾಗುವಂಥದ್ದು. ಸೊ ನೆಕ್ಸ್ಟ್ ಪ್ರಿಂಟರ್ ಅಂತ ಬರುತ್ತೆ. ಪ್ರಿಂಟರ್ ಇದು ಕೂಡ ಒಂದು ಔಟ್ಪುಟ್ ಡಿವೈಸ್ ಆಗಿದೆ. ಕಂಪ್ಯೂಟರ್ನಲ್ಲಿರುವ ಡಿಜಿಟಲ್ ಮಾಹಿತಿಯನ್ನು, ಪಠ್ಯ ಅಥವಾ ಚಿತ್ರಗಳನ್ನು ಕಾಗದದ ಮೇಲೆ ಮುದ್ರಿಸುವ ಒಂದು ಸಾಧನ ಯಾವುದಂದರೆ ಪ್ರಿಂಟರ್. ಎಲ್ಲ ನೋಡಿರ್ತೀರ ನೀವು. ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಡ್ತಾರಲ್ಲ, ಬರುವಂಥ ಸಾಧನ ಎಲ್ಲಿಂದ ಬರುತ್ತಲ್ಲ ಪ್ರಿಂಟು, ಅದನ್ನು ಪ್ರಿಂಟರ್ ಅಂತ ಕರಿತೀವಿ. ಓಕೆ, ಸಂಶೋಧಕರು ಯಾರು? ಚಾರ್ಲ್ಸ್ ಬ್ಯಾಬೇಜರ್ ಇದನ್ನು ಸಂಶೋಧನೆ ಮಾಡಿದ್ರೆ ಯಾವಾಗ 1822ರಲ್ಲಿ ಸಂಶೋಧನೆ ಮಾಡ್ತಾರೆ. ಇವಾಗ ರೀಸೆಂಟಾಗಿ 1869ರಲ್ಲಿ ಲೇಸರ್ ಪ್ರಿಂಟರ್ಗಳನ್ನು ಸಂಶೋಧನೆ ಮಾಡಿದ್ದಾರೆ. ನೆಕ್ಸ್ಟ್, ಪ್ರಿಂಟರ್ ನೀಡುವ ಮಾಹಿತಿಯನ್ನು ಹಾರ್ಡ್ ಕಾಪಿ ಅಂತ ಕರಿತೀವಿ. ಪ್ರಿಂಟರ್ಗಳಲ್ಲಿ ಮುಖ್ಯವಾಗಿ ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟ್ ಎಂದು ಎರಡು ವಿಧಗಳು ಇರುವಂಥದ್ದು. ಲೇಸರ್, ಇಂಕ್ ಜೆಟ್, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಗಳು ಹೆಚ್ಚು ಬಳಕೆಯಲ್ಲಿದೆ. ಯಾವ ಪ್ರಿಂಟರ್ಸ್? ಲೇಸರ್, ಇಂಕ್ ಜೆಟ್ ಮತ್ತು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಗಳು ಅತಿ ಹೆಚ್ಚು ಬಳಕೆಯಲ್ಲಿ ಇರುವಂಥದ್ದು. ಪ್ರಿಂಟರ್ನ ಮುದ್ರಣ ವೇಗವನ್ನು ppm ಅಂದರೆ ಪೇಜಸ್ ಪರ್ ಮಿನಿಟ್ ನಲ್ಲಿ ಅಳೆಯಲಾಗುತ್ತದೆ. ಯಾವುದನ್ನು? ಪ್ರಿಂಟರ್ ಮುದ್ರಣ ವೇಗವನ್ನು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಫುಲ್ ಫಾರ್ಮ್ ಕೇಳ್ತಾರೆ. ಆಮೇಲೆ ಮುದ್ರಣದ ಗುಣಮಟ್ಟವನ್ನು, ಕ್ವಾಲಿಟಿ ಆಫ್ ದ ಮುದ್ರಣವನ್ನು ಯಾವುದರಲ್ಲಿ ಅಳೀತಾರೆ ಅಂದರೆ DPI ಡಾಟ್ಸ್ ಪರ್ ಇಂಚಸ್ನಲ್ಲಿ ಅಳೀತಾರೆ. ಹಾಗಾದರೆ ಬಣ್ಣದ ಪ್ರಿಂಟರ್ಗಳು ಮುಖ್ಯವಾಗಿ CMYK ಅಂದರೆ ಸಯಾನ್, ಮ್ಯಾಜೆಂಟಾ, ಯೆಲ್ಲೋ, ಆರ್ ಬ್ಲಾಕ್ ಬಣ್ಣಗಳನ್ನು ಹೊಂದಿರುತ್ತೆ. ಯಾವುದು? ಬಣ್ಣದ ಪ್ರಿಂಟರ್ಗಳು. ಇವ ರೀಸೆಂಟಾಗಿಯೂ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. CMYK ಅಂತ, ಸಯಾನ್, ಮ್ಯಾಜೆಂಟಾ, ಯೆಲ್ಲೋ ಆರ್ ಬ್ಲ್ಯಾಕ್. ಇದೆ ನೋಡಿ ಕೀಬೋರ್ಡ್ ನೋಡ್ತಾ ಇದ್ದೀರಾ. ಇಲ್ಲಿ ಪ್ರಿಂಟ್ ಕೊಟ್ಟರೆ ಇದರಲ್ಲಿ ಬರುವಂಥದ್ದು ಪ್ರಿಂಟಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಔಟ್ಪುಟ್ ಡಿವೈಸ್ ಬಂದುಬಿಟ್ಟು ಸ್ಪೀಕರ್. ಏನಿದು ಸ್ಪೀಕರ್? ಕಂಪ್ಯೂಟರ್ನಲ್ಲಿ ಸ್ಪೀಕರ್, ಫಸ್ಟ್ ಚಿತ್ರ ತೋರಿಸ್ಬಿಡ್ತೇನೆ ನೋಡಿ. ಇದೇ ಸ್ಪೀಕರ್ಸ್ ನೋಡಿರ್ತೀರ. ಕಂಪ್ಯೂಟರ್ನಲ್ಲಿ ಬರುವ ಡಿಜಿಟಲ್ ಆಡಿಯೋ ಸಂಕೇತಗಳನ್ನು ಧ್ವನಿ ತರಂಗಗಳಾಗಿ ಸೌಂಡ್ ವೇವ್ಗಳಾಗಿ ಪರಿವರ್ತಿಸಿ ಕೇಳುವಂತೆ ಮಾಡುವ ಒಂದು ಸಾಧನ ಯಾವುದಂದ್ರೆ ದಟ್ ಈಸ್ ಸ್ಪೀಕರ್. ಇದನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ರವರು ಸ್ಪೀಕರ್ನ ಕಂಡುಹಿಡಿತಾರೆ. ಯಾವಾಗ? 1876ರಲ್ಲಿ ಕಂಡುಹಿಡಿತಾರೆ. ಇದು ಅತ್ಯಂತ ಜನಪ್ರಿಯ ಆಡಿಯೋ ಔಟ್ಪುಟ್ ಸಾಧನ ಆಗಿರುವಂಥ ಆಡಿಯೋ ಔಟ್ಪುಟ್ಟನ್ನು ನೀಡುತ್ತೆ ನಿಮಗೆ. ಆಮೇಲೆ ಸ್ಪೀಕರ್ಗಳು ಕಾರ್ಯನಿರ್ವಹಿಸಲು ಕಂಪ್ಯೂಟರ್ನಲ್ಲಿ ಸೌಂಡ್ ಕಾರ್ಡ್ ಇರುವುದು ಕಡ್ಡಾಯವಾಗಿರುತ್ತೆ. ಆಮೇಲೆ ವಿದ್ಯುತ್ ಕಾಂತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತತ್ವದ ಮೇಲೆ ಇದು ಆಧಾರದ ಮೇಲೆ ಕೆಲಸ ಮಾಡುತ್ತದೆ. ಯಾವುದು? ಸ್ಪೀಕರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಮ್ಯಾಗ್ನೆಟ್ ಇರುತ್ತಲ್ವ ಸ್ಪೀಕರ್ನಲ್ಲಿ, ಚಿಕ್ಕವರಿದ್ದಾಗ ನೋಡಿರ್ತೀರ ನೀವು. ಯಾವುದೋ ಒಂದು ಡಿವೈಸನ್ನು ಮಾಡಿದ್ಬಿಟ್ಟೆ ಅದು ಮ್ಯಾಗ್ನೆಟ್ ಇರುತ್ತೆ, ಸೌಂಡ್ ಬಾಕ್ಸ್ ಥರ ಇರುತ್ತೆ ನೋಡಿರ್ತೀರ ಚಿಕ್ಕವರಿದ್ದಾಗ. ಡಿಜಿಟಲ್ ಸಂಕೇತಗಳನ್ನು, ಅದಕ್ಕೆ ನೀವು ಇದನ್ನು ನೆನಪಿಟ್ಕೋಬೋದು ಅಂತ. ವಿದ್ಯುತ್ ಕಾಂತೀಯ ಅಂದರೆ ಮ್ಯಾಗ್ನೆಟ್ ಇರುತ್ತೆ ಅಂತ. ಸೊ ಡಿಜಿಟಲ್ ಸಂಕೇತವನ್ನು ಅನಲಾಗ್ ಸಂಕೇತಗಳಾಗಿ ಪರಿವರ್ತಿಸುವ ಕೆಲಸವನ್ನು ಯಾವ್ದು ಮಾಡುತ್ತೆ ಅಂದರೆ ಸ್ಪೀಕರ್ ಮಾಡುತ್ತೆ. ಡಿಜಿಟಲ್ ಸಂಕೇತಗಳನ್ನು ಅನಲಾಗ್ ಸಂಕೇತಗಳಾಗಿ ಪರಿವರ್ತಿಸುವ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನಿಂದ ಬರುವ ಶಬ್ದದ ತೀವ್ರತೆಯನ್ನು ಡೆಸಿಬಲ್ನಲ್ಲಿ ಅಳೆಯಲಾಗುತ್ತೆ. ಗೊತ್ತಿದೆ ನಿಮಗೆ, ಸೈನ್ಸ್ನಲ್ಲಿ ಫೇಮಸ್ ಕ್ವಶನ್ ಇದು. ಡೆಸಿಬಲ್ನಲ್ಲಿ ಅಳೆಯುತ್ತಾರೆ. ಮಲ್ಟಿಮೀಡಿಯಾ ವ್ಯವಸ್ಥೆಯು ಪೂರ್ಣಗೊಳ್ಳಲು ಇದು ಅತ್ಯಗತ್ಯ. ಮಲ್ಟಿಮೀಡಿಯಾ. ನೆಕ್ಸ್ಟ್ ನೋಡಿ, ಪ್ರೊಜೆಕ್ಟರ್ ಅಂತ ಬರುತ್ತೆ. ಪ್ರೊಜೆಕ್ಟರ್ ಈ ಥರ ಇರುತ್ತೆ ನೋಡಿ. ಸೊ ಇರ್ಬೋದು ಇಮೇಜು. ಪ್ರೊಜೆಕ್ಟರ್ ನೋಡಿದ್ದೀರಾ? ಯಾವ್ದಾರು ಒಂದು ಫಂಕ್ಷನ್ಗೆ ಪ್ರೊಜೆಕ್ಟರ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಸಿನಿಮಾ ಪರದೆಗಳಲ್ಲಿ ತೋರಿಸ್ತಾರಲ್ಲ, ಪ್ರೊಜೆಕ್ಟರ್ ಒಂದು ಬಿಳಿ ಬಣ್ಣ ಬರುತ್ತಲ್ಲ, ಇಲ್ಲಿ ಪ್ರೊಜೆಕ್ಟರ್ ಇರುತ್ತೆ. ಇಲ್ಲಿ ಸಿನಿಮಾ ಥಿಯೇಟರ್ ಅಂದ್ಕೊಂಡಿದ್ದು ಇಲ್ಲಿಂದ ಬರ್ತಾ ಇರುತ್ತೆ ಒಂದು ಬೆಳಕು. ಇದರ ಮೇಲೆ ಇದೆ ಪ್ರೊಜೆಕ್ಟರ್ ಇಲ್ಲಿಂದ ಬರುತ್ತಲ್ಲ, ಅದೇ ಪ್ರೊಜೆಕ್ಟರ್ ಮೂಲಕ ಅದು ಬಿಡುವಂಥದ್ದು. ಸೊ ಕಂಪ್ಯೂಟರ್ ಪರದೆಯ ಮೇಲಿರುವ ಚಿತ್ರ ಅಥವಾ ವಿಡಿಯೋವನ್ನು ದೊಡ್ಡ ಪರದೆಯ ಮೇಲೆ ಅಥವಾ ಗೋಡೆಯ ಮೇಲೆ ಬಿಂಬಿಸುವ ಸಾಧನ ಯಾವುದಂದರೆ ದಟ್ ಈಸ್ ಪ್ರೊಜೆಕ್ಟರ್ಗಳು. ಇದರ ಫೌಂಡರ್ ಬಂದ್ಬಿಟ್ಟು ಚಾರ್ಲ್ಸ್ ಫ್ರಾನ್ಸಿಸ್ ಜೇಂಕಿನ್ಸ್. ಇಯರ್ 1894ರಲ್ಲಿ ಇದನ್ನು ಕಂಡುಹಿಡಿಯಲಾಯಿತು. ಇದು ಪ್ರಸ್ತುತಿಗಳಿಗಾಗಿ ಇದನ್ನು ಯಾವುದಕ್ಕೆ? ಪ್ರೆಸೆಂಟೇಷನ್ ಮಾಡಲಿಕ್ಕೆ ತರಗತಿಗಳಲ್ಲಿ ಮತ್ತು ಸಿನಿಮಾ ಮಂದಿರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ. ಯಾವುದನ್ನು? ಪ್ರಾಜೆಕ್ಟರ್ಗಳನ್ನು. ತರಗತಿ ಮಾಡಲಿಕ್ಕೆ, ಸಿನಿಮಾ ಮಂದಿರಗಳಲ್ಲಿ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ಸೊ ನೆಕ್ಸ್ಟ್, ಇದು ನೀಡುವ ಔಟ್ಪುಟ್ ಕೂಡ ಒಂದು ಸಾಫ್ಟ್ ಕಾಪಿ ಆಗಿರುವಂಥದ್ದು. LCD ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. DLP ಅಂದರೆ ಡಿಜಿಟಲ್ ಲೈಟ್ ಪ್ರೊಸೆಸಿಂಗ್. LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಮತ್ತು DLP ಎಂಬುದು ಇದರ ಪ್ರಮುಖ ವಿಧಗಳು. ಯಾವ LCD ಮತ್ತು DLP ವಿಧಗಳಾಗಿದೆ ಯಾವುದಾದ್ರು ಪ್ರೊಜೆಕ್ಟರ್ನ.
ಪ್ರೊಜೆಕ್ಟರ್ನ ಬೆಳಕಿನ ತೀವ್ರತೆಯನ್ನು ಬ್ರೈಟ್ನೆಸ್ ಅಂದರೆ ಲ್ಯೂಮಿನೆಸ್ಗಳನ್ನು ಅಳೆಯಲಾಗುತ್ತದೆ. ಯಾವುದರಿಂದ? ಪ್ರೊಜೆಕ್ಟರ್ನ ಬೆಳಕಿನ ತೀವ್ರತೆಯನ್ನು ಬ್ರೈಟ್ನೆಸ್ ಲುಮೆನ್ಸ್ನಲ್ಲಿ ಅಳೆಯಲಾಗುತ್ತದೆ. ಯಾವ ಬೆಳಕು ಬರ್ತಿರುತ್ತಲ್ಲ ಬೆಳಕು, ಆ ಬೆಳಕನ ತೀವ್ರತೆಯನ್ನು ಅಳೆಯಲು ಯಾವುದರಿಂದ ಅಳೆಯುತ್ತಾರೆ ಅಂದರೆ ಲುಮೆನ್ಸ್ನಿಂದ ಅಳೆಯಲಾಗುತ್ತದೆ. ಇದನ್ನು ಕಂಪ್ಯೂಟರ್ಗೆ ಸಂಪರ್ಕಿಸಲು ಸಾಮಾನ್ಯವಾಗಿ HDMI ಅಥವಾ VGA ಕೇಬಲ್ಗಳನ್ನು ಬಳಸಲಾಗುತ್ತದೆ. ಯಾವುದರಲ್ಲಿ? ಪ್ರೊಜೆಕ್ಟರ್ಗಳಲ್ಲಿ. ಸಣ್ಣ ಪರದೆಯ ಮಾಹಿತಿಯನ್ನು ಅತಿ ದೊಡ್ಡ ಸಮೂಹಕ್ಕೆ ಏಕಕಾಲದಲ್ಲಿ ತೋರಿಸಲು ಇದು ಸಹಕಾರಿಯಾಗಿದೆ. ಸಣ್ಣ ಪರದೆಯ ಮಾಹಿತಿಯನ್ನು ಅತಿ ದೊಡ್ಡ ಸಮೂಹಕ್ಕೆ ಏಕಕಾಲದಲ್ಲಿ ತೋರಿಸಲು ಇದು ಸಹಕಾರಿ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ಲಾಟರ್ ಅಂತ ಬರುತ್ತೆ. ಪ್ಲಾಟರ್ ಅಂದರೆ ನೀವು ಡ್ರಾಯಿಂಗ್ ಅಥವಾ ಮ್ಯಾಪ್ಗಳಲ್ಲಿ ಬಳಸ್ತಾರೆ ನೋಡಿ, ಮ್ಯಾಪ್ನ ಡ್ರಾ ಮಾಡಲು ನೋಡಿ. ಕಾಗದದ ಮೇಲೆ ನಿಖರವಾದ ಮತ್ತು ಉತ್ತಮ ಗುಣಮಟ್ಟದ ರೇಖಾಚಿತ್ರಗಳನ್ನು, ನಕ್ಷೆಗಳನ್ನು, ಗ್ರಾಫಿಕ್ಸ್ಗಳನ್ನು ಮುದ್ರಿಸಲು ಬಳಸುವ ದೊಡ್ಡ ಗಾತ್ರದ ಯಂತ್ರ ಯಾವುದಂದ್ರೆ ದಟ್ ಈಸ್ ಪ್ಲಾಟರ್. ಯಾವುದನ್ನ? ರೇಖಾಚಿತ್ರ, ನಕ್ಷೆ, ಗ್ರಾಫಿಕ್ಸ್ ಮುದ್ರಿಸಲು ಬಳಸುವ. ಕ್ವಶನ್ ಎಲ್ಲ ಈಗ ಕೇಳಿದ್ದಾರೆ ನಕ್ಷೆಗಳನ್ನು ಪ್ಲಾಟರ್ ಮೇಲೆ. ಸೊ ಇದರ ಸಂಶೋಧಕ ಬಂದ್ಬಿಟ್ಟು ರೆಮಿಂಗ್ಟನ್ ರಾಂಡ್ ಅವರು ಸಂಶೋಧನೆ ಮಾಡಿದ್ದಾರೆ. ಯಾವಾಗ? 1953ರಲ್ಲಿ. ನೋಡಿ, ಪ್ಲಾಟರ್ಗಳು ಸಾಮಾನ್ಯವಾಗಿ ಪ್ರಿಂಟರ್ಗಳಿಗಿಂತ ವಿಭಿನ್ನವಾಗಿರುತ್ತೆ. ಇವು ಚಿತ್ರಗಳನ್ನು ಬಿಡಿಸಲು ನಿರಂತರ ರೇಖೆಗಳನ್ನು ಅಂದರೆ ಕಂಟಿನ್ಯೂಯಸ್ ಲೈನ್ಗಳನ್ನು ಎಳೆಯುವ ಪೆನ್ಗಳನ್ನು ಬಳಸಲಾಗುವಂಥದ್ದು. ಇಲ್ಲಿ ಈ ಪ್ಲಾಟ್ಗಳಲ್ಲಿ ಕಂಟಿನ್ಯೂಯಸ್ ಲೈನ್ಸ್ ಎಳೆಯುವ ಪೆನ್ಗಳನ್ನು ಇಲ್ಲಿ ಬಳಸ್ತಾರೆ. ಆಮೇಲೆ ಕ್ಯಾಡ್ ಯಾವ್ದಾರು ಯೂಸ್ ಮಾಡಿದ್ದೀರಾ? ಐ ಥಿಂಕ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಮಾಡಿರ್ತಾರೆ. ಕ್ಯಾಡ್ಗಳನ್ನು ಮತ್ತು ಕ್ಯಾಮ್ ವ್ಯವಸ್ಥೆಗಳಲ್ಲಿ ಇವುಗಳನ್ನು ಹೆಚ್ಚಾಗಿ ಬಳಸಲಾಗುವಂಥದ್ದು. ಯಾವುದನ್ನು? ಪ್ಲಾಟರ್ಗಳನ್ನು. ಇಂಜಿನಿಯರಿಂಗ್ ಡ್ರಾಯಿಂಗ್, ವಾಸ್ತುಶಿಲ್ಪದ ನಕ್ಷೆಗಳು ಮತ್ತು ದೊಡ್ಡ ಬ್ಯಾನರ್ಗಳನ್ನು ಮುದ್ರಿಸಲು ಇವು ಸೂಕ್ತ ಆಗಿರುವಂಥದ್ದು. ಡ್ರಮ್ ಪ್ಲಾಟರ್ ಮತ್ತು ಫ್ಲಾಟ್ ಬೆಡ್ ಪ್ಲಾಟರ್ ಎಂಬುದು ಇದರ ಎರಡು ಪ್ರಮುಖ ವಿಧಗಳು. ಇದು ವೆಕ್ಟರ್ ಗ್ರಾಫಿಕ್ಸನ್ನು ಅತ್ಯಂತ ನಿಖರವಾಗಿ ಮುದ್ರಿಸುತ್ತದೆ. ಯಾವುದು? ಪ್ಲಾಟರ್. ಸಾಮಾನ್ಯ ಪ್ರಿಂಟರ್ಗಳಿಗೆ ಹೋಲಿಸಿದರೆ ಇವುಗಳ ಗಾತ್ರ ಮತ್ತು ಬೆಲೆ ಬಹಳ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಈ ಡೀಟೇಲ್ ಆಗಿ ಮಾಡ್ತಿದ್ರೆ ಬೋರ್ ಆಗ್ತಿರ್ಬೇಕು ಕ್ಲಾಸು. ಆದರೆ ಇನ್ಪುಟ್ ಸಾಧನ ಯಾವುದು, ಔಟ್ಪುಟ್ ಸಾಧನ ಯಾವುದು ಅಂತ ಹೇಳ್ಕೊಂಡು ಹೋಗೋದು ಈಸಿ. ಬಟ್ ಎಕ್ಸಾಮ್ನಲ್ಲಿ ಅವ್ರು ಕೇಳ್ತಾ ಇಲ್ಲ. ಇವಾಗ ಅಪ್ಡೇಟ್ ಆಗಿದ್ದಾರೆ. ಎಕ್ಸಾಮಿನರ್ ನಡೆಸ್ತಿರೋರು ಅಪ್ಡೇಟ್ ಆಗಿದ್ದಾರೆ. ಎಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಂದರೆ ಕಾರ್ಯಗಳನ್ನು ಕೇಳ್ತಿದ್ದಾರೆ. ನೀವು ಎಲ್ಲ ರೀತಿಯಲ್ಲಿ ಸಿದ್ಧರಾಗಿರಬೇಕು, ಆಯಿತಾ? ನೆಕ್ಸ್ಟ್ ಇನ್ನೊಂದು ಔಟ್ಪುಟ್ ಸಾಧನ ಬಂದ್ಬಿಟ್ಟು ಹೆಡ್ಫೋನ್ಸ್. ತಲೆಗೆ ಧರಿಸಿ ಇತರರಿಗೆ ತೊಂದರೆಯಾಗದಂತೆ ವೈಯಕ್ತಿಕವಾಗಿ ಆಡಿಯೋ ಕೇಳಲು ಬಳಸುವ ಸಣ್ಣ ಸ್ಪೀಕರ್ಗಳ ಜೋಡಣೆ. ನೀವು ಹೆಡ್ಫೋನ್ ಡೈಲಿ ಈ ಕ್ಲಾಸ್ ಕೇಳ್ತಿರೋದು ಹೆಡ್ಫೋನ್ ಹಾಕೊಂಡು ಕೇಳ್ತಿರಲ್ಲ, ಅದೇ ಹೆಡ್ಫೋನ್. ಅದನ್ನು ಕಂಡುಹಿಡಿದವರು ನತಾನಿಯಲ್ ಬಾಲ್ಟಿನ್ 1910ರಲ್ಲಿ ಕಂಡುಹಿಡಿತಾರೆ. ಇದನ್ನು ಇಯರ್ಫೋನ್ ಅಥವಾ ಹೆಡ್ಸೆಟ್, ಮೈಕ್ ಇದ್ದರೆ ಇಂದು ಕರೀತಾರೆ. ಇಯರ್ಫೋನ್ ಅಂತ ಕರೀತಾರೆ, ಹೆಡ್ಸೆಟ್ ಅಂತ ಕರೀತಾರೆ. ಇದು ಶಬ್ದವನ್ನು ನೇರವಾಗಿ ಬಳಕೆದಾರರ ಕಿವಿಗೆ ರವಾನಿಸುವ ವೈದ್ಯಕೀಯ ಆಡಿಯೋ ಔಟ್ಪುಟ್ ಸಾಧನ ಆಗಿರುವಂಥದ್ದು. ಎಡ ಮತ್ತು ಬಲ ಕಿವಿಗಳಿಗೆ ಪ್ರತ್ಯೇಕ ಚಾನೆಲ್ಗಳ ಮೂಲಕ ಸ್ಟೀರಿಯೋ ಶಬ್ದಗಳನ್ನು ಇದು ಒದಗಿಸುತ್ತದೆ. ಯಾವ ಶಬ್ದಗಳು? ಸ್ಟೀರಿಯೋ ಶಬ್ದಗಳನ್ನು ಒದಗಿಸುತ್ತದೆ. ಇದು ಆಡಿಯೋ ಜಾಕ್ ಅಂದರೆ 3.5 mm ಮೂಲಕ ವೈರ್ನೊಂದಿಗೆ ಅಥವಾ ಬ್ಲೂಟೂತ್ ಮೂಲಕ ವೈರ್ಲೆಸ್ ಆಗಿ ಬ್ಲೂಟೂತ್ ಮೂಲಕನೂ ಅಂದರೆ ಬರ್ಡ್ಸ್ ಅಂತ ಬಂದು ನೋಡಿ, ಹೊಸದಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಸಖತ್ತಾಗಿ. ಬರ್ಡ್ಸು, ಆಮೇಲೆ ವೈರ್ಡು ಕೂಡ ಬಂದಿದೆ, ಆಮೇಲೆ ಬರ್ಡ್ಸ್ ಕೂಡ ಬಂದಿರುವಂಥದ್ದು. ವೈರ್ಲೆಸ್ ಇಯರ್ಫೋನ್ ಕೂಡ ಬಂದಿರುವಂಥದ್ದು. ಹೊರಗಿನ ಶಬ್ದಗಳನ್ನು ತಡೆಯಲು ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ತಂತ್ರಜ್ಞಾನವನ್ನು ಆಧುನಿಕ ಹೆಡ್ಫೋನ್ಗಳಲ್ಲಿ ಹೊಂದಿರುವಂಥದ್ದು. ಇವಾಗ ರೀಸೆಂಟಾಗಿ ಬರುವಂಥ ಹೊರಗಿನ ಶಬ್ದಗಳು ಮುಂದೆ ಏನು ಫೋನ್ ಮಾಡಿರ್ತೀರ ಅವರಿಗೆ ಕೇಳಬಾರ್ದಂಥ ನಾಯ್ಸ್ ಕ್ಯಾನ್ಸಲೇಷನನ್ನು ಕೂಡ ಮಾಡಿರುವಂಥದ್ದು. ಸ್ಪೀಕರ್ನಂತೆ ಇದು ಕೂಡ ಡಿಜಿಟಲ್ ಸಿಗ್ನಲನ್ನು ಅನಲಾಗ್ ಸಿಗ್ನಲ್ ಆಗಿ ಪರಿವರ್ತಿಸುತ್ತದೆ. ಯಾವುದು? ಹೆಡ್ಫೋನ್ ಡಿಜಿಟಲ್ ಸಿಗ್ನಲನ್ನು ಏನು ಮಾಡುತ್ತೆ? ಅನಲಾಗ್ ಸಿಗ್ನಲ್ಗಳನ್ನಾಗಿ ಪರಿವರ್ತಿಸುತ್ತದೆ. ಆಮೇಲೆ 3D ಪ್ರಿಂಟರ್ಸ್ ಅಂತ ಬರುತ್ತೆ. 3D ಪ್ರಿಂಟರ್ಸ್ ಕೂಡ ಒಂದು ಔಟ್ಪುಟ್ ಸಾಧನ ಕೂಡ ಹೌದು. 3D ಮಾದರಿಗಳನ್ನು, ಡಿಜಿಟಲ್ ಮಾಡೆಲ್ಸ್ ಬಳಸಿ ವಸ್ತುಗಳನ್ನು ಪದರವಾಗಿ ಅಂದರೆ ಲೇಯರ್ ಬೈ ಲೇಯರ್ ಸೇರಿಸುವ ಮೂಲಕ ನೈಜ ಭೌತಿಕ ವಸ್ತುಗಳನ್ನು ಸೃಷ್ಟಿಸುವ ಯಂತ್ರವನ್ನು 3D ಪ್ರಿಂಟರ್ಸ್ ಅಂತ ಕರೀತೇವೆ. ಸಂಶೋಧಕರು ಚಕ್ ಹಲ್ 1984ರಲ್ಲಿ ಇದನ್ನು ಸಂಶೋಧನೆ ಮಾಡ್ತಾರೆ. ಆಮೇಲೆ ಇದು ಕಾಗದದ ಮೇಲೆ ಮುದ್ರಿಸುವ ಬದಲು 3 ಆಯಾಮದ ಅಂದರೆ 3 ಡೈಮೆನ್ಷನ್ ನೈಜ ವಸ್ತುಗಳನ್ನು ಸೃಷ್ಟಿಸುವ ಔಟ್ಪುಟ್ ಸಾಧನ ಯಾವುದಂದರೆ ದಟ್ ಈಸ್ 3D ಪ್ರಿಂಟರ್. ಈ ತಂತ್ರಜ್ಞಾನವನ್ನು ಅಡಿಟೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಎಂದು ಕರೀತಾರೆ. ಯಾವುದನ್ನು? 3D ಪ್ರಿಂಟರ್ನ. ವಸ್ತುಗಳನ್ನು ತಯಾರಿಸಲು ಇದು ಪ್ಲಾಸ್ಟಿಕ್, ರೆಸಿನ್ ಅಥವಾ ಲೋಹದ ಪುಡಿಗಳನ್ನು ಕಚ್ಚಾ ವಸ್ತುವಾಗಿ ಬಳಸುತ್ತಾರೆ. ಯಾವುದು? ಪ್ಲಾಸ್ಟಿಕ್ ಮತ್ತು ರೆಸಿನ್ ಅಥವಾ ಲೋಹದ ಪುಡಿಗಳನ್ನು ಕಚ್ಚಾ ವಸ್ತುವಾಗಿ ಬಳಸ್ತಾರೆ. ಎಲ್ಲಿ? 3D ಪ್ರಿಂಟರ್ಗಳಲ್ಲಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಕೃತಕ ಅಂಗಾಂಗಗಳ ತಯಾರಿಕೆ ಮತ್ತು ಏರೋಸ್ಪೇಸ್ ವಿನ್ಯಾಸಗಳಲ್ಲಿ ಇದರ ಬಳಕೆ ಹೆಚ್ಚಾಗಿ ಇರುವಂಥದ್ದು. 3D ಪ್ರಿಂಟಿಂಗ್ಗೆ ಸಾಮಾನ್ಯವಾಗಿ STL ಅಂದರೆ
ಸ್ಟೆರೋಲಿಥೋಗ್ರಫಿ ಮಾದರಿಯ ಫೈಲ್ ಫಾರ್ಮ್ಯಾಟನ್ನು ಬಳಸಲಾಗುತ್ತದೆ. ಇಲ್ಲಿ 3D ಪ್ರಿಂಟಿಂಗ್ನಲ್ಲಿ ಸ್ಟೀರಿಯೋಲಿಥೋಗ್ರಫಿ ಎಂಬುದು 3D ಪ್ರಿಂಟಿಂಗ್ನ ಮೊದಲ ತಂತ್ರಜ್ಞಾನ ಆಗಿದೆ. ಯಾವುದು? ಸ್ಟೀರಿಯೋಲಿಥೋಗ್ರಫಿ. ಆಮೇಲೆ ಬ್ರಾಯ್ಲ್ ರೀಡರ್ ಅಂತ ಬರುತ್ತೆ, ಇದು ಕೂಡ ಔಟ್ಪುಟ್ ಡಿವೈಸ್. ಬ್ರಾಯ್ಲ್ ರೀಡರ್ ಅಂದರೆ ದೃಷ್ಟಿದೋಷವುಳ್ಳ ವ್ಯಕ್ತಿಗಳು ಕಂಪ್ಯೂಟರ್ ಪರದೆಯ ಮೇಲಿನ ಪಠ್ಯವನ್ನು ಸ್ಪರ್ಶದ ಮೂಲಕ ಓದಲು ಸಹಾಯ ಮಾಡುವ ಸಾಧನ ಯಾವುದಾದರೆ ಬ್ರೈಲ್ ರೀಡರ್. ಇದನ್ನು ಒಲೆಗ್ ಟ್ರೆಟಿಯಾಕಾಫ್ ಅವರು ಸಂಶೋಧನೆ ಮಾಡಿದ್ದಾರೆ. ಯಾವಾಗ? 1975ರಲ್ಲಿ ಇದನ್ನು ಸಂಶೋಧನೆ ಮಾಡಿದ್ದಾರೆ. ನೋಡಿ, ಇದನ್ನು ರಿಫ್ರೆಷಬಲ್ ಬ್ರೈಲ್ ಡಿಸ್ಪ್ಲೇ ಎಂದು ಸಹ ಕರೀತಾರೆ. ಅದನ್ನು ಬ್ರೈಲ್ ರೀಡರನ್ನು. ನೆಕ್ಸ್ಟ್ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ನ ಸಹಯೋಗದೊಂದಿಗೆ ಇದು ಕಾರ್ಯನಿರ್ವಹಿಸುತ್ತದೆ. ಸ್ಕ್ರೀನ್ ರೀಡರ್ ಅಂಧರಿಗೆ ಕಂಪ್ಯೂಟರ್ ಶಿಕ್ಷಣ ಅವಕಾಶಗಳನ್ನು ಸುಗಮಗೊಳಿಸುವ ಅತ್ಯುತ್ತಮ ಆಕ್ಸೆಸಿಬಿಲಿಟಿಯನ್ನು ಇದು ಹೊಂದಿರುವಂಥದ್ದು. ನೋಡಿ, ಇದನ್ನು ಸಾಮಾನ್ಯವಾಗಿ USB ಅಥವಾ ಬ್ಲೂಟೂತ್ ಮೂಲಕ ಕಂಪ್ಯೂಟರ್ಗೆ ಸಂಪರ್ಕಿಸಲಾಗುತ್ತದೆ. ಯಾವ ಮೂಲಕ? USB ಮತ್ತು ಬ್ಲೂಟೂತ್ ಮೂಲಕ ಕಂಪ್ಯೂಟರ್ಗೆ ಸಂಪರ್ಕ ಮಾಡಲಾಗುವಂಥದ್ದು. ನೋಡಿ, ನೆಕ್ಸ್ಟ್ CPU ಅಂತ ಬರುತ್ತೆ. ಏನಿದು CPU? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ತುಂಬ ಸತಿ ಇದರ ಮೇಲೆ ಕ್ವಶನ್ ಕೇಳ್ತಾರೆ ಆಲ್ಮೋಸ್ಟ್ ಜಾಸ್ತಿ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಕಂಪ್ಯೂಟರ್ನ ಮಿದುಳು ಎಂದು ಕರೀತಾರೆ CPUನ. ಇದು ನೀಡುವ ಎಲ್ಲ ಸೂಚನೆಗಳನ್ನು, ಇನ್ಸ್ಟ್ರಕ್ಷನನ್ನು ಸ್ವೀಕರಿಸಿ ಅರ್ಥೈಸಿಕೊಂಡು ಲೆಕ್ಕಾಚಾರಗಳನ್ನು ಮಾಡಿ ಫಲಿತಾಂಶವನ್ನು ನೀಡುವ ಮುಖ್ಯ ಸಂರಕ್ಷಣಾ ಘಟಕವಾಗಿರುವಂಥದ್ದು. ಯಾವುದು? CPU. ನಾವು ನೀಡುವಂಥ ಎಲ್ಲ ಇನ್ಪುಟ್ ಇನ್ಸ್ಟ್ರಕ್ಷನನ್ನು ಅದು ಕೇಳಿಕೊಂಡು ಲೆಕ್ಕಾಚಾರ ಮಾಡಿಬಿಟ್ಟು ಏನು ನಮಗೆ ಇನ್ಪುಟ್ ಕೊಡುತ್ತೆ. ಎಲ್ಲಿ? ನಾವು ಕಂಪ್ಯೂಟರ್ಗೆ ಇನ್ಪುಟ್ ಕೊಡ್ತೀವಿ. ಇನ್ಪುಟ್ ಕೊಟ್ಟರೆ ಅದು CPU ಗೆ ಹೋಗುತ್ತೆ. CPUನಲ್ಲಿ ಏನಿರುತ್ತೆ? ALU ಕಂಟ್ರೋಲ್ ಯೂನಿಟ್ ಅಂದರೆ ರಿಜಿಸ್ಟರ್ ಅಥವಾ ಮೆಮೊರಿ ಯೂನಿಟ್ ಅಂತ ಇರುತ್ತೆ. ಲಾಸ್ಟಿಗೆ ನಮಗೆ ಅದು ಫಲಿತಾಂಶ ಕೊಟ್ಟು ರಿಜಿಸ್ಟರಲ್ಲಿ ಸ್ಟೋರ್ ಆಗುವಂಥದ್ದು. ಇದು ನೋಡಿ, ಇದನ್ನು ಕಂಡು ಹಿಡಿದವರು ಯಾರು? CPUನ ಜಾನ್ ವಾನ್ ನ್ಯೂಮನ್, ಫೆಡ್ರಿಕೋ ಫ್ರಾಗಿನ್. ಯಾರು? ಫೌಂಡರ್ ಯಾರು? ಜಾನ್ ವಾನ್ ನ್ಯೂಮನ್. ಇದನ್ನು ಆರ್ಕಿಟೆಕ್ಟ್ ವಿನ್ಯಾಸ ಮಾಡಿದವರು ಯಾರು? ಜಾನ್ ವಾನ್ ನ್ಯೂಮನ್ ವಿನ್ಯಾಸ ಮಾಡ್ತಾರೆ. ಆಮೇಲೆ ಫೆಡ್ರಿಕೋ ಫಾಗಿನ್ ಮತ್ತು ತಂಡ ಮೊದಲ ಮೈಕ್ರೋ ಪ್ರೊಸೆಸರನ್ನು ವಿನ್ಯಾಸ ಮಾಡ್ತಾರೆ. ಮೊದಲ ಮೈಕ್ರೋ ಪ್ರೊಸೆಸರ್ ಯಾವುದು? ಇಂಟೆಲ್. ಈ ಕ್ವಶನ್ನ ಕೇಳಿದರೆ ಸ್ನೇಹಿತರೆ, ಮೊದಲ ಮೈಕ್ರೋ ಪ್ರೊಸೆಸರ್ ಯಾವುದು ಅಂತ ಕೇಳಿದರೆ ದಟ್ ಈಸ್ ಇಂಟೆಲ್ 4004 ಮೊದಲ ಮೈಕ್ರೋ ಪ್ರೊಸೆಸರ್. ಸಂಶೋಧಕರು ಕೇಳಿದರೆ ಜಾನ್ ವಾನ್ ನ್ಯೂಮನ್ ಮತ್ತು ಫೆಡ್ರಿಕೋ ಫಾಗಿನ್. ನೋಡಿ, ಇವರು ಇಂಟೆಲ್ 4004 ಮೊದಲ ಮೈಕ್ರೋ ಪ್ರೊಸೆಸರ್ನ ಕಂಡುಹಿಡಿದ್ದಾರೆ. ನೋಡಿ, ಯಾವ ವರ್ಷದಲ್ಲಿ ಅಂದರೆ ದಟ್ ಈಸ್ 1945ರಲ್ಲಿ. ಮೈಕ್ರೋ ಪ್ರೊಸೆಸರ್ನ ಕಂಡುಹಿಡಿದಿದ್ದು 1971ರಲ್ಲಿ ಮೈಕ್ರೋ ಪ್ರೊಸೆಸರ್, ಆದರೆ 1945ರಲ್ಲಿ CPU ಕಂಡುಹಿಡ್ತಾರೆ. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಹಾಗಾದರೆ CPUನ ಕಂಪ್ಯೂಟರ್ನ ಮೆದುಳು ಅಂತ ನಾವು ಕರೆಯುವಂಥದ್ದು. ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ. ಇದು ಮುಖ್ಯವಾಗಿ ALU, CU ಅಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಮತ್ತು ರಿಜಿಸ್ಟರ್ಗಳನ್ನು ಒಳಗೊಂಡಿದೆ. 3 ಭಾಗಗಳನ್ನು ಹೊಂದಿದೆ. ಯಾವುದು? ಈ CPU ನೋಡಿರ್ತೀರಲ್ವ, CPUನಲ್ಲಿ 3 ಮುಖ್ಯ ಭಾಗಗಳಿದೆ. ಯಾವ್ಯಾವುದು? ಅಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಆ್ಯಂಡ್ ರಿಜಿಸ್ಟರ್ನ ಹೊಂದಿದೆ. ಇದರ ಕಾರ್ಯನಿರ್ವಹಿಸುವ ವೇಗವನ್ನು ಗೀಗಾಹರ್ಟ್ಜ್ ಬರೀ ಹರ್ಟ್ಜ್ ಅಲ್ಲ, ಗೀಗಾಹರ್ಟ್ಜ್ನಲ್ಲಿ ಅಳೆಯಲಾಗುತ್ತದೆ. ಯಾವುದು? CPUನ ಕಾರ್ಯನಿರ್ವಹಿಸುವ ವೇಗವನ್ನು ಗೀಗಾಹರ್ಟ್ಜ್ನಲ್ಲಿ ನಿರ್ವಹಿಸಲಾಗುವಂಥದ್ದು. ನೋಡಿ, ಇದು ಫೆಚ್ ಡಿಕೋಡ್ ಎಕ್ಸಿಕ್ಯೂಟ್ ಸ್ಟೋರ್ ಎಂಬ ಪ್ರಕ್ರಿಯೆಯ ಆಧಾರದ ಮೇಲೆ ಕೆಲಸ ಮಾಡುತ್ತದೆ. ಯಾವುದು? ಫೆಚ್ ಡಿಕೋಡ್ ಎಕ್ಸಿಕ್ಯೂಟ್ ಸ್ಟೋರ್ ಎಂಬ ಪ್ರಕ್ರಿಯೆಯ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು ಯಾವುದು? CPU ಕೆಲಸ ಮಾಡುತ್ತದೆ. CPU ಕಂಪ್ಯೂಟರ್ನ ಮದರ್ ಬೋರ್ಡ್ ಮೇಲಿನ ಸಾಕೆಟ್ನಲ್ಲಿ ಅಳವಡಿಸಲಾಗಿರುವಂಥದ್ದು. ಎಲ್ಲಿ? CPUನ ಎಲ್ಲಿ ಅಳವಡಿಸ್ತಾರೆ ಅಂದರೆ CPUನ ಕಂಪ್ಯೂಟರ್ನ ಮದರ್ ಬೋರ್ಡ್ ಇರುತ್ತಲ್ಲ, ಅದರ ಮೇಲಿರುವ ಒಂದು ಸಾಕೆಟ್ ಇರುತ್ತೆ, ಅಲ್ಲಿ ಅಳವಡಿಸಲಾಗಿರುವಂಥದ್ದು. ನೋಡಿ, ಇದೇ ಚಿಪ್. ಇದು ಮದರ್ ಬೋರ್ಡ್ ತಾನೆ, ಇದು ಮದರ್ ಬೋರ್ಡ್. ಇದು ಸ್ನೇಹಿತರೆ, ಇದು ಮದರ್ ಬೋರ್ಡ್. ಇದರ ಮೇಲೆ ಒಂದು ಸಾಕೆಟ್ ಚಿಪ್ ರೀತಿಯಲ್ಲಿ ಇದನ್ನು ಅಳವಡಿಕೆ ಮಾಡಲಾಗಿರುತ್ತೆ. ಯಾವುದನ್ನು? CPUನ. ಇದು ಅತಿ ಹೆಚ್ಚು ಉಷ್ಣಾಂಶವನ್ನು ಉತ್ಪಾದಿಸುವುದರಿಂದ ಇದನ್ನು ತಂಪಾಗಿಸಲು ಹೀಟ್ ಸಿಂಕ್ ಮತ್ತು ಕೂಲಿಂಗ್ ಫ್ಯಾನ್ಗಳನ್ನು ಅಳವಡಿಸಲಾಗಿದೆ. CPUನಲ್ಲಿ ಒಂದು ಸೌಂಡ್ ಬರುತ್ತಾರೆ ಗುರ್ರು ಅಂತ, ಆ ಸೌಂಡ್ ಫ್ಯಾನ್ಗಳನ್ನು, ಸಣ್ಣ ಫ್ಯಾನ್ಗಳನ್ನು ಅಳವಡಿಸಿರ್ತಾರೆ. ಎಲ್ಲಿ? ಈ CPUನ ಹಿಂಭಾಗದಲ್ಲಿ ಇದನ್ನು ಅಳವಡಿಸಿರ್ತಾರೆ. CPU ನೋಡಿರ್ಬೋದು ನೀವು, ಇಲ್ಲೊಂದು ಫ್ಯಾನ್ ಇರುತ್ತೆ,
ಆಮೇಲೆ ಇಲ್ಲಿ ಡಾಟಾ ಕೇಬಲ್ ಹಾಕಲಿಕ್ಕೆ ನಿಮಗೆ ಸ್ಪೇಸಸ್ ಇರುತ್ತೆ, ಪೆನ್ ಡ್ರೈವ್ ಹಾಕ್ಬೋದು, ಕೇಬಲ್ಗಳನ್ನು ಹಾಕ್ಬೋದು, ಪೋರ್ಟ್ಗಳನ್ನು ಹಾಕ್ಬೋದು. ಸೊ ಇಲ್ಲಿ ಫ್ಯಾನ್ಗಳನ್ನು ಹಾಕಿರ್ತಾರೆ ಕೂಲಿಂಗ್ ಪರ್ಪಸ್. ಇದು ಅತಿ ಹೆಚ್ಚು ಉಷ್ಣಾಂಶವನ್ನು ಉತ್ಪಾದಿಸುತ್ತೆ. ಯಾವುದು? ಅದಕ್ಕೆ ಹೀಟ್ ಸಿಂಕ್ ಮತ್ತು ಕೂಲಿಂಗ್ ಫ್ಯಾನ್ಗಳನ್ನು ಇಲ್ಲಿ ಬಳಸಲಾಗಿರುವಂಥದ್ದು. ಸೊ CPU ಆಯಿತಾ. ALU ಏನಿದು? ALU ಅಂದರೆ CPU ಒಳಗಿರುವಂಥದ್ದು. ALU ಕಂಟ್ರೋಲ್ ಯೂನಿಟ್ ಆ್ಯಂಡ್ ರಿಜಿಸ್ಟರ್. ALU ಅಂದರೆ ಏನು ಗೊತ್ತಾ? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಗಣಿತದ ಲೆಕ್ಕ ನಾವು ಇನ್ಪುಟ್ ಕೊಡ್ತೀವಲ್ಲ, ಏನಾದರೂ ನಾವು ಇನ್ಪುಟ್ ಕೊಟ್ಟರೆ ಗಣಿತಕ್ಕೆ ಸಂಬಂಧಿಸಿದಂಥ ಎಲ್ಲ ಲೆಕ್ಕಾಚಾರಗಳನ್ನು ಇಲ್ಲಿ ಮಾಡ್ತದೆ. ಯಾವುದು? ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಕೀಬೋರ್ಡ್ ಮೂಲಕ ನಾವು ಲೆಕ್ಕಾಚಾರ ಮಾಡೋಕ್ಕೆ ಅದಕ್ಕೆ ಇನ್ಪುಟ್ ಕೊಟ್ಟರೆ ಏನು ಮಾಡುತ್ತೆ? ಗಣಿತದ ಲೆಕ್ಕಾಚಾರಗಳು, ತಾರ್ಕಿಕ ಲಾಜಿಕಲ್, ನಂಡ್ ಗೇಟ್, ನಾರ್ ಗೇಟ್, ಅಂಡ್ ಗೇಟ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಯಾರಾದ್ರೆ ಅವ್ರಿಗೆ ಗೊತ್ತಿರುತ್ತೆ. ನಂಡು ನಾರು ಲಾಜಿಕಲ್ ಆಗಿ ಅದು ಥಿಂಕ್ ಮಾಡಿಬಿಟ್ಟು ಲಾಜಿಕಲ್ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಯಾವುದು? ಈ ALU. CPUನ ಪ್ರಮುಖ ಭಾಗವೇ ಅಂಕಗಣಿತ ಮತ್ತು ತಾರ್ಕಿಕ ಘಟಕ. ಏನು? ಅಂಕಗಣಿತವನ್ನು ಮಾಡುತ್ತೆ, ಅದು ತಾರ್ಕಿಕ ಘಟನೆಗಳನ್ನ ಅದು ಸಾಲ್ವ್ ಮಾಡುತ್ತದೆ. ನೋಡಿ, ಇದರ ಸಂಶೋಧಕ ಬಂದ್ಬಿಟ್ಟು ಯಾರಂದರೆ ಜಾನ್ ವಾನ್ ನ್ಯೂಮನ್ ಇದರ ಸಂಶೋಧಕ ಆಗಿರುವಂಥದ್ದು. ಜಾನ್ ವಾನ್ ನ್ಯೂಮನ್ 1945ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ನೋಡಿ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರದಂತಹ ಗಣಿತದ ಕಾರ್ಯಗಳನ್ನು ಮಾಡುತ್ತದೆ. ಯಾವುದು? ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸಂಖ್ಯೆಗಳನ್ನು ಹೋಲಿಸುವ ಅಂಡ್ ಗೇಟ್, ನಾರ್ ಗೇಟ್, ನಾಟ್ ಗೇಟ್ ನಂತಹ ಲಾಜಿಕಲ್ ಕಾರ್ಯಗಳನ್ನು ಇದು ನಿರ್ವಹಿಸಿದೆ. ನೆಕ್ಸ್ಟ್ ಕ್ಲಾಸ್ ಇಲ್ಲಿ ಬರುತ್ತೆ, ಅಪ್ಕಮಿಂಗ್ ಕ್ಲಾಸ್ಗಳಲ್ಲಿ ಇವೆಲ್ಲ ಮಾಡ್ತಿದ್ದೀನಿ, ಡೀಟೇಲ್ ಕ್ಲಾಸಸ್ ಬರ್ತೀವಲ್ಲ. ನಂಡ್ ಗೇಟ್, ನಾರ್ ಗೇಟ್, ನಾಟ್ ಗೇಟ್, ಗೇಟ್ಗಳು ಬರುತ್ತೆ, ಈ ಥರ ಎಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಸೊ ನೆಕ್ಸ್ಟ್ ನೋಡಿ, ಇದು ದತ್ತಾಂಶಗಳನ್ನು ರಿಜಿಸ್ಟರ್ಗಳಿಂದ ಪಡೆದು, ದತ್ತಾಂಶಗಳನ್ನು ಎಲ್ಲಿಂದ ಪಡೀತು ಅಂದರೆ ರಿಜಿಸ್ಟರ್ಗಳಿಂದ ಪಡೆದು ಲೆಕ್ಕಾಚಾರದ ನಂತರ ಫಲಿತಾಂಶವನ್ನು ಮತ್ತೆ ರಿಜಿಸ್ಟರ್ಗೆ ಕಳಿಸುತ್ತದೆ. ಯಾವುದು? ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನು ಮಾಡುತ್ತೆ ಅಂದರೆ ದತ್ತಾಂಶಗಳನ್ನು ಎಲ್ಲಿಂದ ಪಡೆಯುತ್ತೆ ಅಂದರೆ ರಿಜಿಸ್ಟರ್ನಿಂದ ಪಡೆಯುತ್ತೆ. ರಿಜಿಸ್ಟರ್ ದತ್ತಾಂಶವನ್ನು ರಿಜಿಸ್ಟರ್ನಿಂದ ಪಡೆದು ಲೆಕ್ಕಾಚಾರ ಮಾಡಿ ALU ಲೆಕ್ಕಾಚಾರ ಮಾಡಿ ಮತ್ತೆ ರಿಜಿಸ್ಟರ್ಗೆ ಕಳಿಸುತ್ತೆ. ಅದು ಮತ್ತೆ ರಿಜಿಸ್ಟರ್ಗೆ ಕಳಿಸುತ್ತೆ. ಯಾವುದು? ಈ ALU. ಒಂದು ಕಂಪ್ಯೂಟರ್ನ ಲೆಕ್ಕಾಚಾರದ ಸಾಮರ್ಥ್ಯ ಮತ್ತು ಶಕ್ತಿಯನ್ನು, ಪವರ್, ಈ ALUವನ್ನೇ ಅವಲಂಬಿಸಿದೆ. ಯಾವುದು? ಈ ಕಂಪ್ಯೂಟರ್ ALUವನ್ನು ಸಂಬಂಧಿಸಿದ ಯಾವುದೇ ಒಂದು ಕಂಪ್ಯೂಟರ್ ಇದನ್ನು ಸಂಬಂಧಿಸಿರುವಂಥದ್ದು. ಸಂಕೀರ್ಣವಾದ ಪ್ರೊಸೆಸರ್ಗಳಲ್ಲಿ ಗಣಿತದ ಘಟಕ AU ಮತ್ತು ತಾರ್ಕಿಕ ಘಟಕ LU ಎಂದು ಇದರ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಆಪ್ಟಿಮೈಜೇಷನ್ಗಾಗಿ ಇದು ಬಿಟ್ ವೈಸ್ ಆಪರೇಷನ್ಗಳನ್ನು ಬಳಸಲಾಗುತ್ತದೆ ಯಾವುದಾದ್ರೆ ALUನಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಂಟ್ರೋಲ್ ಯೂನಿಟ್. ಅದರ ಕಾರ್ಯ ಏನಂತ ಗೊತ್ತಾದರೆ ಸಾಕು ಸ್ನೇಹಿತರೆ. ಕಂಟ್ರೋಲ್ ಯೂನಿಟ್ ಅಂದರೆ ಕಂಪ್ಯೂಟರ್ನ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮತ್ತು ನಿರ್ದೇಶಿಸುವ ಘಟಕ ಇದಾಗಿದೆ. ಕಂಪ್ಯೂಟರ್ನ ಎಲ್ಲ ಚಟುವಟಿಕೆಗಳು ನಿಯಂತ್ರಿಸುವ ಮತ್ತು ನಿರ್ದೇಶಿಸುವ ಘಟಕ ಇದಾಗಿದೆ. ಇದು ಟ್ರಾಫಿಕ್ ಪೊಲೀಸ್ನಂತೆ ಮತ್ತು ಮ್ಯಾನೇಜರ್ಗಳಂತೆ ಕೆಲಸ ಮಾಡುತ್ತದೆ, ಡೈರೆಕ್ಷನ್ ನೀಡುತ್ತೆ. ಆಲ್ಮೋಸ್ಟ್ ಇದು ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ? ALUವಿಂದ ಬಂದಂತಹ ಇನ್ಫಾರ್ಮೇಷನ್ನ ಡೈರೆಕ್ಷನ್, ಈ ಕೆಲಸವನ್ನು ಮಾಡು ನೀನು ಅಂತ ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟಿಂದ ಬಂದಂಥ ಇನ್ಫಾರ್ಮೇಷನ್ ಇವರಿಗೆ ಡೈರೆಕ್ಷನ್. ಇಲ್ಲಿ ಬಂದರೆ ಅದು ಈ ಭಾಗದ ಕಂಟ್ರೋಲ್ ಯೂನಿಟಿಗೆ ಬಂದರೆ ಇದು ಎಲ್ಲ ಭಾಗಗಳು, ಕಂಪ್ಯೂಟರ್ನ ಎಲ್ಲ ಭಾಗಗಳಿಗೆ ಏನು ಮಾಡುತ್ತೆ? ಡೈರೆಕ್ಷನ್. ಇದೇ ಥರ ನೀನು ಕೆಲಸ ಮಾಡಬೇಕು, ಅವರು ಈ ಥರ ಇನ್ಪುಟ್ ಕೊಟ್ಟಿದ್ದಾರೆ. ಒಬ್ಬ ಡೈರೆಕ್ಟರ್ ಹೆಂಗಿರುತ್ತೆ ಒಂದು ಸಿನಿಮಾಕ್ಕೆ, ಅದೇ ಈ ಥರ ನೀನು ಕೆಲಸ ಮಾಡು, ಇಲ್ಲಿ A ಅಂತ ಟೈಪ್ ಮಾಡು, ಇಲ್ಲಿ B ಅಂತ ಟೈಪ್ ಮಾಡು, ಇಲ್ಲೊಂದು ಇಮೇಜ್ ಜನ್ರೇಟ್ ಮಾಡು, ನೀನು ಯಾವುದು C ಡ್ರೈವ್ನ ಓಪನ್ ಮಾಡು, ಇಲ್ಲೊಂದು ಪ್ರೋಗ್ರಾಮ್ ಜನ್ರೇಟ್ ಮಾಡು, ಗೂಗಲಿಗೆ ಹೋಗು, ಇಲ್ಲಿಂದ ಇಲ್ಲಿ ಹೋದಂಥ ಇನ್ಫಾರ್ಮೇಷನ್ಗೆ ಇದು ಡೈರೆಕ್ಷನ್ ಮಾಡುತ್ತೆ. ಯಾವುದು? ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ? ಡೈರೆಕ್ಷನ್ ಕೊಡುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ಸೊ ಇದರ ಸಂಶೋಧಕ ಬಂದುಬಿಟ್ಟು ಜಾನ್ ವಾನ್ ನ್ಯೂಮನ್. ಕಂಟ್ರೋಲ್ ಯೂನಿಟನ್ನು ಕಂಪ್ಯೂಟರ್ನ ನರಮಂಡಲ, ನರ್ವ್ ಸೆಂಟರ್ ಅಂತ ಕರೀತಾರೆ. ನರಮಂಡಲ ಅಂತ ಕರೆಯುತ್ತೇವೆ. ಇದು ಸ್ವತಃ ಯಾವುದೇ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುವುದಿಲ್ಲ. ಇದು ನಾನ್ ಡಾಟಾ ಪ್ರೊಸೆಸಿಂಗ್. ಇದು ಡಾಟಾ ತನ್ನಲ್ಲಿ ಪ್ರೊಸೆಸ್ ಮಾಡೋಂಗಿಲ್ಲ, ಬದಲಿಗೆ ಇದು ಡೈರೆಕ್ಷನ್ನ ನೀಡುತ್ತೆ. ಇದು ಮೆಮೊರಿಯಿಂದ ಅಂದರೆ ರ್ಯಾಮ್ನ ಸೂಚನೆಯನ್ನು ಪಡೆದು ಫೆಚ್ ಅವುಗಳನ್ನು ಡಿಕೋಡ್ ಮಾಡಿ ಸಂಬಂಧಪಟ್ಟ ಘಟಕಗಳಿಗೆ ಆದೇಶ ನೀಡುತ್ತೆ. ಆದೇಶ ಅಂದರೆ ಡೈರೆಕ್ಷನ್, ನೀನು ಇದನ್ನು ಮಾಡುವಂಥ ಆದೇಶ ಮಾಡುತ್ತೆ. ಅದು ರ್ಯಾಮಿಂದ ಸೂಚನೆಗಳನ್ನು ಪಡೆಯುತ್ತೆ, ಅಂದರೆ ರೀಡ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯಿಂದ ಡಾಟಾವನ್ನು ಪಡೆದು ಫೆಚ್ ಮಾಡುತ್ತೆ. ಫೆಚ್ ಮಾಡಿಬಿಟ್ಟು ಇಲ್ಲಿ ಡಿಕೋಡ್ ಮಾಡುತ್ತೆ. ಏನು ಕೊಟ್ಟಿರ್ತಾರಲ್ಲ 0 1 0 ನಾವು A ಅಂತ ಕೊಟ್ಟರೆ ಅದು ಯಾವ ರೀತಿಯಾಗಿ ಕಂಪ್ಯೂಟರ್ನ ಲ್ಯಾಂಗ್ವೇಜ್ಗೆ ಅದು ಪರಿವರ್ತನೆಗೊಳಿಸಿ
ಅದು ಡಿಕೋಡ್ ಮಾಡಿಬಿಟ್ಟು ಅದು ನೆಕ್ಸ್ಟ್ ಯಾರಿಗೆ ಕಳಿಸುತ್ತೆ ಅಂದರೆ ಸಂಬಂಧಪಟ್ಟ ಘಟಕಗಳಿಗೆ ಈ ಥರ ಕೆಲಸ ಮಾಡುವಂಥದ್ದು ಕಳಿಸುವಂಥದ್ದು ಅಂತ ಆದೇಶವನ್ನು ನೀಡುವಂಥ ಕೆಲಸವನ್ನು ಯಾರು ಮಾಡುತ್ತೆ ಕಂಟ್ರೋಲ್ ಯೂನಿಟ್ ಮಾಡುವಂಥದ್ದು. ಸಿ ಪಿ ಯು ಮೆಮೊರಿ ಮತ್ತು ಇನ್ಪುಟ್ ಔಟ್ಪುಟ್ ಸಾಧನಗಳ ನಡುವಿನ ಡೇಟಾ ಹರಿವನ್ನು ಇದು ನಿರ್ದೇಶನ ಮಾಡುತ್ತದೆ. ಸಿ ಪಿ ಯು ಮೆಮೊರಿ ಮತ್ತು ಇನ್ಪುಟ್ ಔಟ್ಪುಟ್ ಸಾಧನಗಳ ನಡುವಿನ ಡೇಟಾ ಹರಿವನ್ನು ಇದು ನಿರ್ದೇಶನ ಮಾಡುತ್ತೆ. ಕಾರ್ಯಾಚರಣೆಗಳು ಯಾವಾಗ ನಡೆಯಬೇಕು ಎಂಬುದನ್ನು ನಿರ್ಧರಿಸಲು ಇದು ಟೈಮಿಂಗ್ ಕಂಟ್ರೋಲ್ ಸಿಗ್ನಲ್ಗಳನ್ನು ಉತ್ಪಾದಿಸುತ್ತದೆ. ಯಾವ ಟೈಮಿಗೆ ಯಾವ ಕಾರ್ಯಾಚರಣೆ ನಡೀಬೇಕಂತ ಇದು ಟೈಮಿಂಗ್ಸ್ ಕಂಟ್ರೋಲನ್ನು ಮಾಡುತ್ತೆ, ಸಿಗ್ನಲ್ಗಳನ್ನು ಕೊಡುತ್ತೆ. ಎಲ್ಲ ಇವುಗಳ ಕಂಟ್ರೋಲ್ ಯೂನಿಟ್ನ ಕಾರ್ಯವಾಗಿದೆ. ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅತ್ಯಂತ ಪ್ರಮುಖ ಭಾಗವಿದು. ಇಲ್ಲಿದೆ ನೋಡಿ ಇನ್ಪುಟ್. ನಾವು ಇಲ್ಲಿ ಇನ್ಪುಟನ್ನು ಕೊಟ್ಟರೆ ಇದು ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಐತಲ್ಲ, ಸಿ ಪಿ ಯುನೊಳಗೆ ಕಂಟ್ರೋಲ್ ಯೂನಿಟಿಗೆ ಹೋಗುತ್ತೆ. ಇಲ್ಲಿಂದ ಅರ್ಥಮೆಟಿಕ್ ಲಾಜಿಕ್ ಇನ್ಪುಟ್ ಕೊಟ್ಟರೆ ಎಲ್ಲಿ ಬರುತ್ತೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟಲ್ಲಿ ಬರುತ್ತೆ ಅದು. ಮತ್ತು ಇಲ್ಲಿಂದ ಯಾವುದಕ್ಕೆ ಕಂಟ್ರೋಲ್ ಯೂನಿಟಿಗೆ ಹೋಗುತ್ತೆ. ಇದು ಡೈರೆಕ್ಷನ್ ಮಾಡುತ್ತೆ ಯಾವ್ಯಾವ ರೀತಿ ಕೆಲಸ ಮಾಡಬೇಕಂತ. ಲಾಸ್ಟಿಗೆ ಇದು ರಿಜಿಸ್ಟರಲ್ಲಿ ಎಲ್ಲ ಡಾಟಾಗಳು ಸಂಗ್ರಹಣೆ ಆಗುವಂಥದ್ದು ಆಗಿಬಿಟ್ಟು ನಿಮಗೆ ಔಟ್ಪುಟ್ ಬೇಕಾದರೆ ಔಟ್ಪುಟನ್ನು ನೀಡುತ್ತೆ. ಸೆಕೆಂಡರಿ ಮೆಮೊರಿಗಳು ಕಮ್ಯುನಿಕೇಷನ್ ಡಿವೈಸಸ್ ಇಲ್ಲಿ ಕನೆಕ್ಟ್ ಮಾಡ್ಬೋದು ಯಾವುದರಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯುನಲ್ಲಿ. ಸೊ ನೆಕ್ಸ್ಟ್ ರಿಜಿಸ್ಟರ್ ನೋಡಿ, ರಿಜಿಸ್ಟರ್ನ ಕಾರ್ಯಗಳೇನಂತ ನೋಡೋಣ. ಸಿ ಪಿ ಯುನ ಒಳಗೆ ಇರುತ್ತೆ ಅದು ರಿಜಿಸ್ಟರ್. ಅತ್ಯಂತ ವೇಗವಾದ ಮತ್ತು ಅತಿ ಚಿಕ್ಕ ಮೆಮೊರಿ ಘಟಕಗಳನ್ನು ರಿಜಿಸ್ಟರ್ ಅಂತ ಕರೆಯುವಂಥದ್ದು. ಅತ್ಯಂತ ವೇಗವಾದ ಮತ್ತು ಅತಿ ಚಿಕ್ಕ ಮೆಮೊರಿ ಘಟಕಗಳನ್ನು ಏನಂತ ಕರಿತೀವಿ ಅಂದರೆ ರಿಜಿಸ್ಟರ್ ಒಂದು ಮೆಮೊರಿ ಆಗಿದೆ ಎಂದು ಕರೆಯಲಾಗುತ್ತೆ. ಇದು ತಕ್ಷಣವೇ ಬೇಕಾದ ಮಾಹಿತಿಯನ್ನು ಮಾತ್ರ ಹಿಡಿದಿಟ್ಟುಕೊಳ್ಳುವಂಥದ್ದು. ಇದರ ಫೌಂಡರ್ ಬಂದ್ಬಿಟ್ಟು ಜಾನ್ ವಾನ್ ನ್ಯೂಮನ್ 1945ರಲ್ಲಿ ಇದನ್ನು ಫೌಂಡ್ ಮಾಡ್ತಾರೆ. ನೋಡಿ, ರಿಜಿಸ್ಟರ್ ಕಂಪ್ಯೂಟರ್ನ ಅತ್ಯಂತ ವೇಗವಾದ ಮೆಮೊರಿ ಆಗಿದೆ. ರಿಜಿಸ್ಟರ್ ಏನಿತ್ತಲ್ಲ ಕಂಪ್ಯೂಟರ್ನ ಅತ್ಯಂತ ವೇಗವಾದ ಮೆಮೊರಿ ಆಗಿರುವಂಥದ್ದು. ಸಿ ಪಿ ಯುನಲ್ಲಿ ಏನಿದೆ ALU CU ಕಂಟ್ರೋಲ್ ಯೂನಿಟ್ ಆ್ಯಂಡ್ ರಿಜಿಸ್ಟರ್ ಇದೆಯಲ್ಲ ಅದು ಮೂರನೇ ಭಾಗ. ಇದು ಯಾವುದು ಅತ್ಯಂತ ವೇಗವಾದ ಮೆಮೊರಿ ಯಾವುದು ರಿಜಿಸ್ಟರ್ ಅಥವಾ ಮೆಮೊರಿ ಯೂನಿಟ್ ಅಂತ ಕರಿತೀವಿ. ಎರಡೂ ಹೆಸರುಗಳಿಂದ ಕರಿಬೋದು ಸ್ನೇಹಿತರೆ, ರಿಜಿಸ್ಟರ್ ಅಥವಾ ಮೆಮೊರಿ ಯೂನಿಟ್. ಸೊ ವೇಗ ಅತಿ ಹೆಚ್ಚಿದ್ದರೂ ಇದರ ಡೇಟಾ ಶೇಖರಣೆ ಸಾಮರ್ಥ್ಯ ತೀರಾ ಕಡಿಮೆ. ಡೇಟಾ ವೇಗ ಜಾಸ್ತಿ ಇದೆ, ಇದರ ವೇಗ ಜಾಸ್ತಿ ಇದೆ, ಬಟ್ ಸ್ಟೋರೇಜ್ ಕೆಪಾಸಿಟಿ ತೀರಾ ಕಡಿಮೆ ಇದೆ. ಯಾವುದ್ರದ್ದು ರಿಜಿಸ್ಟರ್ದು. ಸ್ಟೇಟ್ಮೆಂಟ್ ಬೇಸ್ಡ್ MCQನಲ್ಲಿ ಕೇಳಿದರೆ ಸ್ನೇಹಿತರೆ. ಸಿ ಪಿ ಯು ಪ್ರಸ್ತುತ ಕಾರ್ಯಗತಗೊಳಿಸುತ್ತಿರುವ ಕರೆಂಟ್ಲಿ ಎಕ್ಸಿಕ್ಯೂಟಿಂಗ್ ದತ್ತಾಂಶ ಮತ್ತು ಸೂಚನೆಗಳನ್ನು ಮಾತ್ರ ಇದು ತಾತ್ಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳುವಂಥದ್ದು. ನೋಡಿ, ಪ್ರೋಗ್ರಾಮ್ ಕೌಂಟರ್ PC, ಅಕ್ಯುಮುಲೇಟರ್, ಇನ್ಸ್ಟ್ರಕ್ಷನ್ ರಿಜಿಸ್ಟರ್, MAR ಮತ್ತು MDRಗಳು ರಿಜಿಸ್ಟರ್ಗಳ ಪ್ರಮುಖ ವಿಧಗಳು ಆಗಿರುವಂಥದ್ದು. ಯಾವುದು PC ಪ್ರೋಗ್ರಾಮ್ ಕೌಂಟರ್, ಅಕ್ಯುಮುಲೇಟರ್, ಇನ್ಸ್ಟ್ರಕ್ಟರ್ ರಿಜಿಸ್ಟರ್, MAR ಮತ್ತು MDRಗಳು ರಿಜಿಸ್ಟರ್ಗಳ ಪ್ರಮುಖ ವಿಧಗಳು ಆಗಿರುವಂಥದ್ದು. ಒಂದು ಪ್ರೊಸೆಸರ್ ಏನೈತಲ್ಲ ಅದು 32 ಬಿಟ್ ಅಥವಾ 64 ಬಿಟ್ ಎಂದು ಹೇಳಿದರೆ ಅದು ರಿಜಿಸ್ಟರ್ನ ಗಾತ್ರವನ್ನು ಸೂಚಿಸುತ್ತದೆ. ರಿಜಿಸ್ಟರ್ನ ಗಾತ್ರ 32 ಬಿಟ್ 64 ಬಿಟ್ ಎಂದು ಹೇಳಿದರೆ ಅದು ರಿಜಿಸ್ಟರ್ನ ಗಾತ್ರವನ್ನು ಸೂಚಿಸುವಂಥದ್ದು. ರಿಜಿಸ್ಟರ್ಗಳು ಅಸ್ಥಿರ ಮೆಮೊರಿಗಳಾಗಿವೆ. ವಾಲಟೈಲ್ ಮೆಮೊರಿ ಆಗಿರುವಂಥದ್ದು. ಅಂದರೆ ವಿದ್ಯುತ್ ಸಂಪರ್ಕ ಕಡಿತಗೊಂಡರೆ ಇದರಲ್ಲಿರುವ ಡೇಟಾ ಅಳಿಸಿ ಹೋಗುತ್ತದೆ. ಅದಕ್ಕೆ ಅಸ್ಥಿರ. ವಾಲಟೈಲ್ ನಾನ್ ವಾಲಟೈಲ್ ಮೆಮೊರಿ ಅಂತ ಇರುತ್ತೆ. ರಿಜಿಸ್ಟರ್ ಒಂದು ವಾಲಟೈಲ್, ಅಳಿಸಿ ಹೋಗುವಂಥ ಡೇಟಾ ಎಲ್ಲ ಕರೆಂಟ್ ಹೋಗಿ ಬಂದರೆ ಮುಗೀತು, ಎಲ್ಲ ಡೇಟಾಗಳು ಅಳಿಸಿ ಹೋಗುತ್ತೆ. ಅದಕ್ಕೆ ಸೇವ್ ಮಾಡ್ತಾ ಇರಬೇಕು. ಇದೊಂದು ವಾಲಟೈಲ್ ಮೆಮೊರಿ ರಿಜಿಸ್ಟರ್. ತುಂಬ ಈ ವರ್ಡೆ ತುಂಬ ಇಂಪಾರ್ಟೆನ್ಸ್, ತುಂಬ ಸರಿ ಕೇಳಿದರೆ. ರಿಜಿಸ್ಟರ್ ಇಸ್ ಎ ವಾಲಟೈಲ್ ಆರ್ ನಾನ್ ವಾಲಟೈಲ್ ಅಂತ ಕೇಳಿದರೆ ದಟ್ ಈಸ್ ವಾಲಟೈಲ್ ಮೆಮೊರಿ ಆಗಿದೆ. ವಾಲಟೈಲ್ ಅಳಿಸಿ ಹೋಗುತ್ತದೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ MCQಗಳನ್ನು ನೋಡೋಣ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್. ಅಪ್ಕಮಿಂಗ್ ಎಕ್ಸಾಮ್ ಈಗೇನು ಟೀಚಿಂಗ್ ಮಾಡಿದಲ್ಲ ಅದರ ಬೇಸ್ ಮೇಲೆ ಇರುತ್ತೆ. ಸೊ ಇಷ್ಟು ಕಲಿತ್ರೆ ನಾವು ಸಾಕು. ನೀವು ಯಾವ ಕ್ವಶನ್ ಕೊಟ್ಟರು ನೀವು ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಒಂದು ಸೆಕೆಂಡ್. ಚಾಪ್ಟರ್ 2ಗೆ ಸಂಬಂಧಿಸಿದಂತೆ ಸ್ಟೇಟ್ಮೆಂಟ್ ಬೇಸ್ಡ್ MCQಗಳನ್ನು ನೋಡೋಣ. ಸೊ ನೋಡಿ, CPU ಮತ್ತು ಅದರ ಘಟಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, CPU ಮತ್ತು ಅದರ ಘಟಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದರೆ. ಸೊ ಕಂಟ್ರೋಲ್ ಯೂನಿಟ್ ಸ್ವತಃ ದತ್ತಾಂಶವನ್ನು ಅಂದರೆ ಡಾಟಾವನ್ನು ಪ್ರಕ್ರಿಯೆಗೊಳಿಸಿ ಪ್ರೋಸೆಸ್ ಮಾಡಿ ಅಂತಿಮ ಫಲಿತಾಂಶವನ್ನು ನೀಡುತ್ತವೆ ಅಂತ ಕೊಟ್ಟಿದೆ. ಇದು ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ಕಂಟ್ರೋಲ್ ಯೂನಿಟು ಸ್ವತಃ ದತ್ತಾಂಶವನ್ನು ಪ್ರೋಸೆಸ್ ಮಾಡಲ್ಲ. ಇದೇನು ಮಾಡುತ್ತೆ? ಡೈರೆಕ್ಷನ್ ಮಾಡುತ್ತೆ ಅಷ್ಟೇ. ನಿರ್ದೇಶನ ಮಾಡುತ್ತೆ ಈ ಕೆಲಸಗಳನ್ನು ಮಾಡಿ. ಅದಕ್ಕೆ ಇದು ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ಸೊ ಸ್ಟೇಟ್ಮೆಂಟ್ 2 ಇದೆ ನೋಡಿಲಿ. ಅಂಕಗಣಿತ ಮತ್ತು ತಾರ್ಕಿಕ
ಘಟಕವು ALU ತಾರ್ಕಿಕ ಘಟಕ ಅಂತ ಇದೆ, ಗಣಿತದ ಲೆಕ್ಕಾಚಾರವನ್ನು ಮತ್ತು ಅಂಡ್ ಆರ್ ನಾಟ್ನಂತಹ ತಾರ್ಕಿಕ ನಿರ್ಧಾರಗಳನ್ನು ನಿರ್ವಹಿಸುತ್ತದೆ. ರೈಟ್. ಸ್ಟೇಟ್ಮೆಂಟ್ 2 ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್. ಎರಡು ಮಾತ್ರ ಸರಿಯಾದ ವಿವರಣೆ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳ ಕುರಿತು ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸೊ ಸ್ಕ್ಯಾನರ್ ಒಂದು ಆಪ್ಟಿಕಲ್ ಇನ್ಪುಟ್ ಸಾಧನವಾಗಿದ್ದು ಇದು ಹಾರ್ಡ್ ಕಾಪಿಯನ್ನು ಸಾಫ್ಟ್ ಕಾಪಿಯಾಗಿ ಪರಿವರ್ತಿಸುತ್ತದೆ. ನೋಡಿ, ನಾನು ಹೇಳಿದ್ದೆ ನಿಮಗೆ ಯಾವುದು ಸ್ಕ್ಯಾನರ್ ಒಂದು ಆಪ್ಟಿಕಲ್ ಇನ್ಪುಟ್ ಸಾಧನ ಅಂತ ಹೇಳಿದ್ದೆ ನಾನು. ಮತ್ತು ಇದು ಹಾರ್ಡ್ ಕಾಪಿಯನ್ನು, ನೀವೇನಾದರೂ ಒಂದು ಆಧಾರ್ ಕಾರ್ಡನ್ನು ಈಗ ಸ್ಕ್ಯಾನಿಂಗ್ ಇಟ್ಟರೆ ಅದೇನಾಗುತ್ತೆ, ಸಾಫ್ಟ್ ಕಾಪಿಯನ್ನಾಗಿ ಬದಲಾಯಿಸುತ್ತದೆ, ಸಾಫ್ಟ್ ಕಾಪಿಯಾಗಿ ಹೋಗಿ ಕಂಪ್ಯೂಟರ್ ಒಳಗೆ ಹೋಗುವಂಥದ್ದು. ಸೊ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಜಾಯ್ಸ್ಟಿಕ್ ಅನ್ನು ಮುಖ್ಯವಾಗಿ ವಿಡಿಯೋ ಗೇಮ್ ಮತ್ತು ಫ್ಲೈಟ್ ಸಿಮ್ಯುಲೇಟರ್ಗಳಲ್ಲಿ ಬಳಸಲಾಗುವ ಪ್ರಮುಖ ಔಟ್ಪುಟ್ ಸಾಧನ ಅಂತ ಕೇಳಿದ್ದಾರೆ. ಜಾಯ್ಸ್ಟಿಕ್ ಇಸ್ ಔಟ್ಪುಟ್ ಸಾಧನ? ನೋ, ಇದೊಂದು ಇನ್ಪುಟ್ ಸಾಧನ ಆಗಿದೆ. ಯಾವುದು? ಜಾಯ್ಸ್ಟಿಕ್ ಒಂದು ಇನ್ಪುಟ್ ಸಾಧನ. ಆದ್ದರಿಂದ ಇದು ಸ್ಟೇಟ್ಮೆಂಟ್ 2 ಇಸ್ ರಾಂಗ್ ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್. ಒಂದು ಮಾತ್ರ ಸರಿಯಾದ ವಿವರಣೆ ಆಗಿರುವಂಥದ್ದು. ಅರ್ಥ ಆಗ್ತಿದೆ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಈಸ್ ಪ್ರಿಂಟರ್ ಮತ್ತು ಫ್ಲಾಟರ್ಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಫ್ಲಾಟರ್ಗಳು ರೇಖಾಚಿತ್ರಗಳನ್ನು ಬಿಡಿಸಲು ನಿರಂತರ ರೇಖೆಗಳನ್ನು ಅಂದರೆ ಕಂಟಿನ್ಯೂಸ್ ಲೈನ್ಸ್ ಎಳೆಯುವ ಪೆನ್ಗಳನ್ನು ಬಳಸುತ್ತವೆ ಮತ್ತು ಇವು ವೆಕ್ಟರ್ ಗ್ರಾಫಿಕ್ ಮುದ್ರಿಸಲು ಅತ್ಯುತ್ತಮ ಆಗಿರುವಂಥದ್ದು. ಯಾವುದು? ಫ್ಲಾಟರ್. ಆಮೇಲೆ ಕ್ಯಾಡ್ನಲ್ಲಿ ಕೂಡ ಬಳಸುವಂಥದ್ದು. ಓಕೆನಾ? ಸೊ ಸ್ಟೇಟ್ಮೆಂಟ್ 1 ಇಸ್ ದ ರೈಟ್. ರೇಖಾಚಿತ್ರಗಳು ಅಂತ ಬಂದು ನೋಡಿ, ರೇಖಾಚಿತ್ರಗಳು, ಕಂಟಿನ್ಯೂಸ್ ನೆವರ್ ಎಂಡಿಂಗ್ ಲೈನ್ಸ್ ಇರುತ್ತೆ ಇದರಲ್ಲಿ. ಯಾವುದರಲ್ಲಿ? ಫ್ಲಾಟರ್ಗಳಲ್ಲಿ. ಇವು ವೆಕ್ಟರ್ ಗ್ರಾಫಿಕ್ ಮುದ್ರಿಸಲು ಅತ್ಯುತ್ತಮ ಆಗಿರುವಂಥದ್ದು. ಯಾವುದು? ಫ್ಲಾಟರ್ಸ್. ನೋಡಿ, ನೆಕ್ಸ್ಟ್ 3D ಪ್ರಿಂಟರ್ ತಂತ್ರಜ್ಞಾನವನ್ನು ಅಡಿಟೇಟಿವ್ ಮ್ಯಾನುಫ್ಯಾಕ್ಚರಿಂಗ್. ಯಾವುದು? ಅಡಿಟೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಎಂದು ಕರೆಯಲಾಗುತ್ತದೆ. ಯಾವುದು? 3D ಪ್ರಿಂಟರ್ ತಂತ್ರಜ್ಞಾನ ಅಡಿಟೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತಾರೆ. ಇದು ಕಾಗದದ ಮೇಲೆ 3D ಚಿತ್ರಗಳನ್ನು ಮುದ್ರಿಸುತ್ತದೆ. ನೋ, ಸ್ಟೇಟ್ಮೆಂಟ್ 2 ಇಸ್ ರಾಂಗ್ ಆಗಿದೆ. ಯಾಕಂದರೆ 3D ಪ್ರಿಂಟರ್ಗಳನ್ನು ಅಡಿಟೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಎಂದು ಕರೆಯುವುದು ನಿಜ. ಇದನ್ನು 3D ಪ್ರಿಂಟರ್ ಅಡಿಟೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತಾರೆ ನಿಜ. ಆದರೆ ಇದು ಕಾಗದದ ಮೇಲೆ ಚಿತ್ರಗಳನ್ನು ಮುದ್ರಿಸುವುದಿಲ್ಲ. ಬದಲಿಗೆ ಪ್ಲಾಸ್ಟಿಕ್ ಅಥವಾ ರೆಸಿನಿಂಗ್ ಬಳಸಿ ಪದರವಾಗಿ ನೈಜ 3 ಆಯಾಮ ಅಂದರೆ ಭೌತಿಕ ವಸ್ತು, ಫಿಸಿಕಲ್ ಆಬ್ಜೆಕ್ಟ್ಗಳನ್ನು ಸೂಚಿಸುತ್ತದೆ. ಹೇಳಿಕೆ ಒಂದು ಸರಿಯಾಗಿರುವಂಥದ್ದು. ನೋಡಿ, ಪ್ಲಾಟರ್ಗಳನ್ನು ಎಲ್ಲಿ ಕ್ಯಾಡ್ ನಕ್ಷೆಗಳನ್ನು ಮುದ್ರಿಸಲು ಇಂಜಿನಿಯರಿಂಗ್ ಡ್ರಾಯಿಂಗ್ಗಳಲ್ಲಿ ಫ್ಲಾಟರ್ಗಳನ್ನು ಬಳಸಲಾಗುತ್ತೆ. ಇವು ಸಾಮಾನ್ಯ ಪ್ರಿಂಟರ್ಗಳಿಗಿಂತ ಹೆಚ್ಚು ನಿಖರವಾಗಿರುವಂಥದ್ದು. ಸೊ ಸ್ಟೇಟ್ಮೆಂಟ್ 1 ಇಸ್ ರೈಟ್, 2 ಈಸ್ ತಪ್ಪಾಗಿ ಆಪ್ಷನ್ ಎ ಇಸ್ ದ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಕಂಪ್ಯೂಟರ್ ಮೆಮೊರಿ ಮತ್ತು ವೇಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಕಂಪ್ಯೂಟರ್ ಮತ್ತು ಮೆಮೊರಿ. ಹಾಗಾದರೆ ನೋಡಿ, ರಿಜಿಸ್ಟರ್ಗಳು ಯಾವುದು? ರಿಜಿಸ್ಟರ್ಗಳು ಎಲ್ಲಿದೆ? CPU ಒಳಗೆಯೇ ಇರುವ ಕಂಪ್ಯೂಟರ್ನ ಅತ್ಯಂತ ವೇಗವಾದ ಮೆಮೊರಿ ಆಗಿದೆ. ಬಟ್ ಸ್ಟೋರೇಜ್ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತದೆ ಇದರಲ್ಲಿ. ಓಕೆನಾ? ಸೊ ಸ್ಟೇಟ್ಮೆಂಟ್ 1 ಈಸ್ ರೈಟ್. ಇದೊಂದು CPU ಒಂದು ಯೂನಿಟ್, ಅತ್ಯಂತ ವೇಗವಾದದ್ದು ಮೆಮೊರಿ. ಇದನ್ನು ರಿಜಿಸ್ಟರ್ ಅಂತಲೂ ಕರೀತಾರೆ ಮತ್ತು ಮೆಮೊರಿ ಯೂನಿಟ್ ಅಂತಲೂ ಕರೆಯುವಂಥದ್ದು. ಸೊ ರಿಜಿಸ್ಟರ್ಗಳು ಅಸ್ಥಿರ ಮೆಮೊರಿ ಆಗಿದೆ. ಅಂದರೆ ನಾನು ಹೇಳಿದ್ನಲ್ಲ, ವೊಲಟೈಲ್ ಮೆಮೊರಿ ಅಂದರೆ ವಿದ್ಯುತ್ ಕಡಿತಗೊಂಡರೆ ಅದರಲ್ಲಿರುವ ಮಾಹಿತಿ ಅಳಿಸಿ ಹೋಗುತ್ತದೆ. 100% ರೈಟು. ಇದು ಸ್ಟೇಟ್ಮೆಂಟ್ ಕೂಡ ಸರಿ ಆಗಿದೆ. ಈ ರಿಜಿಸ್ಟರ್ ಒಂದು ವೊಲಟೈಲ್ ಮೆಮೊರಿ ಆಗಿದೆ. ವೊಲಟೈಲ್ ಮೆಮೊರಿ ಅಂದರೆ ಏನಾದರೂ ಕರೆಂಟ್ ಹೋದ ತಕ್ಷಣ ಡಾಟಾ ಅಳಿಸಿ ಹೋದರೆ ಅದನ್ನು ನಾವು ವೊಲಟೈಲ್ ಮೆಮೊರಿ ಅಂತ ಕರೆಯುವಂಥದ್ದು. ಆಮೇಲೆ ರೋಮ್ ನಾನ್ ವೊಲಟೈಲ್ ಮೆಮೊರಿ ಆಗುತ್ತೆ. ಓಕೆನಾ? ಇದರಲ್ಲಿರುವ ಮಾಹಿತಿ ಅಳಿಸಿ ಹೋಗುತ್ತದೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದೆ. ಒಂದು ಪ್ರೊಸೆಸರ್ನ 32 ಬಿಟ್ ಅಥವಾ 64 ಬಿಟ್ ಎಂಬ ಅಳತೆಯು ಅದರಲ್ಲಿರುವ ರಿಜಿಸ್ಟರ್ನ ಗಾತ್ರವನ್ನು ಅವಲಂಬಿಸುವುದಿಲ್ಲ. ಅವಲಂಬಿಸಿದೆ ಇದು. ಹಾಗಾಗಿ ಅವಲಂಬಿಸಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ 1 ಮತ್ತು 2 ಸರಿಯಾದ ವಿವರಣೆ ಆಗಿರುವಂಥದ್ದು. ನೋಡಿ, ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ರಿಜಿಸ್ಟರ್ಗಳು ರ್ಯಾಮ್ ಅಥವಾ ಕ್ಯಾಚೆಗಿಂತಲೂ ವೇಗವಾಗಿ, ಅಂದರೆ CPU ಪ್ರಸ್ತುತ ಬಳಸುತ್ತಿರುವ ಡೇಟಾವನ್ನು ಮಾತ್ರ ಇವು ತಾತ್ಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ. ಅಂದರೆ ವೊಲಟೈಲ್, ತಾತ್ಕಾಲಿಕವಾಗಿ ಮಾತ್ರ ಹಿಡಿದಿಟ್ಟುಕೊಳ್ಳುತ್ತವೆ ಅದು ರಿಜಿಸ್ಟರ್ಗಳು. ಹೇಳಿಕೆ 3 ತಪ್ಪಾಗಿದೆ. ಯಾಕಂದರೆ ಪ್ರೊಸೆಸರ್ನ 32 ಬಿಟ್ 64 ಬಿಟ್ ಎಂಬ ಪದವು ನೇರವಾಗಿ ಅದರ ರಿಜಿಸ್ಟರ್ನ ಗಾತ್ರವನ್ನೇ ಸೂಚಿಸುತ್ತದೆ. 64
ಬಿಟ್ ರಿಜಿಸ್ಟರ್ ಏಕಕಾಲದಲ್ಲಿ ಹೆಚ್ಚು ಡೇಟಾವನ್ನು ಪ್ರಕ್ರಿಯೆಗೊಳಿಸುವಂಥದ್ದು. ಅದಕ್ಕೆ ಹೇಳಿಕೆ 3 ತಪ್ಪಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಿವಿಧ ಸಾಧನಗಳ ಕಾರ್ಯವಿಧಾನಗಳನ್ನು ಕುರಿತು ಈ ಕೆಳಗಿನ ಜೋಡಿಗಳನ್ನು ಹೊಂದಾಣಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಬಾರ್ಕೋಡ್ ರೀಡರ್ ಒಂದು ಸೂಪರ್ ಮಾರ್ಕೆಟಿಂಗ್ ಬಿಲ್ಲಿಂಗ್ನಲ್ಲಿ ಬಳಸ್ತಾರೆ. 100% ರೈಟ್, ಬಳಸ್ತಾರೆ, ಹೌದು. ಮೈಕ್ರೋಫೋನ್ ನೋಡಿ, ಮೈಕ್ರೋಫೋನ್ ಡಿಜಿಟಲ್ ಸಂಕೇತಗಳನ್ನು ಧ್ವನಿ ತರಂಗಗಳಾಗಿ ಪರಿವರ್ತಿಸುತ್ತವೆ. ಹೌದಾ? ನೋ, ಸ್ಟೇಟ್ಮೆಂಟ್ 2 ತಪ್ಪಾಗಿದೆ. ಮೈಕ್ರೋಫೋನ್ ಡಿಜಿಟಲ್ ಸಂಕೇತಗಳನ್ನು ಧ್ವನಿ ತರಂಗಗಳಾಗಿ ಪರಿವರ್ತನೆ ಮಾಡೋದಿಲ್ಲ. ಬ್ರೈಲ್ ಡಿಸ್ಪ್ಲೇ ಇದೆ ನೋಡಿ, ಬ್ರೈಲ್ ಡಿಸ್ಪ್ಲೇ ದೃಷ್ಟಿದೋಷವುಳ್ಳವರಿಗೆ ಪಠ್ಯವನ್ನು ಸ್ಪರ್ಶದ ಮೂಲಕ ಓದಲು ನೆರವಾಗುವ ಔಟ್ಪುಟ್ ಸಾಧನ ಯಾವುದಾದ್ರೆ ಬ್ರೈಲ್ ಡಿಸ್ಪ್ಲೇ. ಇದೊಂದು ಔಟ್ಪುಟ್ ಸಾಧನ ಆಗಿದೆ. ಯಾವುದು? ಬ್ರೈಲ್ ಡಿಸ್ಪ್ಲೇ. ಬಾರ್ಕೋಡ್ ರೀಡರ್ ಕೂಡ ಇದು ಇನ್ಪುಟ್ ಸಾಧನ, ಮೈಕ್ರೋಫೋನ್ ಕೂಡ ಇನ್ಪುಟ್ ಸಾಧನ, ಬಾರ್ಕೋಡ್ ಕೂಡ ಇನ್ಪುಟ್ ಸಾಧನ, ಬ್ರೈಲ್ ಡಿಸ್ಪ್ಲೇ ಕೂಡ ಇನ್ಪುಟ್ ಸಾಧನ ಆಗಿರುವಂಥದ್ದು. ಸೊ ಎರಡನೇ ಆಪ್ಷನ್ ಯಾಕೆ ತಪ್ಪಾಗಿದೆ ಅಂದರೆ ಮೈಕ್ರೋ ಪ್ರೊಸೆಸರ್ ಧ್ವನಿ ತರಂಗಗಳನ್ನು ಅನಲಾಗ್ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುವ ಇನ್ಪುಟ್ ಸಾಧನವಾಗಿರುವಂಥದ್ದು. ಡಿಜಿಟಲ್ ಅನ್ನು ಧ್ವನಿಯಾಗಿ ಪರಿವರ್ತಿಸುವ ಸ್ಪೀಕರ್ ಆಗಿದೆ. ಇಲ್ಲಿ ಧ್ವನಿ ತರಂಗವಾಗಿ ಪರಿವರ್ತಿಸಲ್ಲ, ಬದಲಿಗೆ ಇದು ಸೊ ನೆಕ್ಸ್ಟ್ ನೋಡಿ, ಒಂದು ಸೆಕೆಂಡ್ ಸ್ನೇಹಿತರೆ. ಓಕೆ, ಮಾನಿಟರ್ ಮತ್ತು ಡಿಸ್ಪ್ಲೇ ತಂತ್ರಜ್ಞಾನದ ಕುರಿತು ಈ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮಾನಿಟರ್ ಪರದೆಯ ಮೇಲಿನ ಚಿತ್ರವು ಪಿಕ್ಸೆಲ್ ಎಂಬ ಸಣ್ಣ ಚುಕ್ಕೆಗಳಿಂದ ಮಾಡಲ್ಪಟ್ಟಿರುತ್ತವೆ ಮತ್ತು ಪಿಕ್ಸೆಲ್ಗಳ ಸಾಂದ್ರತೆಯು ಮಾನಿಟರ್ನ ರೆಸಲ್ಯೂಷನ್ ಅನ್ನು ನಿರ್ಧರಿಸುತ್ತದೆ. ರೈಟ್, ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಮಾನಿಟರ್ ಪರದೆಯ ಮೇಲಿನ ಚಿತ್ರವು ಪಿಕ್ಸೆಲ್ ಎಂಬ ಸಣ್ಣ ಚುಕ್ಕೆಗಳನ್ನು ಮಾಡಲ್ಪಟ್ಟಿರುತ್ತವೆ ಮತ್ತು ಪಿಕ್ಸೆಲ್ಗಳ ಸಾಂದ್ರತೆಯು ಮಾನಿಟರ್ನ ರೆಸಲ್ಯೂಷನ್ ಅನ್ನು ನಿರ್ಧಾರ ಮಾಡುವಂಥದ್ದು. ನೋಡಿ, ಮಾನಿಟರ್ನ ರಿಫ್ರೆಶ್ ರೇಟನ್ನು ಡೆಸಿಬಲ್ಗಳಲ್ಲಿ ಅಳೆಯಲಾಗುತ್ತಾ? ನೋ, ಧ್ವನಿ ತರಂಗಗಳನ್ನು ಇಲ್ಲಿ ಡೆಸಿಬಲ್ನಲ್ಲಿ ನಾವು ಅಳೆಯುವಂಥದ್ದು. ಅದಕ್ಕೆ ಆಪ್ಷನ್ 2 ಅಂದರೆ ಸ್ಟೇಟ್ಮೆಂಟ್ 2 ಇಸ್ ರಾಂಗ್ ಆಗಿದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದೆ, ದೃಷ್ಟಿದೋಷವುಳ್ಳವರಿಗಾಗಿರುವ ಬ್ರೈಲ್ ಡಿಸ್ಪ್ಲೇಯು ಎಲೆಕ್ಟ್ರೋಮೆಕಾನಿಕಲ್ ಪಿನ್ಗಳನ್ನು ಬಳಸಿ ಪಠ್ಯವನ್ನು ಬ್ರೈಲ್ ಲಿಪಿಗೆ ಪರಿವರ್ತಿಸುವ ಔಟ್ಪುಟ್ ಸಾಧನ ಆಗಿದೆ. ಸ್ಟೇಟ್ಮೆಂಟ್ 3 ಕೂಡ ಸರಿಯಾಗಿರುವಂಥದ್ದು. ಅದಕ್ಕೆ ಸೊ 1 ಮತ್ತು 3 ಸ್ಟೇಟ್ಮೆಂಟ್ 1 ಮತ್ತು 3 ಸರಿಯಾಗಿರುವಂಥದ್ದು ನೋಡಿದೆ. ಸೊ ಪಿಕ್ಸೆಲ್ಗಳ ಸಂಖ್ಯೆ ಹೆಚ್ಚಿದ್ದಷ್ಟು ರೆಸಲ್ಯೂಷನ್ ಉತ್ತಮವಾಗಿರುತ್ತದೆ ಮತ್ತು ಚಿತ್ರ ಸ್ಪಷ್ಟವಾಗಿರುವಂಥದ್ದು. ನೋಡಿ, ಹೇಳಿಕೆ 2 ತಪ್ಪಾಗಿದೆ. ಯಾಕಂದರೆ ಮಾನಿಟರ್ನ ರಿಫ್ರೆಶ್ ರೇಟನ್ನು ಪ್ರತಿ ಸೆಕೆಂಡ್ಗೆ ಪರದೆ ಎಷ್ಟು ಬಾರಿ ಅಪ್ಡೇಟ್ ಆಗುತ್ತದೆ ಅಂದರೆ ಹರ್ಡ್ಸ್ನಲ್ಲಿ ಅಳೆಯಲಾಗುತ್ತದೆ, ಬದಲಿಗೆ ಡೆಸಿಬಲ್ನಲ್ಲಿ ಅಳೆಯಲಾಗುವುದಿಲ್ಲ. ಡೆಸಿಬಲ್ನಲ್ಲಿ ಅಳೆಯುವುದು ಶಬ್ದದ ತೀವ್ರತೆಯನ್ನು, ಸ್ಪೀಕರ್ನ ತೀವ್ರತೆಯನ್ನು ಅಳೆಯುವ ಮಾನ ಯಾವುದಂದರೆ ಡೆಸಿಬಲ್. ಓಕೆನಾ? ಹೇಳಿಕೆ 3 ಸರಿಯಾಗಿದೆ. ಯಾಕಂದರೆ ಬ್ರೈಲ್ ಡಿಸ್ಪ್ಲೇ ಒಂದು ಆಕ್ಸೆಸಿಬಿಲಿಟಿ ಔಟ್ಪುಟ್ ಸಾಧನ ಆಗಿರುವಂಥದ್ದು. ಯಾವುದು? ಬ್ರೈಲ್ ಡಿಸ್ಪ್ಲೇ ಒಂದು ಆಕ್ಸೆಸಿಬಿಲಿಟಿ ಔಟ್ಪುಟ್ ಸಾಧನ ಆಗಿರುವಂಥದ್ದು. ಸೊ ನೆಕ್ಸ್ಟ್, ಕೀಬೋರ್ಡ್ ಮತ್ತು ಮೌಸ್ಗಳ ಕುರಿತು ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಆಧುನಿಕ ಕೀಬೋರ್ಡ್ಗಳಲ್ಲಿ ಮೇಲ್ಭಾಗದಲ್ಲಿರುವ F1 to F12 ಕೀಗಳನ್ನು ಮಾಡಿಫೈಯರ್ ಕೀಗಳಿಂದ ಕರೆಯಲಾಗುವಂಥದ್ದು. 100% ಫಂಕ್ಷನ್ ಕೀ ಅಂತ ಕರೀತಾರೆ. ಇದನ್ನು ಯಾವುದು? ಫಂಕ್ಷನ್ ಕೀಗಳಂತ ಕರೀತಾರೆ. ಇದನ್ನು ಮಾಡಿಫೈಯರ್ ಕೀಗಳಂತ ಕರೆಯೋದಿಲ್ಲ. ಸೊ ಅದಕ್ಕೆ ಇದು ಸ್ಟೇಟ್ಮೆಂಟ್ 1 ರಾಂಗ್. ಮೌಸ್ ಮತ್ತು ಜಾಯ್ಸ್ಟಿಕ್ ಎರಡನ್ನು ಪಾಯಿಂಟಿಂಗ್ ಸಾಧನಗಳು ಅಂದರೆ ಪಾಯಿಂಟಿಂಗ್ ಡಿವೈಸಸ್ ಎಂದು ಕರೆಯಲಾಗುವಂಥದ್ದು. ಮೌಸ್ ಮತ್ತು ಜಾಯ್ಸ್ಟಿಕ್ಕನ್ನು ಪಾಯಿಂಟಿಂಗ್ ಮಾಡೋದ್ರಲ್ಲಿ ಪಾಯಿಂಟಿಂಗ್ ಸಾಧನ ಅಂತ ಕರೀತಾರೆ. 100% ನಿಜ. ಇದು ಸ್ಟೇಟ್ಮೆಂಟ್ 2 ಇಸ್ ರೈಟ್. ಹಾಗಾದರೆ ಆಪ್ಟಿಕಲ್ ಮೌಸ್ಗಳು ಚಲನೆಯನ್ನು ಗುರುತಿಸಲು ಕ್ಯಾಥೋಡ್ ರೇ ಟ್ಯೂಬನ್ನು ಬಳಸುತ್ತಾರೆ. ಸ್ಟೇಟ್ಮೆಂಟ್ 3 ಆಲ್ಸೋ ರೈಟ್. ಹಾಗಾದರೆ ಯಾವುದು? ಸ್ಟೇಟ್ಮೆಂಟ್ 2 ಮಾತ್ರ ಸರಿಯಾಗಿರುವಂಥದ್ದು. ನೋಡಿ, F1 to F12 ಕೀಗಳನ್ನು ಫಂಕ್ಷನ್ ಕೀಗಳು ಎಂದು ಕರೆಯಲಾಗುವಂಥದ್ದು. ಕಂಟ್ರೋಲ್ ಆಲ್ಟ್ ಮತ್ತು ಶಿಫ್ಟ್ ಕೀಗಳನ್ನು ಮಾಡಿಫೈಯರ್ ಕೀಗಳಂತ ಕರೀತವೆ. ಯಾವುದನ್ನು? ಕಂಟ್ರೋಲ್ ಆಲ್ಟ್ ಮತ್ತು ಶಿಫ್ಟ್ ಕೀಗಳನ್ನು ಮಾಡಿಫೈಯರ್ ಕೀಗಳನ್ನು ಅಂತ ಕರೆಯುವಂಥದ್ದು. ಅದಕ್ಕೆ ಹೇಳಿಕೆ 2 ತಪ್ಪಾಗಿರುವಂಥದ್ದು. ಸೊ ಹೇಳಿಕೆ 2 ಸರಿಯಾಗಿದೆ. ಯಾಕಂದರೆ ಇವೆರಡು ಕರ್ಸರನ್ನು ಪರದೆಯ ಮೇಲೆ ನಿಯಂತ್ರಿಸುವ ಇನ್ಪುಟ್ ಸಾಧನ ಆಗಿದೆ. ನೋಡಿ, ಇದು ಜಾಯ್ಸ್ಟಿಕ್ಕು 360 ಡಿಗ್ರಿಯಲ್ಲಿ ಕರ್ಸರ್ನ ಮೂವ್ ಮಾಡುತ್ತೆ. ಹೇಳಿಕೆ 3 ಕೂಡ ತಪ್ಪಾಗಿದೆ. ಯಾಕಂದರೆ ಆಪ್ಟಿಕಲ್ ಮೌಸ್ಗಳು ಚಲನೆಯನ್ನು ಗ್ರಹಿಸಲು ಲೇಸರ್ ಅಥವಾ LED ಬೆಳಕನ್ನು ಬಳಸುತ್ತವೆ. CRT ಅನ್ನಲ್ಲ. ಅಂದರೆ ಹಳೆಯ ಮಾನಿಟರ್ ತಂತ್ರಜ್ಞಾನದಲ್ಲಿ ಇದನ್ನು ಬಳಸ್ತಿದ್ರು, ಬಟ್ ಇವಾಗ LED ಮತ್ತು ಬೆಳಕನ್ನು ಬಳಸ ಲೇಸರ್ ಅಥವಾ LED ಬೆಳಕನ್ನು ಬಳಸ್ತಾರೆ ಆಪ್ಟಿಕಲ್ ಮೌಸ್ಗಳಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಈಸ್ CPUನ ಕಂಟ್ರೋಲ್ ಯೂನಿಟ್ CU
ಅಂದರೆ ಅದರ ಕಾರ್ಯದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಕಂಪ್ಯೂಟರ್ ಕಂಟ್ರೋಲ್ ಯೂನಿಟ್ಗಳು ನೇರವಾಗಿ ರ್ಯಾಮ್ನಿಂದ ಸೂಚನೆಗಳನ್ನು ಇನ್ಸ್ಟ್ರಕ್ಷನ್ ತಂದು ಫೆಚ್ ಮಾಡಿ ಅವುಗಳನ್ನು ಡಿಕೋಡ್ ಮಾಡುವ ಜವಾಬ್ದಾರಿಯನ್ನು ಯಾವುದೊಂದಿದೆ, ಕಂಟ್ರೋಲ್ ಯೂನಿಟ್ ಹೊಂದಿದೆ. ಸರಿಯಾದ ಸ್ಟೇಟ್ಮೆಂಟ್ ಆಗಿರುವಂಥದ್ದು. ವಾನ್ ನ್ಯೂಮನ್ ಆರ್ಕಿಟೆಕ್ಟ್ನಲ್ಲಿ ಡೇಟಾ ಹರಿವನ್ನು ನಿರ್ದೇಶಿಸಲು ಕಂಟ್ರೋಲ್ ಯೂನಿಟ್ ಟೈಮಿಂಗ್ ಮತ್ತು ಕಂಟ್ರೋಲ್ ಸಿಗ್ನಲ್ಗಳನ್ನು ಉತ್ಪಾದಿಸುತ್ತದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿರುವಂಥದ್ದು. ವಾನ್ ನ್ಯೂಮನ್ ಆರ್ಕಿಟೆಕ್ಟರ್ನಲ್ಲಿ ಡೇಟಾ ಹರಿವನ್ನು ನಿರ್ದೇಶಿಸಲು ಕಂಟ್ರೋಲ್ ಯೂನಿಟ್ ಟೈಮಿಂಗ್ ಮತ್ತು ಕಂಟ್ರೋಲ್ ಸಿಗ್ನಲ್ಗಳನ್ನು ಉತ್ಪಾದಿಸುತ್ತದೆ. ಹಾಗಾದರೆ ನೋಡಿ, ಎರಡು ಹೇಳಿಕೆಗಳು ಸರಿಯಾಗಿವೆ. ಕಂಟ್ರೋಲ್ ಯೂನಿಟ್ನಲ್ಲಿ ಮುಖ್ಯ ಕೆಲಸ ಅಂದರೆ ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಸೈಕಲನ್ನು ನಿರ್ವಹಿಸುವುದು ಆಗಿದೆ. ಇದು ಯಾವ ಸಮಯದಲ್ಲೂ ಯಾವ ಘಟಕ ALU ಅಥವಾ ಮೆಮೊರಿ ಕೆಲಸ ಮಾಡಬೇಕು ಎಂಬುದನ್ನು ನಿಯಂತ್ರಣ ಸಂಕೇತಗಳ ಮೂಲಕ ನಿರ್ದೇಶನ ಮಾಡುವಂಥದ್ದು. ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಯಾವಾಗ ಕೆಲಸ ಮಾಡಬೇಕು, ಮೆಮೊರಿ ಯಾವ ಟೈಮಲ್ಲಿ ಕೆಲಸ ಮಾಡಬೇಕು ಅಂತ ಇದು ಡೈರೆಕ್ಷನ್ನ ನೀಡುತ್ತೆ. ಯಾವುದು? CU. ಓಕೆನಾ, ಅರ್ಥ ಆಯ್ತು ಅನ್ಕೊತೀನಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ವಿಶೇಷ ಇನ್ಪುಟ್ ಔಟ್ಪುಟ್ ಸಾಧನಗಳ ಕುರಿತು ಈ ಕೆಳಗಿನ ಜೋಡಿಗಳನ್ನು ಹೊಂದಾಣಿಕೆಯನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಲೈಟ್ ಪೆನ್ ಅಂತ CRT ಮಾನಿಟರ್ಗಳೊಂದಿಗೆ ನೇರವಾಗಿ ಬರೆಯಲು ಬಳಸುವ ಆಪ್ಟಿಕಲ್ ಇನ್ಪುಟ್ ಸಾಧನ ಇದೊಂದು ಇನ್ಪುಟ್ ಸಾಧನವಾಗಿದೆ. ಯಾವುದು? ಲೈಟ್ ಪೆನ್ ಇನ್ಪುಟ್ ಸಾಧನ ಆಗಿದೆ. CRT ಮಾನಿಟರ್ಗಳೊಂದಿಗೆ ನೇರವಾಗಿ ಬರೆಯಲು ಇದು ಬಳಸುವಂತಹ ಒಂದು ಸಾಧನ ಆಗಿರುವಂಥದ್ದು. ಹಾಗಾದರೆ ಹೆಡ್ಫೋನ್ಸ್ ಅನಲಾಗ್ ಸಂಕೇತಗಳನ್ನು ಡಿಜಿಟಲ್ ಸಂಕೇತಗಳನ್ನಾಗಿ ಪರಿವರ್ತಿಸುವ ಔಟ್ಪುಟ್ ಸಾಧನ ಆಗಿದೆ. ಹೆಡ್ಫೋನ್ ಒಂದು ಔಟ್ಪುಟ್ ಸಾಧನ ಹೌದು, ಬಟ್ ಅದು ಅನಲಾಗ್ ಸಂಕೇತಗಳನ್ನು ಡಿಜಿಟಲ್ ಸಂಕೇತಗಳನ್ನಾಗಿ ಪರಿವರ್ತಿಸುವ ಸಾಧನ ಅಲ್ಲ. ಹಾಗಾದರೆ ಸ್ಟೇಟ್ಮೆಂಟ್ 2 ಇಸ್ ದ ರಾಂಗ್. ನೆಕ್ಸ್ಟ್ ಪ್ರೊಜೆಕ್ಟರ್ ಅಂತ ಬರುತ್ತೆ. ಪ್ರೊಜೆಕ್ಟರ್ ಏನು? ಪ್ರಸ್ತುತಿಗಳಿಗಾಗಿ ದೊಡ್ಡ ಪರದೆಯ ಮೇಲೆ ಹಾರ್ಡ್ ಕಾಪಿ ಒದಗಿಸುವ ಸಾಧನ ಅಂತ ಹೇಳಿದರೆ ನೋ, ರಾಂಗ್. ಇದು ಕೂಡ ಸ್ಟೇಟ್ಮೆಂಟ್ 3 ಕೂಡ ರಾಂಗ್ ಇದೆ. ಯಾಕಂದರೆ ಇದು ಪ್ರೆಸೆಂಟೇಷನ್ ಅಥವಾ ಮೂವೀಸು ಇದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಅಥವಾ ಟೀಚಿಂಗ್ ಮಾಡಲಿಕ್ಕೆ ಕ್ಲಾಸ್ ರೂಮ್ಗಳಲ್ಲಿ ಇದನ್ನು ಬಳಸ್ತಾರೆ. ಹಾರ್ಡ್ ಕಾಪಿನ ಒದಗಿಸಲು ಇದನ್ನು ಬಳಸಲ್ಲ. ಸೊ ಆಪ್ಷನ್ 3 ಯಾವುದು? ಸ್ಟೇಟ್ಮೆಂಟ್ 3 ಆಲ್ಸೋ ರಾಂಗ್. ಹಾಗಾದರೆ ಒಂದು ಮಾತ್ರ ಸರಿಯಾಗಿ ಇರುವಂಥದ್ದು. ನೋಡಿ ಇಲ್ಲಿ, ಲೈಟ್ ಪೆನ್ಗಳು ಫೋಟೋ ಎಲೆಕ್ಟ್ರಿಕ್ ಸೆಲ್ ಬಳಸಿ CRT ಪರದೆಯ ಮೇಲೆ ಕೆಲಸ ಮಾಡುತ್ತದೆ. ಸರಿಯಾದ ವಿವರಣೆ ಆಗಿರುವಂಥದ್ದು. ನೋಡಿ, ಎರಡನೇ ಜೋಡಿ ತಪ್ಪಾಗಿದೆ. ಯಾಕಂದರೆ ಹೆಡ್ಫೋನ್ಗಳು ಕಂಪ್ಯೂಟರ್ನಿಂದ ಬರುವ ಡಿಜಿಟಲ್ ಸಂಕೇತವನ್ನು ಧ್ವನಿ ತರಂಗಗಳಾಗಿ ಪರಿವರ್ತಿಸುತ್ತವೆ. ಅದು ಪರಿವರ್ತಿಸುವ, ಅಲ್ಲಿ ಏನು ಕೊಟ್ಟಿದ್ದಾರೆ? ಪರಿವರ್ತಿಸಲ್ಲ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟಲ್ಲಿ ಇದಕ್ಕೆ. ಸೊ ಅದು ಕೂಡ ರಾಂಗ್. ಇದು ಸರಿಯಾದ ಆನ್ಸರ್ ಆಗಿದೆ. ಜೋಡಿ 3, ಪ್ರೊಜೆಕ್ಟರ್ ಪರದೆಯ ಮೇಲೆ ಬಿಂಬಿಸುವ ಮಾಹಿತಿಯು ಸಾಫ್ಟ್ ಕಾಪಿ ಆಗಿದೆ, ಹಾರ್ಡ್ ಕಾಪಿ ಅಲ್ಲ. ಇದೊಂದು ಸಾಫ್ಟ್ ಕಾಪಿ ಆಗಿದೆ, ಬದಲಿಗೆ ಇದು ಹಾರ್ಡ್ ಕಾಪಿ ಅಲ್ಲ. ಅಲ್ಲಿ ಏನು ಕೊಟ್ಟಿದ್ದಾರೆ? ಹಾರ್ಡ್ ಕಾಪಿ ಅಂತ ಕೊಟ್ಟಿರುವಂಥದ್ದು. ಅದೊಂದು ಸಾಫ್ಟ್ ಕಾಪಿ ಆಗಿರುವಂಥದ್ದು. ಇಲ್ಲಿ ಏನು ಕೊಟ್ಟಿದ್ದಾರೆ? ಅನಲಾಗ್ ಸಂಕೇತ ಡಿಜಿಟಲ್ ಪರಿವರ್ತಿಸುವ ಔಟ್ಪುಟ್ ಸಾಧನ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಪ್ರಿಂಟರ್ಗಳು ವಿಧಗಳು ಮತ್ತು ಗುಣಮಟ್ಟದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಿ. ಪ್ರಿಂಟರ್ಗಳ ವಿಧಗಳು ಮತ್ತು ಗುಣಮಟ್ಟದ ಕುರಿತು. ಸೊ ನೋಡಿ, ಲೇಸರ್ ಪ್ರಿಂಟರ್ ಮತ್ತು ಇಂಕ್ ಜೆಟ್ ಪ್ರಿಂಟರ್ಗಳು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗಳಿಗೆ ಉದಾಹರಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಲೇಸರ್ ಪ್ರಿಂಟರ್ಗಳು ಏನು? ಇಂಕ್ ಜೆಟ್ ಪ್ರಿಂಟರ್ಗಳು ಮತ್ತು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗಳಿಗೆ ಉದಾಹರಣೆ ಆಗಿದೆ. 100% ರೈಟ್, ಸರಿಯಾದ ವಿವರಣೆ ಆಗಿದೆ ಇದು. ಪ್ರಿಂಟರ್ನ ಮುದ್ರಣ ವೇಗವು DPA ಡಾಟ್ಸ್ ಪರ್ ಇಂಚಸ್ ನಲ್ಲಿ ಮತ್ತು ಅದರ ಗುಣಮಟ್ಟವನ್ನು PPM ಪೇಜಸ್ ಪರ್ ಮಿನಿಟ್ಸ್ನಲ್ಲಿ ಅಳೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಉಲ್ಟಾ ಪುಟ್ಟ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಪ್ರಿಂಟರ್ ಮುದ್ರಣದ ವೇಗವನ್ನು ಯಾವುದರಲ್ಲಿ ಅಳೀತಾರೆ ಅಂದರೆ PPM ಪೇಜಸ್ ಪರ್ ಮಿನಿಟ್ನಲ್ಲಿ ಹೇಳಿದ್ರೆ ಅದರ ಗುಣಮಟ್ಟವನ್ನು ಡಾಟ್ಸ್ ಪರ್ ಇಂಚಸ್ನಲ್ಲಿ ಅಳೆಯುವಂಥದ್ದು. ನೋಡಿ, ಇದೇ ಥರ ಕನ್ಫ್ಯೂಸ್ ಆಗಿ ನೀವು ರಾಂಗ್ ಆಗಿ ಬರ್ತೀರಾ. ಸೊ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗಿದೆ. ಇದನ್ನು ಉಲ್ಟಾ ಮಾಡಿಬಿಟ್ಟಿದ್ದಾರೆ. ನೋಡಿ, ಪ್ರಿಂಟರ್ನ ಮುದ್ರಣ ವೇಗವನ್ನು ಯಾವುದರಲ್ಲಿ PPMನಲ್ಲಿ ಅಳೆದ್ರೆ ಗುಣಮಟ್ಟವನ್ನು DPIನಲ್ಲಿ ಅಳೆಯುವಂಥದ್ದು. ಹಾಗಾಗಿ ಸ್ಟೇಟ್ಮೆಂಟ್ 1 ಮಾತ್ರ ಸರಿಯಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ನಂತೆ ಇವು ಕಾಗದಕ್ಕೆ ಸ್ಟ್ರೈಕ್ ಬಡಿದು ಪ್ರಿಂಟ್ ಮಾಡುವುದಿಲ್ಲ, ಆದ್ದರಿಂದ ಇವು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗಳು ಅಂತ ಕರೆಯುವಂಥದ್ದು, ಲೇಸರ್ ಪ್ರಿಂಟರ್ಗಳನ್ನು. ಸೊ ಕಾಗದಕ್ಕೆ ಅದು ಅಟ್ಯಾಚ್ ಆಗಲ್ಲ, ಹಾಗೆ ಡೈರೆಕ್ಟಾಗಿ ಲೇಸರ್ ಮೂಲಕ ಅದು ಪ್ರಿಂಟ್ ಆಗುವಂಥದ್ದು ಅದಕ್ಕೆ. ಸೊ ನೆಕ್ಸ್ಟ್, ಇದು ಹೇಳಿಕೆ 2 ತಪ್ಪಾಗಿದೆ. ಯಾಕಂದರೆ ಇಲ್ಲಿ ಮಾನಕಗಳು ಅದಲು ಬದಲಾಗಿವೆ. ನೋಡಿ, ಪ್ರಿಂಟರ್ನ ವೇಗವನ್ನು PPMನಲ್ಲಿ ಪೇಜಸ್ ಪರ್ ಮಿನಿಟ್ಸ್ನಲ್ಲಿ ಮತ್ತು ಮುದ್ರಣದ ಗುಣಮಟ್ಟವನ್ನು ಡಾಟ್ಸ್ ಪರ್ ಇಂಚಸ್ನಲ್ಲಿ ಗುಣಮಟ್ಟ ಅಂತ ಬಂದರೆ DPI ಅಂತ ಹಾಕಿ, ಆಮೇಲೆ ಪ್ರಿಂಟರ್ನ ವೇಗ ಅಂತ ಬಂದರೆ PPM ಪೇಜಸ್ ಪರ್ ಮಿನಿಟ್ಸ್ನಲ್ಲಿ ಅಳೆಯುವಂಥದ್ದು. ಇಲ್ಲೇ ಕನ್ಫ್ಯೂಸ್ ಆಗಿ ಓದಿದರೂ ಕೂಡ ಕನ್ಫ್ಯೂಸ್ ಆಗಿ ಬರುವಂಥ ಚಾನ್ಸಸ್. ಅದಕ್ಕೆ ನೀಟಾಗಿ ನೋಡ್ಕೋಬೇಕು. ಸೊ ಅದಕ್ಕೆ MCQಗಳನ್ನು ಬಿಡಿಸೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಎಸ್ಪೆಷಲಿ ಸ್ಟೇಟ್ಮೆಂಟ್ ವೈಸ್ ಜಾಸ್ತಿನ ಬಿಡಿಸ್ಬೇಕು ನೀವು, ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಮುಖ ಇನ್ಪುಟ್ ಸಾಧನಗಳಾದ OMR ಮತ್ತು MICR ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ
ಕೊಟ್ಟಿದ್ದಾರೆ. ಸೊ OMR ಆಪ್ಟಿಕಲ್ ಮಾರ್ಕ್ ರೆಕಗ್ನೈಸೇಷನ್ ತಂತ್ರಜ್ಞಾನವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹು ಆಯ್ಕೆ MCQ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಲು ಬಳಸಲಾಗುತ್ತದೆ. ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಸೊ MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಸಾಧನವನ್ನು ಪ್ರಮುಖವಾಗಿ ಬ್ಯಾಂಕ್ಗಳಲ್ಲಿ ಚೆಕ್ಗಳ ಮೇಲಿನ ವಿಶೇಷ ಸಂಖ್ಯೆಗಳನ್ನು ಓದಲು ಮತ್ತು ಅವುಗಳ ನೈಜತೆಯನ್ನು ಪರೀಕ್ಷಿಸಲು ಬಳಸಲಾಗುತ್ತೆ. ಯಾವುದನ್ನು? MICR ತಂತ್ರಜ್ಞಾನವನ್ನು. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸ್, ಎರಡು ಸ್ಟೇಟ್ಮೆಂಟ್ಗಳು ಸರಿ ಆಗಿರುವಂಥದ್ದು. ನೋಡಿ, ಎರಡು ಹೇಳಿಕೆಗಳು ಸಂಪೂರ್ಣವಾಗಿ ಸರಿಯಾಗಿವೆ. OMR ಪೆನ್ಸಿಲ್ ಅಥವಾ ಪೆನ್ನಿಂದ ಮಾಡಿದ ನಿರ್ದಿಷ್ಟ ಗುರುತನ್ನು ಆಪ್ಟಿಕಲ್ ಕಿರಣಗಳ ಮೂಲಕ ಗುರುತಿಸಲಾಗುತ್ತದೆ. ಅದೇ ರೀತಿ MICR ಬ್ಯಾಂಕ್ ಚೆಕ್ಕುಗಳ ಕೆಳಭಾಗದಲ್ಲಿ ಮ್ಯಾಗ್ನೆಟಿಕ್ ಇಂಕ್ನಿಂದ ಅಂದರೆ ಕಾಂತೀಯ ಶಾಯಿ ಮುದ್ರಿಸಲಾದ 9 ಅಂಕಿಯ MICR ಕೋಡನ್ನು ವೇಗವಾಗಿ ಓದುತ್ತದೆ. ಸೊ ಎರಡು ಸ್ಟೇಟ್ಮೆಂಟ್ಗಳು ಸರಿ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, CPU ವೇಗ ಮತ್ತು ಮೆಮೊರಿ ಶ್ರೇಣಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. CPUನ ಮೆಮೊರಿ ನೋಡಿ, ಕ್ಯಾಚೆ ಮೆಮೊರಿಯು CPU ಮತ್ತು ಪ್ರೈಮರಿ ಮೆಮೊರಿ ನಡುವೆ ಬಫರ್ ಆಗಿ ಕಾರ್ಯನಿರ್ವಹಿಸುವ ಅತ್ಯಂತ ವೇಗದ ಮೆಮೊರಿ ಆಗಿದೆ. ಹೌದು, ಇದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಕ್ಯಾಚೆ ಮೆಮೊರಿ ಏನು ಮಾಡುತ್ತೆ ಅಂದರೆ CPU ಮತ್ತು ಪ್ರೈಮರಿ ಮೆಮೊರಿ ಇರುತ್ತಲ್ಲ, ಪ್ರೈಮರಿ ಮೆಮೊರಿ RAM ಇರುತ್ತಲ್ಲ, ಅದರ ನಡುವೆ ಬಫರ್ ಆಗಿ, ಅದರ ನಡುವೆ ಅದು ಬಫರ್ ಜೋನ್ ಆಗಿ ಕೆಲಸ ಮಾಡುವಂಥ ಕಾರ್ಯನಿರ್ವಹಿಸುವ ಅತ್ಯಂತ ವೇಗದ ಮೆಮೊರಿ ಆಗಿರುವಂಥದ್ದು ಯಾವುದು? ಕ್ಯಾಚೆ ಮೆಮೊರಿ. ಕ್ಯಾಚೆ ಮೆಮೊರಿಯು CPUನ ಒಳಗಿರುವ ರಿಜಿಸ್ಟರ್ಗಿಂತ ವೇಗವಾಗಿ ಕೆಲಸ ಮಾಡುತ್ತದೆ. CPUನ ಒಳಗಿರುವ ರಿಜಿಸ್ಟರ್ಗಿಂತ ಕಡಿಮೆ ಕೆಲಸ. ಇದು ಸ್ಪೀಡ್ ಇರುತ್ತೆ, ಬಟ್ ಸ್ಟೋರೇಜ್ ಇರಲ್ಲ ರಿಜಿಸ್ಟರಲ್ಲಿ. ಆ ಒಂದು ಪಾಯಿಂಟ್ ಇಟ್ಕೊಂಡು ನೀವು ಇದನ್ನು ಡಿಲೀಟ್ ಮಾಡ್ಬೋದು. ಓಕೆನಾ? ಎಲಿಮಿನೇಷನ್ ಮೆಥಡ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ವರ್ಡ್ ಹಿಂಟ್ ಸಿಕ್ಕರೆ ಸಾಕು, ಎಲಿಮಿನೇಟ್ ಮಾಡಿಬಿಡ್ಬೇಕು. ಓಕೆನಾ? CPUಗೆ ಪದೇ ಬೇಕಾದ ಡೇಟಾವನ್ನು ರ್ಯಾಮ್ನಿಂದ ತರುವ ಸಮಯವನ್ನು ಉಳಿಸಲು ಕ್ಯಾಚೆ ಮೆಮೊರಿ ಬಫರ್ ಆಗಿ ಕೆಲಸ ಮಾಡುತ್ತದೆ. ಅದು ಕ್ಯಾಚೆ ಮೆಮೊರಿ ಬಫರ್ ಆಗಿ ಕೆಲಸ ಮಾಡೋದು ಕ್ಯಾಚೆ ಮೆಮೊರಿ. ನೋಡಿ, ಕಂಪ್ಯೂಟರ್ನ ಮೆಮೊರಿ ವ್ಯವಸ್ಥೆಯಲ್ಲಿ ರಿಜಿಸ್ಟರ್ಗಳು ಅತ್ಯಂತ ವೇಗವಾದವು, ಆದರೆ ಕ್ಯಾಚೆ ಮೆಮೊರಿಯ ವೇಗವು ರ್ಯಾಮ್ಗಿಂತ ಹೆಚ್ಚಿರುತ್ತದೆ, ಆದರೆ ರಿಜಿಸ್ಟರ್ಗಳಿಗಿಂತ ಕಡಿಮೆ ಇರುತ್ತದೆ. ರ್ಯಾಮ್ಗಿಂತ ಹೆಚ್ಚಿರುತ್ತೆ ಯಾವುದು? ಇದಕ್ಕಿಂತ ಹೆಚ್ಚು ಕ್ಯಾಚೆ ಇರುತ್ತೆ. ಕ್ಯಾಚೆಗಿಂತ ಹೆಚ್ಚು ಯಾವುದಿರುತ್ತೆ? ರಿಜಿಸ್ಟರ್ ಇರುತ್ತೆ. ಅಷ್ಟೇ ವ್ಯತ್ಯಾಸ. ಅರ್ಥ ಆಯ್ತು ಅನ್ಕೋತೀನಿ. ವೇಗದಲ್ಲಿ ಬಂದರೆ ನೋಡಿ, ಒಂದ್ಸರಿ ಬರ್ತೀನಿ. ರ್ಯಾಮ್ಗಿಂತ ಹೆಚ್ಚು ಯಾವುದಿರುತ್ತೆ? ಕ್ಯಾಚೆಗಿಂತ ಹೆಚ್ಚು ರಿಜಿಸ್ಟರ್ಗಳು ವೇಗವನ್ನು ಅತಿ ಹೆಚ್ಚು ಹೊಂದಿರುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಪ್ರಿಂಟರ್ಗಳ ನೈಜ ಬಳಕೆಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ATM ಯಂತ್ರಗಳು, POS ಯಂತ್ರಗಳು ಮತ್ತು ಬಸ್ ಟಿಕೆಟ್ ಯಂತ್ರಗಳಲ್ಲಿ ಸಾಮಾನ್ಯವಾಗಿ ಥರ್ಮಲ್ ಪ್ರಿಂಟರ್ಗಳನ್ನು ಬಳಸಲಾಗುತ್ತದೆ. ಯಾವುದು? ಥರ್ಮಲ್ ಪ್ರಿಂಟರ್ಗಳನ್ನು ಬಳಸ್ತಾರೆ. ಇಲ್ಲಿ ನೀವು ATMಲ್ಲಿ ದುಡ್ಡು ತಕ್ಷಣ ಒಂದು ರಿಸಿಪ್ಟ್ ಪ್ರಿಂಟ್ ಬರುತ್ತಲ್ಲ, ಅದು ಯಾವ ಯಂತ್ರಗಳು ಸಾಮಾನ್ಯವಾಗಿ ಅಂದರೆ ಥರ್ಮಲ್ ಪ್ರಿಂಟರ್ಗಳನ್ನು ಬಳಸ್ತಾರೆ ಅಲ್ಲಿ. ಆಮೇಲೆ POS ಯಂತ್ರಗಳು, ಬಸ್ ಟಿಕೆಟ್ ನಮಗೆ ಕೊಡ್ತಾರಲ್ಲ, ಅಲ್ಲಿ ಕೂಡ ಯಾವುದು? ಥರ್ಮಲ್ ಪ್ರಿಂಟರ್ಗಳನ್ನು ಬಳಸ್ತಾರೆ. ಆಮೇಲೆ ಡಾಟ್ ಮ್ಯಾಟ್ರಿಕ್ಸ್ ನೋಡಿ, ಇದು ಸ್ಟೇಟ್ಮೆಂಟ್ 1 ಇಸ್ ರೈಟ್. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಗಳು ಲೇಸರ್ ಪ್ರಿಂಟರ್ಗಳಿಗಿಂತ ವೇಗವಾಗಿ ಮತ್ತು ಸಂಪೂರ್ಣ ನಿಶಬ್ದವಾಗಿ ಕಾರ್ಯನಿರ್ವಹಿಸುತ್ತವೆ. ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಯಾಕೆ ರಾಂಗ್ ಅಂತ ನೋಡೋಣ ಮನೇಲಿ. ಸೊ ನೋಡಿ, ಥರ್ಮಲ್ ಪ್ರಿಂಟರ್ಗಳು ಶಾಖವನ್ನು ಬಳಸಿ ವಿಶೇಷ ಕಾಗದದ ಮೇಲೆ ಮುದ್ರಿಸುತ್ತವೆ. ಇವು ಚಿಕ್ಕದಾಗಿದ್ದು ನಿರ್ವಹಣೆ ಸುಲಭವಾಗಿರುವುದರಿಂದ ATM ಮತ್ತು ಟಿಕೆಟ್ ಯಂತ್ರಗಳಲ್ಲಿ ಬಳಸಲಾಗುತ್ತದೆ. ರೈಟ್, ಇದು ತಪ್ಪಾಗಿದೆ. ಯಾಕಂದರೆ ಡಾಟ್ ಮ್ಯಾಟ್ರಿಕ್ಸ್ ಒಂದು ಇಂಪ್ಯಾಕ್ಟ್ ಪ್ರಿಂಟರ್ ಆಗಿದ್ದು ಕಾಗದಕ್ಕೆ ರಿಬ್ಬನ್ ಮೂಲಕ ಬಡಿದು ಅಕ್ಷರಗಳನ್ನು ಮೂಡಿಸುತ್ತವೆ. ಆದ್ದರಿಂದ ಇದು ತುಂಬ ನಿಧಾನ ಮತ್ತು ಅತಿ ಹೆಚ್ಚು ಶಬ್ದವನ್ನು ಮಾಡುತ್ತದೆ. ಅಲ್ಲಿ ಏನು ಕೊಟ್ಟಿದ್ರು ಅಂದರೆ ಅತಿ ಕಡಿಮೆ ಶಬ್ದವನ್ನು ಮಾಡ್ತದೆ ಅಂತ ಕೊಟ್ಟಿದ್ರು ಸ್ಟೇಟ್ಮೆಂಟಲ್ಲಿ, ಬಟ್ ಇದು ಅತಿ ಹೆಚ್ಚು ಶಬ್ದವನ್ನು ಮಾಡುವಂಥದ್ದು ಯಾವುದು? ಇಂಪ್ಯಾಕ್ಟ್ ಪ್ರಿಂಟರ್ಸ್. ಲೇಸರ್ ಪ್ರಿಂಟರ್ಗಳು ವೇಗ ಮತ್ತು ನಿಶಬ್ದವಾಗಿ ಕೆಲಸ ಮಾಡುವಂಥದ್ದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಈಸ್, ಇನ್ಪುಟ್ ಔಟ್ಪುಟ್ ಸಾಧನಗಳನ್ನು ಸಂಪರ್ಕಿಸುವ ಪೋರ್ಟ್ಗಳ ಕುರಿತು ನೋಡಿ. ಸ್ಟೇಟ್ಮೆಂಟ್ 1 ಏನಿದೆ ಅಂದರೆ VGA ವಿಡಿಯೋಗ್ರಾಫಿಕ್ ಅರೇ ಪೋರ್ಟನ್ನು ಪ್ರಮುಖವಾಗಿ ಆಡಿಯೋ ಸಾಧನಗಳನ್ನಾಗಿ ಕಂಪ್ಯೂಟರ್ಗೆ ಸಂಪರ್ಕಿಸಲು ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಯೂನಿವರ್ಸಲ್ ಸೀರಿಯಲ್ ಬಸ್ USB ಫುಲ್ ಫಾರ್ಮ್ನ ಕೇಳ್ತಾರೆ, VGA ಫುಲ್ ಫಾರ್ಮ್ನ ಕೇಳ್ತಾರೆ ಸ್ನೇಹಿತರೆ. VGA ಅಂದರೆ ವಿಡಿಯೋಗ್ರಾಫಿಕ್ಸ್ ಅರೇ ಅಂತ. ವಿಡಿಯೋಗ್ರಾಫಿಕ್ ಅರೇನ ಪೋರ್ಟನ್ನು ಪ್ರಮುಖವಾಗಿ ಆಡಿಯೋ ಸಾಧನಗಳನ್ನು ಕಂಪ್ಯೂಟರ್ಗೆ ಸಂಪರ್ಕಿಸಲು ಬಳಸಲಾಗುವಂಥದ್ದು. ಸ್ಟೇಟ್ಮೆಂಟ್ 1 ಇಸ್ ರಾಂಗ್ ಇದೆ. USB ನೋಡಿ, ಯೂನಿವರ್ಸಲ್ ಸೀರಿಯಲ್ ಬಸ್ ಪೋರ್ಟ್ ಮೂಲಕ ಕೀಬೋರ್ಡ್, ಮೌಸ್, ವೆಬ್ ಕ್ಯಾಮ್ರಾ ಮತ್ತು ಪ್ರಿಂಟರ್ಗಳಂಥ ಬಹುತೇಕ ಎಲ್ಲ ಆಧುನಿಕ ಇನ್ಪುಟ್ ಔಟ್ಪುಟ್ ಸಾಧನಗಳನ್ನು ಸಂಪರ್ಕಿಸಬಹುದು. ಯಾವುದರ ಮೂಲಕ? USB ಮೂಲಕ. ಸೊ ಆಪ್ಷನ್ ಸ್ಟೇಟ್ಮೆಂಟ್ 2 ಇಸ್ ರೈಟ್. 1 ತಪ್ಪಾಗಿದೆ. 2 ಯಾಕೆ ನೋಡಿ, VGA ಅಂದರೆ ಪೋರ್ಟನ್ನು ವಿಡಿಯೋ ಸಿಗ್ನಲ್ಗಳಿಗಾಗಿ ಅಂದರೆ ಮಾನಿಟರ್ ಅಥವಾ ಪ್ರೊಜೆಕ್ಟರ್ ಸಂಪರ್ಕಿಸಲು ಬಳಸಲಾಗುತ್ತದೆ. ಯಾವುದನ್ನು? ವಿಡಿಯೋಗ್ರಾಫಿಕ್ಸ್ ಅರೇನ.
ಇದನ್ನು ಆಡಿಯೋಗಾಗಿ ಬಳಸಲಾಗುವುದಿಲ್ಲ. ಧ್ವನಿ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಬಟ್ ಇಲ್ಲಿ ಏನು ವಿಡಿಯೋ ಸಿಗ್ನಲ್ಗಳಿಗಾಗಿ ಬಳಸಲಾಗುವಂಥದ್ದು. ಪ್ರೊಜೆಕ್ಟರ್ ಅಂತ ಕರಿತೀವಲ್ಲ ನಾವು, ಪ್ರೊಜೆಕ್ಟರ್ಸ್. ಸೊ ನೆಕ್ಸ್ಟ್ ನೋಡಿ ಇಲ್ಲಿ USB-ಯು ಇಂದಿನ ದಿನಗಳಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಪೋರ್ಟ್ ಆಗಿದ್ದು ಪ್ಲಗ್ ಅಂಡ್ ಪ್ಲೇ ತಂತ್ರಜ್ಞಾನಕ್ಕೆ ಬಳಸಲಾಗುವಂಥದ್ದು. ಯಾವುದನ್ನು? ಈ USB ಕೇಬಲನ್ನು, ಪ್ಲಗ್ ಅಂಡ್ ಪ್ಲೇ. ನೆಕ್ಸ್ಟ್ ಕ್ವಶನ್ ಬಂದಿದೆ, CPU-ನ ಇನ್ಸ್ಟ್ರಕ್ಷನ್ ಸೈಕಲ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕ್ವಶನ್ ನಿಮಗೆ ಟಫ್ ಆಗ್ತಿರ್ಬೇಕು. ನೆಕ್ಸ್ಟ್ ಎಕ್ಸಾಮ್ಸ್ನಲ್ಲಿ ಎಲ್ಲ ನೆಕ್ಸ್ಟ್ ನೀವು A ಗ್ರೂಪ್ B ಗ್ರೂಪ್ ಎಕ್ಸಾಮ್ ನೀವು ಕ್ಲಿಯರ್ ಮಾಡಬೇಕಂದ್ರೆ ಈ ಥರ ಕ್ವಶನ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ. ನೆಕ್ಸ್ಟ್ ಬರುವಂಥ ವಿಲೋಜ್ ಕೌಂಟರ್ ಎಕ್ಸಾಮ್ಸ್ನಲ್ಲಿ ಇದೇ ಥರ ಕೇಳ್ತಿದ್ದಾರೆ. ಈಸಿ ಅಂತೂ ಕೇಳಲ್ಲ, ಒನ್ ವರ್ಡ್ ಜಯಮಾನ ಹೋಯ್ತು. ಇವಾಗ ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು ನೀವು, ಆಯಿತಾ? ಸೊ CPU-ನ ಕಾರ್ಯಾಚರಣೆಯಲ್ಲಿ ಫೆಚ್ ಪ್ರಕ್ರಿಯೆಯು ಪ್ರಮುಖ ಮೆಮೊರಿಯಿಂದ ಅಂದರೆ ರ್ಯಾಮ್ ಮುಂದಿನ ಸೂಚನೆಗಳನ್ನು ತರುವ ಹಂತವಾಗಿದೆ. 100% ರೈಟ್. ಅದು CPU ಕಾರ್ಯಾಚರಣೆಯಲ್ಲಿ ಫೆಚ್ ಒಂದು ಪ್ರಕ್ರಿಯೆಯು ಪ್ರಮುಖ ಮೆಮೊರಿಯಿಂದ ಅಂದರೆ ರ್ಯಾಮ್ನಿಂದ ಮುಂದಿನ ಸೂಚನೆಗಳನ್ನು ಅಂದರೆ ಇನ್ಸ್ಟ್ರಕ್ಷನ್ಗಳನ್ನು ತರುವಂಥ ಹಂತ. ಯಾರಿಗೆ ಇನ್ಸ್ಟ್ರಕ್ಷನ್ ಕೊಡುತ್ತಂದರೆ ರಿಜಿಸ್ಟರ್ಗೆ ಇನ್ಸ್ಟ್ರಕ್ಷನ್ ಕೊಡುವಂಥದ್ದು. ನೋಡಿ, CPU-ನಲ್ಲಿ ಪಡೆದ ಸೂಚನೆಯನ್ನು ಅರ್ಥೈಸುವ, ಇದು ಸ್ಟೇಟ್ಮೆಂಟ್ ಸರಿಯಾಗಿರುವಂಥದ್ದು. CPU-ನಲ್ಲಿ ಪಡೆದ ಸೂಚನೆಯನ್ನು ಅರ್ಥೈಸುವ ಡಿಕೋಡ್ ಪ್ರಕ್ರಿಯೆಯನ್ನು ALU ಅಂಕಗಣಿತ ಮತ್ತು ತಾರ್ಕಿಕ ಘಟಕ ನಿರ್ವಹಿಸುತ್ತದೆ. CPU-ನಲ್ಲಿ ಪಡೆದ ಸೂಚನೆಗಳನ್ನು ALU ಮತ್ತು ಮೆಮೊರಿ ನೀಡಿರ್ತಕ್ಕಂಥ ಸೂಚನೆಗಳನ್ನು ಅದನ್ನು ಡೈರೆಕ್ಷನ್ ಮಾಡುತ್ತೆ, ನೀವು ಈ ಥರ ಮಾಡಿ ಅಂತ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರುವಂಥದ್ದು. ನೋಡಿ, ಪ್ರತಿಯೊಂದು ಕಾರ್ಯಾಚರಣೆ ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಮತ್ತು ಸ್ಟೋರ್ ಎಂಬ 4 ಹಂತಗಳಲ್ಲಿರುತ್ತವೆ. ಮೊದಲ ಹಂತವೇ ಫೆಚ್ ಆಗಿರುವಂಥದ್ದು. ನೋಡಿ, ಹೇಳಿಕೆ 2 ತಪ್ಪಾಗಿದೆ. ಯಾಕಂದರೆ ಡಿಕೋಡ್ ಮಾಡುವ ಜವಾಬ್ದಾರಿ ಕಂಟ್ರೋಲ್ ಯೂನಿಟ್. ಡಿಕೋಡ್ ಮಾಡುವ ಜವಾಬ್ದಾರಿ ಯಾವುದಾಗಿದೆ? ಕಂಟ್ರೋಲ್ ಯೂನಿಟ್ ಆಗಿದೆ. ಆದರೆ ಕಂಟ್ರೋಲ್ ಯೂನಿಟ್ ಆ ಸೂಚನೆಯನ್ನು ಅರ್ಥೈಸಿಕೊಂಡು ನಂತರ ಲೆಕ್ಕಾಚಾರ ಮಾಡಲು ಅಂದರೆ ಎಕ್ಸಿಕ್ಯೂಟ್ ALUಗೆ ಆದೇಶ ನೀಡುತ್ತದೆ. ALUಗೆ ಆದೇಶ ನೀಡುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ವಿಶೇಷ ಇನ್ಪುಟ್ ಸಾಧನಗಳ ಡಿಜಿಟೈಸರ್ ಅಂಡ್ ಮೈಕ್ ಕುರಿತು ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಮೈಕ್ರೋಫೋನನ್ನು ವಾಯ್ಸ್ ರೆಕಗ್ನೈಜೇಷನ್ ತಂತ್ರಜ್ಞಾನದ ಇನ್ಪುಟ್ ಸಾಧನವಾಗಿ ವ್ಯಾಪಕವಾಗಿ ಬಳಸಲಾಗುವಂಥದ್ದು. ಇನ್ಪುಟ್ ಸಾಧನವಾಗಿ ಬಳಸ್ತಾರೆ ವಾಯ್ಸ್ ರೆಕಗ್ನೈಜೇಷನ್ ತಂತ್ರಜ್ಞಾನದಲ್ಲಿ. ಓಕೆ. ಡಿಜಿಟೈಸರ್ ಗ್ರಾಫಿಕ್ಸ್ ಟೇಬಲ್ ಡಿಜಿಟೈಸರ್ ಎಂಬುದು ಅನಲಾಗ್ ಮಾಹಿತಿಯನ್ನು ಕೈಯಿಂದ ಬಿಡಿಸಿದ ರೇಖಾಚಿತ್ರಗಳನ್ನು ಕಂಪ್ಯೂಟರ್ಗೆ ಅರ್ಥವಾಗುವ ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುವ ಇನ್ಪುಟ್ ಸಾಧನ ಯಾವುದಂದರೆ ಡಿಜಿಟೈಸರ್. ಸೊ ಇದು ಕೂಡ ಸ್ಟೇಟ್ಮೆಂಟ್ ಸರಿ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಮಾನಿಟರ್ ತಂತ್ರಜ್ಞಾನ ಮತ್ತು ಅಳತೆಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. OLED ಅಂದರೆ ಫುಲ್ ಫಾರ್ಮ್ ಕೇಳ್ತಾರೆ. OLED ಅಂದರೆ ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್. ಮಾನಿಟರ್ಗಳಿಗೆ ಹಿಂಬೆಳಕಿನ ಅಂದರೆ ಬ್ಯಾಕ್ ಲೈಟ್ ಅಗತ್ಯವಿಲ್ಲ, ಏಕೆಂದರೆ ಇದರಲ್ಲಿ ಪ್ರತಿ ಪಿಕ್ಸೆಲ್ ತನ್ನದೇ ಆದ ಬೆಳಕನ್ನು ಸೂಚಿಸುವಂಥದ್ದು. ಬ್ಯಾಕ್ ಲೈಟ್ ಇದಕ್ಕೆ ಅವಶ್ಯಕತೆ ಇಲ್ಲ, ಅದಕ್ಕೆ ಇದು ಹೈ ರೆಸೊಲ್ಯೂಷನ್ ವಿಡಿಯೋನ ನಿಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಮಾನಿಟರ್ನ ಆಸ್ಪೆಕ್ಟ್ ರೇಷಿಯೋ ಅಂತ ಇರುತ್ತೆ, ಎಂದರೆ ಅದರ ಪ್ರಖರತೆ ಬ್ರೈಟ್ನೆಸ್ ಮತ್ತು ಕಾಂಟ್ರಾಕ್ಟ್ಸ್ ನಡುವಿನ ಅನುಪಾತವಾಗಿದೆ. ಸ್ಟೇಟ್ಮೆಂಟು ರಾಂಗ್ ಆಗಿದೆ. ಯಾಕಂದರೆ ನೋಡಿ, ಆಸ್ಪೆಕ್ಟ್ ರೇಷಿಯೋ ಎಂದರೆ ಪರದೆಯ ಅಗಲ ಮತ್ತು ಎತ್ತರದ ನಡುವಿನ ಅನುಪಾತವಾಗಿದೆ. ಉದಾಹರಣೆಗೆ 16:9, 4:3. ಇದು ಪ್ರಖರತೆಗೆ ಸಂಬಂಧಿಸಿಲ್ಲ, ಇದು ಬ್ರೈಟ್ನೆಸ್ಗೆ ಸಂಬಂಧಿಸಿಲ್ಲ ಆಸ್ಪೆಕ್ಟ್ ರೇಷಿಯೋ. ಸೊ ಮದರ್ ಬೋರ್ಡ್ ಮತ್ತು CPU ವೇಗದ ಕುರಿತು ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ. ಸಿಸ್ಟಮ್ ಬಸ್ಸನ್ನು CPU ಮೆಮೊರಿ ಮತ್ತು ಔಟ್ಪುಟ್ ಸಾಧನಗಳ ನಡುವೆ ಸಂಪರ್ಕ ಕಲ್ಪಿಸಲು ಡೇಟಾ ರವಾನಿಸಲು ಬಳಸಲಾಗುತ್ತದೆ. ಸಿಸ್ಟಮ್ ಬಸ್ಸನ್ನು CPU ಮೆಮೊರಿ ಮತ್ತು ಔಟ್ಪುಟ್ ಸಾಧನಗಳ ನಡುವೆ ಸಂಪರ್ಕ ಕಲ್ಪಿಸಲು ಮತ್ತು ಡೇಟಾ ರವಾನಿಸಲು ಬಳಸಲಾಗುವಂಥದ್ದು. ಸ್ಟೇಟ್ಮೆಂಟ್ 1 ಇಸ್ ದ ರೈಟ್. CPU-ನ ಕಾರ್ಯನಿರ್ವಹಣಾ ವೇಗವನ್ನು ಕ್ಲಾಕ್ ಸ್ಪೀಡ್ ಅಂದರೆ ಬೈಟ್ಸ್ ಪರ್ ಸೆಕೆಂಡ್ನಲ್ಲಿ ಅಳೆಯಲಾಗುತ್ತದೆ. ಇದನ್ನು ಹರ್ಡ್ಸ್ನಲ್ಲಿ ಅಳೆಯುವಂಥದ್ದು. ಅಲ್ಲಿ ಹರ್ಡ್ಸ್ನಲ್ಲಿ ಅಳೆಯುತ್ತಾರೆ. ಯಾವುದನ್ನು? CPU ಕಾರ್ಯನಿರ್ವಹಣಾ ವೇಗವನ್ನು. ಇದನ್ನು ಮೆಗಾ ಹರ್ಡ್ಸ್, ಗೀಗಾ ಹರ್ಡ್ಸ್ನಲ್ಲಿ ಅಳೆಯಲಾಗುವಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ವಿಶೇಷ ಔಟ್ಪುಟ್ ತಂತ್ರಜ್ಞಾನಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕಾಮ್ ಅಂತ ಇರುತ್ತೆ, COM, ಕಂಪ್ಯೂಟರ್ ಔಟ್ಪುಟ್ ಮೈಕ್ರೋ ಫಿಲ್ಮ್ ಅಂತ. ತಂತ್ರಜ್ಞಾನವನ್ನು ಬಳಸಿ ಕಂಪ್ಯೂಟರ್ನ ಔಟ್ಪುಟ್ಟನ್ನು ಅತ್ಯಂತ ಸೂಕ್ಷ್ಮ ಚಿತ್ರಗಳ ರೂಪದಲ್ಲಿ ಫಿಲ್ಮ್ಗಳ ಮೇಲೆ ಅಂದರೆ ಮೈಕ್ರೋ ಫಿಲ್ಮ್ಗಳನ್ನು ಸಂಗ್ರಹಿಸಬಹುದು. 100% ರೈಟ್. ಸ್ಟೇಟ್ಮೆಂಟ್ 1 ಇಸ್ ದ ರೈಟ್. ಕಂಪ್ಯೂಟರ್ ಔಟ್ಪುಟ್ ಮೈಕ್ರೋ ಫಿಲ್ಮ್ಗಳನ್ನು ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಂಪ್ಯೂಟರ್ನ ಔಟ್ಪುಟ್ಟನ್ನು ಅತ್ಯಂತ ಸೂಕ್ಷ್ಮ ಚಿತ್ರಗಳ ರೂಪದಲ್ಲಿ ಫಿಲಮ್ಗಳ ಮೇಲೆ
ಅಂದರೆ ಮೈಕ್ರೋ ಫಿಲಮ್ಸ್ನ ಸಂಗ್ರಹಣ ಮಾಡಬಹುದು. ಓಕೆ, VDU ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಬರುತ್ತೆ. ಇದೆನ್ನುವುದು ಕಂಪ್ಯೂಟರ್ನ ಆಧುನಿಕ ಕೀಬೋರ್ಡ್ಗಳಿಗೆ ಬಳಸುವ ಪರ್ಯಾಯ ಹೆಸರು ಆಗಿರುವಂಥದ್ದು. ಸ್ಟೇಟ್ಮೆಂಟು ರಾಂಗ್ ಆಗಿದೆ ಸ್ನೇಹಿತರೆ. ನೋಡಿ ಯಾಕೆ ಸ್ಟೇಟ್ಮೆಂಟ್ 1 ಸರಿಯಾಗಿದೆ ಅಂದರೆ, ದೊಡ್ಡ ಪ್ರಮಾಣದ ದಾಖಲೆಗಳನ್ನು ಭೌತಿಕವಾಗಿ ಸೇಕರಿಸಲು ಜಾಗದ ಅಭಾವವಿದ್ದಾಗ ಬ್ಯಾಂಕ್ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ದಾಖಲೆಗಳನ್ನು ಮೈಕ್ರೋ ಫಿಲಮ್ಗಳ ಮೇಲೆ ಕೋಮ್ ಮೂಲಕ ಪ್ರಿಂಟ್ ಮಾಡಿ ಇಡಲಾಗುವಂಥದ್ದು. ನೋಡಿ, ಹೇಳಿಕೆ 2 ತಪ್ಪಾಗಿದೆ. VDU ಎಂಬುದು ಕೀಬೋರ್ಡ್ ಅಲ್ಲ, ಅದು ಮಾನಿಟರ್ನ ಮತ್ತೊಂದು ಹೆಸರು ಯಾವುದಂದರೆ VDU, ನೆನಪಿರಲಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಅಕುಮಲೇಟರ್ ಮತ್ತು ಮಲ್ಟಿ ಕೋರ್ ಕುರಿತು. ಅಕುಮಲೇಟರ್ ಎನ್ನುವುದು CPU-ನಲ್ಲಿರುವ ಒಂದು ವಿಶೇಷ ರಿಜಿಸ್ಟರ್ ಆಗಿದ್ದು, ಇದು ALUನ ಮಧ್ಯಂತರ ಲೆಕ್ಕಾಚಾರದ ಫಲಿತಾಂಶವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುತ್ತದೆ. ಸ್ಟೇಟ್ಮೆಂಟ್ 1 ಈಸ್ ರೈಟ್. ನೋಡಿ, ಅಕುಮಲೇಟರ್ ಅಂತ ಇದೆ, ಯಾವುದೇ CPU-ನಲ್ಲಿರುವ ಒಂದು ವಿಶೇಷ ರಿಜಿಸ್ಟರ್ ಆಗಿದೆ. ಯಾವುದು ಅಕುಮಲೇಟರ್? ಇದು ALUನ ಮಧ್ಯಂತರ ಲೆಕ್ಕಾಚಾರದ ಫಲಿತಾಂಶಗಳನ್ನು ತಾತ್ಕಾಲಿಕವಾಗಿ ಸಂಗ್ರಹಣ ಮಾಡುವುದು. ಸ್ಟೇಟ್ಮೆಂಟ್ ಈಸ್ ರೈಟ್. ಮಲ್ಟಿ ಕೋರ್ ಅಂತ ಬರುತ್ತೆ. ಒಂದು ಸೆಕೆಂಡ್ ಸ್ನೇಹಿತರೆ. ಮಲ್ಟಿ ಕೋರ್ ಪ್ರೊಸೆಸರ್ ಒಂದು ಮೈಕ್ರೋ ಚಿಪ್ನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಒಂದಕ್ಕಿಂತ ಹೆಚ್ಚು ಪ್ರತ್ಯೇಕ ಸಂರಕ್ಷಣಾ ಘಟಕಗಳನ್ನು ಅಂದರೆ ಕೋರ್ನ ಹೊಂದಿರುತ್ತವೆ. ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್ ಆಗಿರುವಂಥದ್ದು. ನೋಡಿ, ALU ಎರಡೂ ಹೇಳಿಕೆಗಳು ಸರಿಯಾಗಿದೆ. ALU ಲೆಕ್ಕಾಚಾರ ಮಾಡುವಾಗ ಪ್ರತಿಯೊಂದು ಹಂತದ ಉತ್ತರವನ್ನು, ಉದಾಹರಣೆಗೆ 5+3+2 ಮಾಡುವಾಗ ಮೊದಲು 5+3 = 8 ಎಂದು ಅಕುಮುಲೇಟರ್ ಎಂಬ ರಿಜಿಸ್ಟರ್ನಲ್ಲಿ ಶೇಖರಣೆಯಾಗುತ್ತದೆ. ನಂತರ +2 5+3 8 +2 ಈ ಥರ ಆಗುವಂಥದ್ದು. ಅದಕ್ಕೆ ಅಕುಮುಲೇಟರ್ ಅಂತ ನಾನು ಇದನ್ನು ಹೇಳಿಲ್ಲ. ಸೊ ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಇದೊಂದು. ನೋಡಿ, ಹೇಳಿಕೆ 2 ಡ್ಯುಯಲ್ ಕೋರ್, ಕ್ವಾಡ್ ಕೋರ್ ಇತ್ಯಾದಿಗಳು ಒಂದೇ ಚಿಪ್ಪಿನಲ್ಲಿರುವ ಅನೇಕ ಮಿನಿ CPUಗಳಿದ್ದಂತೆ. ಇದೊಂದು ಡ್ಯುಯಲ್ ಕೋರ್ ಮತ್ತು ಕ್ವಾಡ್ ಕೋರ್ಗಳು ಇತ್ಯಾದಿ ಒಂದೇ ಚಿಪ್ಪಿನಲ್ಲಿರುವ ಅನೇಕ ಮಿನಿ CPUಗಳಿದ್ದಂತೆ ಇವು ಏಕಕಾಲದಲ್ಲಿ ಹಲವು ಕೆಲಸಗಳನ್ನು ಸುಲಭವಾಗಿ ಮಾಡುವಂಥದ್ದು. ಯಾವುದು? ಡ್ಯುಯಲ್ ಕೋರ್ಸ್. ಮಲ್ಟಿಕೋರ್ ಪ್ರೊಸೆಸರ್ಗಳು ಒಂದೇ ಮೈಕ್ರೋ ಚಿಪ್ನಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರತ್ಯೇಕ ಸಂರಕ್ಷಣಾ ಘಟಕಗಳನ್ನು ಹೊಂದಿರುತ್ತಲ್ಲ, ಮಲ್ಟಿ ಟಾಸ್ಕ್ಗಳನ್ನು ಮಾಡುವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಯೂಟಿಫುಲ್ ಟಾಪಿಕ್ ಒಂದಿಗೆ ಬರೋಣ. ಥ್ಯಾಂಕ್ ಯು ಸೋ ಮಚ್.